ಹಾಯ್ ಹಲೋ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ರಘುನಾಥ್ JP ಅವರು, ಅಂದರೆ ಚಳ್ಳಕೆರೆ ರಘುನಾಥ್ JP ಅವರು ಬಂದಿದ್ದಾರೆ. ಅದ್ಭುತವಾದ ಅವರು ಪುಸ್ತಕ ಬರೀತಾರೆ, ಅದ್ಭುತವಾಗಿ ಅವರು ನಿರ್ದೇಶನ ಮಾಡ್ತಾರೆ, ಅವರು ಡ್ರಾಮಾ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತು ಅದ್ಭುತವಾದ ಅನುಕರಣ ಕಲಾವಿದರು. ಎಸ್, ಈಸ್ ಅ ಗ್ರೇಟ್ ಮಿಮಿಕ್ರಿ ಆರ್ಟಿಸ್ಟ್ ಆ್ಯಂಡ್ ಲವ್ಲಿ ಪರ್ಸನ್. ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಹೇಗೆ ಅನಿಸ್ತಿದೆ ಸರ್ ಇವತ್ತು ನಮ್ಮ ಚಾನಲ್ಗೆ ಬಂದಿದ್ದೀರಾ? ತುಂಬ ಸಂತೋಷ ಆಗ್ತಾ ಇದೆ. ಎಸ್ ಹಾಗೂ ಈ ಸಂತೋಷಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಎಸ್ ಶ್ರೀಯುತ ನಮ್ಮ KN ರಮೇಶ್ ಅಂತೇಳಿ, ಕಿಗ್ಗ ರಮೇಶ್ ಅಂತಲೂ ಕರಿತೀವಿ ಅವ್ರನ್ನ. ಹೌದು. ಇತ್ತೀಚೆಗೆ ಅಷ್ಟೇ ಪೊಲೀಸ್ ನಿವೃತ್ತ ಅಧಿಕಾರಿಗಳು, ಅಂದರೆ DYSP ಆಗಿದ್ದರು. ಓಕೆ. ಅವರು ಇವತ್ತು ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅವರೇ ಮುಖ್ಯ ಕಾರಣರು. ಖಂಡಿತ ಹೌದು. ಅವ್ರಿಗೆ ನಾನು ಆಭಾರಿಯಾಗಿರುತ್ತೇನೆ, ಅವ್ರಿಗೆ ಆಭಾರಿಯಾಗಿರುತ್ತೇನೆ, ಮತ್ತೆ ಅವ್ರನ್ನ ಶ್ಲಾಘನೆ ಕೂಡ ನಾನು ಮಾಡ್ತೀನಿ ಈ ಸಂದರ್ಭದಲ್ಲಿ. ವೀಕ್ಷಕರೇ, ನನ್ನ ಜೀವನದ ಮೊಟ್ಟ ಮೊದಲ ಇದು ಸಂದರ್ಶನ. ಈ ಸಂದರ್ಶನನ ಬಾಲವರ್ಧನ್, ಅಂದ್ರೆ ವರ್ಧನ್ ಬಾಲು ಅಂತಲೂ ಸಹಿತ ಕರಿತೀವಿ. ಬಾಲು ಅಂತ ಅನ್ನೋದು ಯಾಕೆ ಹೇಳಿದೆ ಅಂತಂದ್ರೆ, ಶ್ರೀಯುತರು SP ಬಾಲಸುಬ್ರಹ್ಮಣ್ಯ ಅವರ ತುಂಬ ಆತ್ಮೀಯ ವೃಂದದಲ್ಲಿ ಇವರು ಒಬ್ರು. ಹಾಗಾಗಿ ನಾನು ವರ್ಧನ್ ಬಾಲು ಅವ್ರಿಗೆ ನಾನು ಬಾಲವರ್ಧನ್ ಅಂತಲೇ ನಾನು ಕರಿತಾ ಹೋದೆ ನಾನು. ಯಾಕೆಂದರೆ ಅವರು ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ತುಂಬ ಆತ್ಮೀಯರಾಗಿದ್ದರು, ಮತ್ತು ಅವರು ಹಾಡುಗಳೆಲ್ಲ ಹಾಡ್ತಾರೆ, ಒಳ್ಳೆ ಕಲಾವಿದರು. ಮತ್ತು ಅವ್ರ ಬಗ್ಗೆ ನನಗೆ ಇತ್ತೀಚೆಗಷ್ಟೇ ನನಗೆ ಪರಿಚಯ ಆಯಿತು. ಅವರು ಕೂಡ, ನಾನು ಬೆಂಗಳೂರಿನ ನಾಗರಬಾವಿಯಲ್ಲಿ ಏನಿದ್ದೀನಿ, ಅವರು ಕೂಡ ಅಲ್ಲೇ ಸಮೀಪದಲ್ಲೇ ಇದ್ದಾರೆ, ಹತ್ತಿರದಲ್ಲೇ ಇದ್ದಾರೆ. ಹೀಗಾಗಿ ಒಂದು ಪರಿಚಯದ ಒಂದು ಪಯಣ ಇವತ್ತಿಂದ ಪ್ರಾರಂಭ ಆಗಿದೆ. ಅದು ಈ ಚಾನಲ್ ಮುಖಾಂತರ, SVB ಚಾನಲ್ ಮುಖಾಂತರ. ಆತ್ಮೀಯರೇ, ನಿಮಗೂ ಕೂಡ ಇದನ್ನು ಏನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೂ, ನನ್ನ ಬಂಧು ಬಳಗದವರಿಗೆ, ನನ್ನ ಬಾಲ್ಯ ಸ್ನೇಹಿತರಿಗೆ, ಹಾಗೂ ರಂಗಕರ್ಮಿಗಳಲ್ಲಿ ಹಲವಾರು ಜನ ನನಗೆ ಪರಿಚಯ ಇರತಕ್ಕಂಥವ್ರು, ಮತ್ತು ರಾಜಕಾರಣದಲ್ಲಿ ಬಂದರೆ ವಿದ್ಯಾರ್ಥಿ ಪರಿಷತ್ತಿನಿಂದ ಬಂದೋ ನಾನು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಅಲ್ಲಿನ ಸ್ನೇಹಿತರು, ಹೀಗೆ ನಾನಾ ಸಂಪರ್ಕಗಳ ಒಂದು ನಂಟು ನನಗೆ ನನ್ನ ಜೀವನದಲ್ಲಿ ಸಿಗ್ತಾ ಹೋಯಿತು. ಇದನ್ನು ನಾನು ನನ್ನ ಪ್ರಯಾಣದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಖಂಡಿತ. ಎಸ್. ಸೊ ಬನ್ನಿ ವೀಕ್ಷಕರೇ, ನಮ್ಮೊಂದಿಗೆ ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್, ನೀವು ಕರೆ ಮಾಡಿದರೆ ನಿಮ್ಮ ವಿಚಾರನ ತಿಳಿಸ್ಬೋದು. ನಿಮ್ಮ ಇವನ್ ಅವರಿಗೆ ಯಾವ ಧ್ವನಿ ಕೇಳಿದ್ರು ಸಹ ಅವರು ಮಿಮಿಕ್ರಿ ಮಾಡಲು ಸಿದ್ಧವಾಗಿರ್ತಾರೆ. ಈಸ್ ಅ ವಂಡರ್ಫುಲ್ ಮಿಮಿಕ್ರಿ ಆರ್ಟಿಸ್ಟ್. ಯಾಕಂದರೆ ನನಗೆ ಫಸ್ಟ್ ಟೈಮ್ ಅವರು ಫೋನ್ ಮಾಡಿ ಕರೆ ಮಾಡಿದಾಗ ರವಿ ಬೆಳಗೆರೆ ಶೈಲಿಯಲ್ಲಿ ಮಾತಾಡಿದ್ರು. ನನಗೆ ಒಂದ್ಸರಿ ಡೌಟ್ ಬಂತು, ಏನಪ್ಪ ಇದು, ರವಿ ಬೆಳಗೆರೆ ಏನಾದರೂ ನನಗೆ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಮತ್ತು ರವಿ ಬೆಳಗೆರೆ ಅವರು ಈಸ್ ನೋ ಮೋರ್, ಈಸ್ ನಾಟ್ ಇನ್ ದಿಸ್ ಯೂನಿವರ್ಸ್, ಈ ಜಗತ್ತಲ್ಲೇ ಇಲ್ಲ. ಮತ್ತು ಹೇಗಪ್ಪ ಅಷ್ಟು ಪರ್ಫೆಕ್ಟಾಗಿ, ನನಗೆ ಐ ವಾಸ್ ವಂಡರ್ಡ್ ಸರ್. ನನಗೆ ಭಾಳ ವಿಚಿತ್ರ ಅನಿಸ್ತು. ಮತ್ತು ಎಷ್ಟು ಸಹಜವಾಗಿ ತಾವು ಅವರ ಸೋದರ ಅಳಿಯ, ಅದು ಭಾಳ ಖುಷಿ ಆಗುತ್ತೆ ನನಗೆ. ಸೋದರ ಅಳಿಯನೇ, ಖಂಡಿತ ಹೌದು ಸರ್. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ. ಖಂಡಿತ ಸರ್. ಆತ್ಮೀಯರೇ, ಮತ್ತು ಸಾರ್ ಅವ್ರು ಕೇಳಿದಂಥ ಮೊದಲನೇ ಪ್ರಶ್ನೆ ನಿಮ್ಮ ಊರು, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಹುಟ್ಟಿಸೋರು ಬಹಳ ಮುಖ್ಯ. ಅವ್ರು ಮುಖ್ಯ ಆಗ್ತಾರೆ. ಅವರು ಇಲ್ಲ ಅಂದ್ರೆ ನಾವು ಇಲ್ಲ. ಖಂಡಿತ ಇಲ್ಲ ಸರ್, ಸತ್ಯ, ಆಲ್ವೇಸ್ ಟ್ರೂ. ಎಸ್. ನನ್ನ ಹುಟ್ಟೂರು ಕೋಟೆನಾಡು, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಗೆ 29 ಕಿಲೋಮೀಟರ್ ಸಮೀಪದಲ್ಲಿ ಚಳ್ಳಕೆರೆ ಅಂತ ಹೇಳಿ, ಇವತ್ತು ಅದು ವರ್ಲ್ಡ್ ವೈಸೇ ಇವತ್ತು ಗುರ್ಸ್ಕೊಳ್ಳೋ ರೀತಿಯಲ್ಲಿ ಚಳ್ಳಕೆರೆ ದಾಪು ಹೆಜ್ಜೆಗಳನ್ನು ಇಡ್ತಾ ಇದೆ. ಆ ಊರಿನಲ್ಲಿ, ನಗರದಲ್ಲೇ ನಾನು ಹುಟ್ಟಿದವನು. ನನ್ನ ತಂದೆ ತಾಯಿಗಳು ಅಂತಂದರೆ ಜೈನ್ ಪುರುಷೋತ್ತಮ ಶಾಸ್ತ್ರಿ, ನಿವೃತ್ತ ಸಂಸ್ಕೃತ ಪಂಡಿತರು. ಅವರು ಸರ್ಕಾರಿ ಪ್ರೌಢಶಾಲೆ ಬಿಸಿನೂರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ ಸಂಸ್ಕೃತ, ಕನ್ನಡ, ಹಿಂದಿ
ಮೂರೂ ಲ್ಯಾಂಗ್ವೇಜ್ಗಳನ್ನು ಪಾಠ ಮಾಡ್ತಾ ಇದ್ರು. ತ್ರಿಭಾಷೆ. ತ್ರಿಭಾಷಾ ಪಂಡಿತರು. ಸಂಸ್ಕೃತ ಅವ್ರಿಗೆ ಮೇಜರ್ ಆಗಿತ್ತು. ವಾವ್. ನನ್ನ ತಾಯಿ ರುಕ್ಮಿಣಿ ಅಂಥೇಳಿ, ರುಕ್ಮಿಣಮ್ಮ ಅಂತ ಕರಿತೀವಿ. ಓಕೆ. ಅವರು ಕೂಡ ನನ್ನ ಮಾತೃಶ್ರೀ, ನನ್ನ ಪಿತೃ ಮತ್ತು ಮಾತೃ ಅವರು. ನನ್ನ ಒಬ್ಬ ಸಹೋದರ JP ಶಶಿಶೇಖರ್ ಅಂಥೇಳಿ, JP ಶಶಿಶೇಖರ್ ಅಂತೇಳಿ ನನ್ನ ತಮ್ಮ. ನಾವಿಬ್ಬರೇ ಗಂಡು ಮಕ್ಕಳು ನಮ್ಮ ತಂದೆ ತಾಯಿಗೆ. ಓಕೆ. ಇನ್ನು ಸಹೋದರ ಸಹೋದರಿಯರಲ್ಲಿ ನಮ್ಗೆ ಹೇಳಬೇಕು ಅಂದರೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳುಗಳು ಮತ್ತು ತಂದೆ ಕಡೆ ಬಂದಂಥ ಅಣ್ಣ ತಮ್ಮಂದ್ರ ಮಕ್ಕಳುಗಳು, ಇವರುಗಳೇ ನನ್ನ ಆತ್ಮೀಯವಾಗಿ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದರು ಅಂತ ಹೇಳ್ತೀನಿ. ಹುಟ್ಟಿದ್ದು ನಾನು 17/3/72. ಓ, ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಬಹುಶಃ. ಹಾಂ ಸರ್, ಹೌದು, ಖಂಡಿತ ಸರ್. 17 ಮಾರ್ಚ್ 1963ರಲ್ಲಿ ಶ್ರೀಯುತ ಜಗ್ಗೇಶ್ ಅವರು ಜನನ ಆಗಿದ್ದು. ಓಕೆ. ಅವರು ಹೇಳ್ತಾರೆ, ಅವರು ಅದನ್ನ ಖಂಡಿತ 63ರಲ್ಲಿ ಅಂತೇಳಿ. ಅವರು ಹುಟ್ಟು 9 ವರ್ಷಕ್ಕೆ ನಾನು ಹುಟ್ಟಿದ್ದೀನಿ 72ರಲ್ಲಿ. ಓಕೆ. 75ನೇ ಇಸ್ವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಅವಾಗ ಲೋಹಿತ್ ಅಂತಲೇ ಕರಿತಾ ಇದ್ದಿದ್ದಲ್ವಾ. ಆ ಲೋಹಿತ್ ಅವರು ಅಪ್ಪು ಆದರು. ಅವರು ಮತ್ತೆ ಇನ್ನು ಹಲವಾರು ಆ ಡೇಟಲ್ಲಿ ಹುಟ್ಟಿರ್ತಾರೆ. ಇನ್ನು ನಮ್ಮ ಮಾವನವ್ರ ಬಗ್ಗೆ ಹೇಳ್ತಾ ಇದ್ರಿ, ಸೋದರ ಮಾವನವರು ರವಿ ಬೆಳಗೆರೆ ಅವರು. ಅವರು ಮಾರ್ಚ್ 15ನೇ ತಾರೀಕು ಹುಟ್ಟಿದ್ದು. ಅವರ ಬರಹಕ್ಕೆ ನಾನು ದೊಡ್ಡ ಅಭಿಮಾನಿ. ಓ, ಖಂಡಿತ ಸರ್. ಯಾಕಂದ್ರೆ ಅಂತಹ ಒಂದು ಬರಹಗಾರ ನಾನು ನೋಡಿಲ್ಲ. ಸತ್ಯ. ಅಷ್ಟು ನೀಟಾಗಿ ಒಂದು ವಿಚಾರವನ್ನು ಬರಿಬೇಕಂದ್ರೆ ಇಲ್ಲ. ಅವರ ಒಂದು ಇಂಟ್ರಪ್ಷನ್ ಏನಪ್ಪಾ ಅಂತಂದ್ರೆ, ಅವರ ಬರವಣಿಗೆ ನಾನು ಖುದ್ದಾಗಿ ನಾನು ನೋಡಿದ್ದೀನಿ. ವಾವ್. ಅದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪ್ರಿಂಟ್ಗೆ ಹತ್ರವಾಗಿರ್ತಕ್ಕಂಥ ಅಕ್ಷರಗಳಾಗಿತ್ತು. ದುಂಡಾಗಿ ಎಲ್ಲೂ ಓರೆಕೋರೆಗಳಿಲ್ಲದೆ. ನಾವಾದ್ರೂ ಬರಿಬೇಕಾದ್ರೆ ಚಳ್ಳಕೆರೆಯಿಂದ ಪ್ರಾರಂಭ ಮಾಡಿದ್ರೆ ಬೆಂಗಳೂರವರೆಗೂ ಬರೆದಿರ್ತೀವಲ್ಲ ಇನ್ನು ಅಂಕುಡೊಂಕುಗಳಲ್ಲಿ. ಆದರೆ ಅವ್ರು ಆ ಥರ ಬರೆದಿರಲಿಲ್ಲ. ನೀಟಾಗಿ ಪ್ರಿಂಟ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಮುದ್ರಣದ ರೀತಿಯಲ್ಲೇ ಅವರ ಒಂದು ಬರವಣಿಗೆ ಇರ್ತಿತ್ತು. ಓಕೆ. ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಆಯ್ತು ಸರ್. ನನ್ನ ಬಾಲ್ಯದ ಶಿಕ್ಷಣ ಶಿಶುವಾರದಿಂದ ಪ್ರಾರಂಭ ಆಗುತ್ತೆ. ಕಸ್ತೂರಿಬಾ ಮಹಿಳಾ ಸಮಾಜ ಅಂತೇಳಿ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆ BMJHS ಪಕ್ಕದಲ್ಲೇ ಆ ಒಂದು ಇವತ್ತಿಗೂ ಇದೆ ಆ ಕಟ್ಟಡ. ಅಲ್ಲಿ ನನ್ನ 3 ವರ್ಷದ ಹುಡುಗ ಇದ್ದಾಗಲೇ ನನ್ನ ತಾಯಿ ಮತ್ತು ನನ್ನ ತಂದೆ ನನ್ನನ್ನು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವತ್ತಿನ ನನ್ನ ಗುರುಗಳು ರಮಾಮಣಿ ಅಂತೇಳಿ, ನನ್ನ ಶಿಶುವಾರದ ಟೀಚರ್ ರಮಾಮಣಿ. ಅಲ್ಲೇ ಅರ್ಬನ್ ಪ್ರೈಮರಿ ಶಾಲೆಯಲ್ಲಿ ನಾನು ಓದಿದೆ. ಅಲ್ಲಿ ನನಗೆ ಚಂದ್ರಶೇಖರಯ್ಯನವರು ಅಂಥೇಳಿ, ಆಮೇಲಿಂದ ನಾಗರತ್ನಮ್ಮ ಅಂಥೇಳಿ, ಪದ್ಮಾವತಿ ಅಂಥೇಳಿ, ಆಮೇಲೆ ನನ್ನ ಜಯರಾಮ್ ಮೇಷ್ರು ಅಂಥೇಳಿ, ಆಮೇಲಿಂದ ರಾಮದಾಸ್ ಮೇಷ್ರು ಅಂತ ರಾಮಸ್ವಾಮಿ ಅಂತಲೂ ಕರಿತಾ ಇದ್ರು. ಅವರು ಹರಿಕತೆ ರಾಮಸ್ವಾಮಿಗಳು ಅಂತಲೂ ಕರಿತಾ ಇದ್ವಿ. ಅವರೆಲ್ಲ ನನಗೆ ಪ್ರೈಮರಿ ಸ್ಕೂಲಲ್ಲಿ ನನಗೆ ಶಿಕ್ಷಕರಾಗಿದ್ದರು. ನನ್ನ ಮಿಡ್ಲ್ ಸ್ಕೂಲು ಅಂತಂದರೆ HPBS ಅರ್ಬನ್ ಸ್ಕೂಲ್ ಅಂತ ಹೇಳಿ, ಅದು ಹೈಯರ್ ಪ್ರೈಮರಿ ಅಲ್ಲಿ ಪ್ರೈಮರಿ ಶಾಲೆ ಎದುರುಗಡೆನೆ ಒಂದು ಕಟ್ಟಡ ಇದೆ. ಅಲ್ಲಿ ಬಹಳಷ್ಟು ಜನ ಅಂತಂದ್ರೆ ನಿಟ್ಟೂರು ಶ್ರೀನಿವಾಸರಾಯರು ಕೂಡ ಓದಿದ್ದು ಶಾಲೆ ಅದು. ಆ ಶಾಲೆಯಲ್ಲಿ ನಾವು ಓದಿದ್ದು. ಆ ಶಾಲೆಯಲ್ಲಿ ನನಗೆ ಹೆಡ್ ಮಾಸ್ಟ್ರು ಮೊಹಿದ್ದೀನ್ ಅಂತೇಳಿ ಇದ್ರು ನಾನು ಸೇರಿದಾಗ. ಅಲ್ಲಿ ಇವರು ನಮ್ಮ SLV ಅಂತ ಇದ್ರು, ಮತ್ತೆ AK ವೀರಪ್ಪನವ್ರು ಇದ್ರು, AKDH ಅಂತ ಹೇಳಿ AK ಹನುಮಂತರಾಯಪ್ಪನವ್ರು ಇದ್ರು, ಆಮೇಲೆ ಬಂಗಪ್ಪ ಮೇಷ್ರು ಅಂತ ಇದ್ರು, ಆಮೇಲೆ ಶಾಂತ ಮೇಡಮ್ ಅಂತ ಹೇಳಿ ಹಿಂದಿ ಮೇಡಮ್ ತಗೊಳ್ತಾ ಇದ್ರು. ಅವರು ಶಾಂತ ಮೇಡಮ್ ಯಾರು ಅಂತಂದ್ರೆ ತಾರಾಸು ಅವರಿಗೆ ಸೋದರ ಸೊಸೆ ಸರ್. ಅವರು ಹಾಗೆ ಹಲವಾರು ಟೀಚರ್ಸ್ಗಳು ನನಗೆ ಸಾಕಷ್ಟು ಜನ ಇದ್ದಾರೆ. ಇನ್ನು ಅಲ್ಲಿಂದ ನನ್ನ ಮುಂದಿನ ಪ್ರಯಾಣ ಅಂದ್ರೆ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆ BMJHS. ಅಲ್ಲಿ 8ನೇ ಕ್ಲಾಸಿಂದ SSLC ಅವರು ಕನ್ನಡ ಮಾಧ್ಯಮದಲ್ಲೇ ನಾನು ಓದಿದ್ದು. ನನಗೆ 8ನೇ ಕ್ಲಾಸ್ಗೆ ನನ್ನ ತಂದೆ ಅಂದ್ರೆ JNP ಅಂತ ನಾವು ಕರಿತಾ ಇದ್ವಿ. ನನಗೆ ಅವ್ರ ಕ್ಲಾಸ್ ಟೀಚರ್ ಆಗಿದ್ರು. ಆಮೇಲೆ ಅಲ್ಲಿ KCV ಅಂತ ಒಬ್ಬರಿದ್ರು, ಕೆ ಚನ್ನವೀರಪ್ಪನವರು ಅಂತೇಳಿ. ಅವರು ಗಾಂಧಿ ಒಡನಾಡಿಗಳು ಮತ್ತೆ ಅವತ್ತಿನ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸಿದಂಥವ್ರು. KCV ಮೇಷ್ರು. ಆಮೇಲೆ ಅನಂತ ಪ್ರಸಾದ್ ಅಂತ ಹೇಳಿ ಇಂಗ್ಲಿಷ್ ತಗೊಳ್ತಾ ಇದ್ರು. ಅನಂತ ಪ್ರಸಾದ್ AP ಅಂತ ಕರಿತಾ ಇದ್ವಿ. ಆಮೇಲಿಂದ ನೀವು JP ಅವ್ರ AP ಇರ್ಬೋದು.
ಸೊ ಹಾಗಾಗಿ ಅಲ್ಲಿ ಕೂಡ ಬಹಳಷ್ಟು ಜನ ಅಲ್ಲಿ ನನಗೆ ಗಂಗಾಧರಯ್ಯ ಅಂತ ಹೇಳಿ ಗಂಗಾಧರಪ್ಪ ಅಂತಲೇ ಕರಿತಾ ಇದ್ವಿ. ಅವ್ರು ನನಗೆ ಹೆಡ್ ಮಾಸ್ಟರ್ ಆಗಿದ್ರು ನಾನು ಓದ್ಬೇಕಾದ್ರೆ. 84 ನಾನು ಸೇರ್ಕೊಂಡಿದ್ದು. 84, 85, 85, 86, 86, 87 ನಾನು SSLC. ಒಟ್ಟು 3 ವರ್ಷಗಳ ಕಾಲ BMJHS. ಸೊ ತಾವು ಬೆಂಗಳೂರು ಬಂದಿದ್ದು ಯಾವಾಗ? ನನ್ನ ಬೆಂಗಳೂರು ಪ್ರಯಾಣ ಹೇಳಬೇಕು ಅಂದರೆ 94, 95ರಿಂದನೇ ನನ್ನ ಜರ್ನಿ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ತಾವು ಅಲ್ಲೇ ಇದ್ರಿ? ಅಲ್ಲಿವರೆಗೆ ನನ್ನ ಗ್ರಾಜುಯೇಷನ್ ಆಗಿದ್ದಲ್ಲೇನೆ. ಎಸ್, ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಖಂಡಿತ ಸರ್. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಗಿರೀಶ್ ಅವರೇ, ಹೇಗಿದ್ದೀರಾ? ಎಸ್, ನಮ್ಮ SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ನಿಮಗೆ. ಎಸ್ ಸರ್, ನಮ್ಮೊಂದಿಗೆ ಇವತ್ತು ರಘುನಾಥ್ ಸರ್ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಗಿರೀಶ್. ಓ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ನೀವು ಹೇಗಿದ್ದೀರಿ? ಸರ್, ಗಿರೀಶ್ ಬಗ್ಗೆ ಖಂಡಿತ ನೀವೆಲ್ಲ ಆಶಿಸಿದ್ರೆ ಆಗುತ್ತೆ. ಅದು ಖಂಡಿತ ಸರ್. ಗಿರೀಶ್ ಅಂತೇಳಿ ಬಾಲಾಜಿ ಮೆಡಿಕಲ್ ಸ್ಟೋರ್ಸ್ ಅವರು ನಾಗರಬಾವಿ ಅಲ್ಲಿ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಇದೆಯಲ್ಲ, ಬಾಲಾಜಿ ಮೆಡಿಕಲ್ ಸ್ಟೋರ್ಸ್, ಅಲ್ಲಿ ಅವರು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾರೆ. ಇವರು ಚಳ್ಳಕೆರೆಯಿಂದನೇ ಬಂದಿದ್ದು. ಇವರು ನನ್ನ ಬಾಲ್ಯ ಮಿತ್ರರು. ಸೂಪರ್. ಓಹೋ, ಅಲ್ಲಿ ಜನ ಅಲ್ಲ, ಬಹಳ ಆಕ್ಟಿವ್ ನೋಡಿ. ಈ ವಯಸ್ಸಲ್ಲೂ ಅಷ್ಟು ಆಕ್ಟಿವ್ ಆಗಿದ್ದಾರೆ ಅವರು. ಅದು ಬಹಳ ಖಂಡಿತ. ಹೌದು ಹೌದು ಹೌದು, ಎಸ್, ನಿಜ ನಿಜ. ಹೌದಾ? ಹೌದೌದು ಹೌದು, ಹಾಡು ಹಾಡ್ತಾರೆ, ನೆನ್ನೆ ಹಾಡಿದ್ರು. ಓಕೆ, ಎಸ್. ನೋಡಿ, ನೀವು ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದೀರಾ. ಇದಕ್ಕಿಂತ ಸಪೋರ್ಟ್ ಏನ್ ಬೇಕು ಹೇಳಿ? ಮತ್ತೆ ಬಹಳ ಅದ್ಭುತ. ಎಸ್ ಎಸ್ ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಗಿರೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಗಿರೀಶ್, ಎಸ್, ಬಾಲಾಜಿ ಮೆಡಿಕಲ್ ಸ್ಟೋರ್ಸ್ ಅಂತ ಹೇಳಿ. ಬಾಲಾಜಿ ಮೆಡಿಕಲ್ ಸ್ಟೋರ್ಸ್, ಓಕೆ. ಅವರು ನಾಗರಬಾವಿಲಿ ಇದ್ದಾರೆ. ಅವರು ನಮ್ಮೂರವರೇ. ಓಕೆ. ಅವ್ರದ್ದು ರಾಘವೇಂದ್ರ ಟ್ರಾನ್ಸ್ಪೋರ್ಟ್ ಅಂತೇಳಿ ಅವರು ಮಾಡ್ಕೊಂಡಿದ್ರು. ಈಗಲೂ ಇದೆ ಅವರು ಟ್ರಾನ್ಸ್ಪೋರ್ಟೇಷನ್, ಮೊದಲ ಟ್ರಾನ್ಸ್ಪೋರ್ಟೇಷನ್ ಅದು. ಹಾಗಾಗಿ ಅದು ಬೆಂಗಳೂರು ಚಳ್ಳಕೆರೆ ಟು ಬೆಂಗಳೂರು ರಫ್ತುಗಳು ಆಮದುಗಳು ಎರಡೂ ಅವರ ಲಾರಿಗಳ ಮುಖಾಂತರ ನಡೀತಾ ಇದೆ. ಈಗಲೂ ನಡೀತಾ ಇದೆ. ಬಾಲಾಜಿ ಗಿರಿ ಅಂತ ನಾವು ಕರಿತೀವಿ ಅವ್ರನ್ನ, ಪ್ರೀತಿ ಬಾಲಾಜಿ ಗಿರಿ ಅಂತೇಳಿ. ಸರ್, ಎಸ್. ಸೊ ಇವತ್ತಿನ ಒಂದು ಡೇಟ್ ವಿಶೇಷ ಗೊತ್ತಾ ನಿಮಗೆ? ನೀವೇ ಹೇಳಿದ್ರೆ ಅನುಕೂಲ ಆಗುತ್ತೆ. ಹೌದಾ? 7/7. ಅದನ್ನ ನೀವು ಹೇಳ್ತಾನೆ ಇರಬೇಕು. ಮತ್ತೆ 25. ಅದು 7. ಹೌದು ಸರ್, 5/2/7. 7/7/7. ಸರ್, ಇನ್ನೊಂದೇನು ಅಂತಂದ್ರೆ ನಮ್ಮ ನೀವು ಗಮನಿಸ್ಲಿಲ್ಲ ಅನ್ಸುತ್ತೆ ಅಲ್ವಾ? ಗಮನಿಸದೆ ಅದನ್ನ ಡೇಟ್ ಕೊಡೋದಾದ್ರೆ ನಿಮ್ಮ ಬಾಯಿಂದ ಬರ್ಲಿ ಅಂತ ಕಾಯ್ತಿರೋ. ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಸತೀಶ್ ಅವರೇ, ಹೇಗಿದ್ದೀರಾ? ಎಸ್, ನಾನು ಸೂಪರ್ ಆಗಿದ್ದೇನೆ. ಬಹುಶಃ ನೀವು ಉತ್ತರ ಕರ್ನಾಟಕ ಅನ್ಕೋತೇನೆ. ಹಲೋ, ಬಹುಶಃ ನೀವು ಉತ್ತರ ಕರ್ನಾಟಕ ಅನ್ಕೋತೇನೆ. ನಾನು ಹೇಳಿಲ್ವಾ ನೋಡಿ? ಓಕೆ ಓಕೆ ಓಕೆ, ಮಾತಾಡಿ ಸರ್, ಮಾತಾಡಿ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಖಂಡಿತ ಚೆನ್ನಾಗಿದ್ದೀನಿ. ಬಹಳ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಅಲ್ಲ, ನನ್ನೊಟ್ಟಿಗೆ ನೀವು ಕೆಲಸ ಮಾಡಲಿಲ್ಲ ಸರ್, ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡಿದ್ದು. ಯಾಕೆಂದ್ರೆ ಸರ್, ಇವರು ಬೆಳಗೆರೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂತೇಳಿ, ಬೆಳಗೆರೆ ಸೀತಾರಾಮ ಶಾಸ್ತ್ರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳಗೆರೆ. ಬೆಳಗೆರೆ ಅಂತಂದ್ರೆ ರವಿ ಬೆಳಗೆರೆ ಅವರ ತಾಯಿ ತವ್ರ ಮನೆ ಅದು. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂತ ಹೇಳಿ ರವಿ ಬೆಳಗೆರೆ ಅವರ ಸೋದರ ಮಾವ. ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಅಲ್ಲಿ ಲೆಕ್ಚರರ್ ಆಗಿದ್ರು. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗಷ್ಟೇ ಸರ್ಕಾರಿ ಉದ್ಯೋಗದಲ್ಲಿ ಈಗ ಹುಬ್ಳಿಯಲ್ಲಿ ಅವರು ಇದ್ದಾರೆ.
ಓಹೋ. ಇವರು ನನಗೆ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಏನಾದ್ರು ಏರ್ಪಡಿಸ್ತಾ ಇದ್ರೆ ಅಥವಾ ಇನ್ಯಾವುದೋ ಟೂರ್ನಮೆಂಟ್ಸ್. ಹೌದು ಓಕೆ. ನಮ್ಮ ಶಾಲೆಯಲ್ಲಿ ಅಂದ್ರೆ ಕಾಲೇಜಿನಲ್ಲಿ ಕಾಂಪೌಂಡ್ ನಲ್ಲಿ ಏನಾದ್ರು ಕಾರ್ಯಕ್ರಮಗಳು ಏರ್ಪಡಿಸ್ತಂದ್ರೆ ಸರ್ ರವಿ ಬೆಳಗೆರೆ ಶೈಲಿಯಲ್ಲಿ ಮಾತಾಡಿ ಸರ್ ಇಲ್ಲ, ಅದು ನಿಜಕ್ಕೂ ವಿಶೇಷವಾಗಿದೆ ಸರ್. ಅದು ಅದನ್ನ ಇವರು ಬಹಳ ಪ್ರೇರಣೆ ಮಾಡ್ತಾ ಬಹಳ ಇದ್ರು. ವಿಶೇಷ. ಹೌದು. ಸತೀಶ್ ಅವರು So, ಅವಾಗಿಂದ ಶುರು ಆಯ್ತದು. ಅದಕ್ಕಿಂತ ಮುಂಚೆಯಿಂದಲೇ ಅಂತ ಹೇಳ್ಬೋದು. ಆದ್ರೆ ಮೈಕ್ ಹಿಡ್ಕೊಂಡು ರವಿ ಬೆಳಗೆರೆ ಶೈಲಿಯಲ್ಲಿ ಮಾತಾಡಕ್ ಶುರು ಮಾಡಕ್ಕೆ ಪ್ರೇರೇಪಣೆ ಸತೀಶ್. ಇವರೇ. ಓಕೆ. ಹೌದೌದು, ಸೂಪರ್. ಸತೀಶ್ ಅವರು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸ್ಪೋರ್ಟ್ಸ್ ನಡೀತಿತ್ತು ಸರ್ ಒಂದ್ಸರಿ ಓಕೆ. ಕಾಲೇಜಲ್ಲಿ. ಓಕೆ. ಈಗ ನಾನು ವೀಕ್ಷಕ ವಿವರಣೆ ಕೊಡ್ತಾ ಇದ್ದೆ. ಓಕೆ. ಕೊಡ್ಬೇಕಾದ್ರೆ ಈಗ ರವಿ ಬೆಳಗೆರೆ ಆಗಮಿಸುತ್ತಿದ್ದಾರೆ, ನಿಮ್ಮ ಆಟವನ್ನು ನೋಡಲು ಅಂದ್ಬಿಟ್ಟೆ ಅಷ್ಟಕ್ಕೆ ಬಂದೇ ಬಿಟ್ಟು ಅಲ್ಲ, ಅಲ್ಲಿ ಆ ಸ್ಟೈಲ್ ಇದೆಲ್ಲ, ಆ ಸ್ಟೈಲು ಅದ್ಭುತವಾದ ಸ್ಟೈಲ್ ಅದು. ಅದು ಅವರೇ ಸರ್. ಅವ್ರಂದ್ರೆ ಹೌದು ಹೌದೌದು. ಹಂಗಾಗಿ ಹುಡುಗರೆಲ್ಲ ಇದ್ದಾನೆ ನೋಡ್ಬಿಟ್ಟು ರವಿ ಬೆಳಗೆರೆ ಬಂದು ಅಂದಾಗ ಸಾಕು ಎಲ್ಲ ಎಸ್. ಒಂದು ಪ್ರಸಂಗ ಏನು ಅಂತಂದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಇದು ಕಾಲ್ನಡಿಗೆ ಪಾದಯಾತ್ರೆ ಶುರುವಾಗ್ತದೆ. ಆಗ ನಾನು ಒಂದು ವಿಡಂಬನಾತ್ಮಕವಾಗಿ ಒಂದು ನಾಟಕ ಬರಿತೀನಿ. ಯಾತ್ರೆ ಅಂತ ಇದೊಂದು ಯಾತ್ರೆ ಅಂತ ಯಾತ್ರೆ ಅಂತ ಇದೊಂದು ಯಾತ್ರೆ. ಅದನ್ನ ಬರೆದು ಮಾಡಿದಾಗ ಅದರ ನೆಕ್ಸ್ಟ್ ಡೇ ನಾನು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳದು ಒಂದು ಪುಸ್ತಕ ಇದೆ ಮರೆಯಲಾದೀತೆ ಅಂತ ಹೇಳಿ. ಮರೆಯಲಾದೀತೆ ಒಳಗೆ ಎಗ್ಗೆರೆ ಗಗ್ರಂಗಪ್ಪ ಅಂತ ಹೇಳಿ. ಹೌದು, ಆ ಪುಸ್ತಕದ ಹೆಸರು ಮರೆಯಲಾದೀತೆ ಅಂತ ಹೇಳಿ. ಅದರಲ್ಲಿ ಎಗ್ಗೆರೆ ಗಗ್ರಂಗಪ್ಪ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದು 5-6 ಪೇಜ್ಗಳ ಒಂದು ಮುದ್ರಣ ಇರತಕ್ಕಂತ ಒಂದು ಚರಿತ್ರೆಯ ಒಂದು ಕತೆ. ಆ ಕತೆ ಮೇಲೆ ನಾಟಕ ಬರೆಯೋಣ ಅಂತ ಹೇಳಿ ನಾನು ಹೊರಟು 4 ಲೈನ್ ಬರಿತಾ ಇದ್ದಾಗ ಸತೀಶ್ ಅವರು ಲೈಬ್ರರಿಗೆ ಬರ್ತಾರೆ. ಲೈಬ್ರರಿಗೆ ಬಂದು ಏನ್ ಮಾಡ್ತಾ ಇದ್ದೀರಿ ಅಂತಂದಾಗ, ನೆನ್ನೆ ತುಂಬಾ ಚೆನ್ನಾಗಿತ್ತು ಸರ್ ನಾಟಕ, ಅದು ಯಾತ್ರೆ ಅಂತ ಒಂದು ಯಾತ್ರೆ ಚೆನ್ನಾಗಿತ್ತು ಸರ್, ಅದಿರ್ಲಿ ಬಿಡಿ ಸರ್, ಇನ್ನೊಂದು ಬರಿತಾ ಇದೀನಿ ಅಂತ. ಏನ್ ಬರಿತಾ ಇದ್ದೀರಾ ಅಂತಂದ್ರೆ, ಎಗ್ಗೆರೆ ಗಗ್ರಂಗಪ್ಪನ ಬಗ್ಗೆ ನಾಟಕ ಬರೆಯೋಣ ಅಂತ ಇದ್ದೀನಿ. ಅಂದ ತಕ್ಷಣ ತಾತ ಬಂದಿದ್ದಾರೆ, ಬನ್ನಿ ಸ್ಟಾಫ್ ರೂಮ್ಗೆ ಅಂತ ನನಗೆ ಕರ್ಕೊಂಡು ಹೋಗ್ಬಿಟ್ರೆ, ಬಿಡಿ ಸರ್ ಬೇಡ 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 ಅಂತ. ಅವರು ಸಂಬಂಧಿಕರು ಹೌದು, ತಾತನೂ ಹೌದು ನನಗೆ. ಆದ್ರೆ ಆ ಒಂದು ಶಿಸ್ತನ್ನು ಪರಿಪಾಲನೆ ಮಾಡಲೇಬೇಕಾಗಿತ್ತು ಒಂದು ಶಾಲೆ ಅಂದಮೇಲೆ, ಕಾಲೇಜು ಅಂದಮೇಲೆ. ಹಾಗಾಗಿ ಹೋದಾಗ ಇವರೇನೆ ಸತೀಶ್ ಅವರೇನೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ಹತ್ರ ಹೇಳಿದ್ರು, ಈ ಥರ ತಾತ ಇವರು ಎಗ್ಗೆರೆ ಗಗ್ರಂಗಪ್ಪನ ಬಗ್ಗೆ ನಾಟಕ ಬರೆಯಕ್ಕೆ ಹೊರಟಿದ್ದಾರೆ. ಹೂನಪ್ಪ, ಅವ್ನು ಬರೀತಾನೆ, ನೆನ್ನೆ ನಾಟಕ ಮಾಡ್ದ, ತುಂಬ ಚೆನ್ನಾಗಿ ಮಾಡ್ದ, ಏನು ಬರ್ದಿದ್ಯಾ 4 ಲೈನ್ ಹೇಳು ಅಂತಂತಂದ್ರು. ಆಗ ನಾನು 4 ಲೈನೇ ಬರೆದಿದ್ದು, 2-3 ಡೈಲಾಗ್ಸ್ನ ಬರೆದಿದ್ದೆ. ಬರೆದಾಗ ತೋರಿಸ್ದೆ, ನೋಡಿದ್ರು ಚೆನ್ನಾಗಿದೆ ಲೈನ್ಸು. ಆದರೆ ಅಲ್ಲಿ ನಾನು ಬಳಸಿರ್ತಕ್ಕಂಥದ್ದು ಗಗ್ರಂಗಪ್ಪನ ಬಗ್ಗೆ, ಅವನ ಸ್ಥಿತಪ್ರಜ್ಞತೆ ಬಗ್ಗೆ ನಾನು ಮಾತಾಡಿದ್ದೀನಿ. ಅವನು ಬೋಳಿ ಮಗನೇ, ಕಳ್ಳನ ಮಗನೇ, ಇನ್ನೊಂದು ಮತ್ತೊಂದೆಲ್ಲ ಪದಗಳೇನು ಬಳಸಿದಾನೆ, ಆ ಪದಗಳನ್ನ ನೀನು ಅದೇ ರೀತಿ ಯಥಾವತ್ತಾಗಿ ಬಳಸು, ಯಾಕಂದ್ರೆ ನೀನು ಸಂಸ್ಕೃತ ಪಂಡಿತರ ಮಗ ಅಂತೇಳಿ ಅದನ್ನ ಫಿಲ್ಟರ್ ಮಾಡಬೇಡ ಅಂತ ಹೇಳಿದ್ರು. ಅದು ಕೂಡ ಸತೀಶ್ ಅವರು ಅದನ್ನ ಜ್ಞಾಪಿಸ್ಕೋಬೇಕು, ಅದನ್ನ ಜ್ಞಾಪಕ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಸತೀಶ್ ಅವರಿಗೆ ಹೇಳಿದ್ದೆ, ಯಾಕಂದ್ರೆ ಆಜಾನ್ ಬಾಬು ಒಂದ್ ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ರು, ಹಾಗಾಗಿ ಐಟು ಪರ್ಸನಾಲಿಟಿ ನೋಡಿದ್ರೆ ನೀವೇ ಮಾಡಿ ಸರ್ ಸತೀಶ್ ಅವರೇ ಅಂತ ಹೇಳ್ತಾ ಇದ್ದೆ. ಹೌದು, ಖಂಡಿತ. ಅಲ್ಲ, ನಮ್ಮ ಉತ್ತರ ಕರ್ನಾಟಕಲ್ಲೇ ಹೆಚ್ಚು ಅದು ಬೆಳೆದಿರೋದು ಅದೇ ಅಲ್ಲಿಂದಾನೆ. ಸತೀಶ್ ಸರ್ ಇವರು ನಮ್ಮ ಬಾಲವರ್ಧನ್ ಕೂಡ ಹುಬ್ಳಿಯವರೇನೆ, ಮೂಲತಃ ಹುಬ್ಳಿಯವರು. ಹುಬ್ಳಿ. ಅವರು ಇವತ್ತು ಸಂದರ್ಶನ ಮೊದಲಿಗೆ ನನ್ನ ಮೊದಲನೇ ಸಂದರ್ಶನ ಇದು ನನ್ನ ಜೀವನದಲ್ಲಿ. ಉತ್ತರ ಕನ್ನಡ ಅದು ಗಂಡು ಮೆಟ್ಟಿನ ನಾಡಲ್ವಾ ಆ ಕಡೆ ಎಲ್ಲ. ನಿಮ್ದೇನ್ ಕಡಿಮೆ ಸರ್, ಬರೀ ಹಾವಲ್ಲ ಮೇಸ್ಟ್ರೆ, ನಾಗರ ಹಾವು ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸತೀಶ್ ಅವರ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ಹೇಳ್ತೀರಾ? ಯಾಕಂದ್ರೆ ನೀವು ಚಳಗೇರಿಯಲ್ಲಿ ಹೇಗೆ, ಯಾವ ತರ ನಿಮ್ಮ ತುಂಟತನ ಇದ್ರ ಅಥವಾ ಹೇಗೆ? ತುಂಬಾ ಮರಕೋತಿ ಆಟ ಎಲ್ಲ ಆಡ್ತಿದ್ರ? ಖಂಡಿತ ಮರಕೋತಿ ಆಟ ಆಡ್ತಾ ಇದ್ವಿ ಸರ್. ಮರಕೋತಿ ಅಂತ ಅಷ್ಟೇ ಅಲ್ಲ, ಕೋಲಾಟ ಆಡ್ತಾ ಇದ್ವಿ, ಕುದುರೆ ಬಚ್ಚ ಆಡ್ತಾ ಇದ್ವಿ, ಸಾಕಷ್ಟು ಆಟ. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಯಾಕಂದ್ರೆ ಪಾಪ ಅವ್ರಿಗೂ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡೋಕೆ. ನಮಸ್ಕಾರ, ಯಾರು ಮಾತಾಡೋದು?
ನನ್ನ ಚಂದ್ರಶೇಖರ್ ಅಂತ ಚಿತ್ರದುರ್ಗದಿಂದ. ನಮಸ್ಕಾರ ಚಂದ್ರಶೇಖರ್ ಅವರೇ, ಹೇಗಿದ್ದೀರಾ? ಬೆಳೆ ಹೇಗಿದೆ ಅಲ್ಲಿ? ಚೆನ್ನಾಗಿದೆ. ಎಸ್, ದುರ್ಗ ಅಂದಮೇಲೆ ನಂಗೆ ಭಾಳ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮೊದಲನೇ ಚಿತ್ರ ಅಲ್ಲಿ ಚಿತ್ರೀಕರಣ ಆಗಿರೋದು. ಎಸ್. ಮಾತಾಡಿ ಸರ್, ನಮ್ಮೊಂದಿಗೆ ಇವತ್ತು ರಘುನಾಥ್ ಅವರು ಇದ್ದಾರೆ, ಮಾತಾಡಿ ಸರ್. ರಘುನಾಥ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹಾಂ, ಅವನು ಕಲೆ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾನೆ ಅಲ್ವಾ? ಮೊದಲು ಬಿಗಿನಿಂಗ್ ಎಲ್ಲ ಅವೆಲ್ಲ ಏನ್ ಮಾಡ್ತಾ ಇರ್ಲಿಲ್ಲ, ಈಗ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾನೆ. ಎಸ್ ಎಸ್ ಸೊ ಎಸ್. ಆಗ್ಲಿ ಅಂದ್ರೆ ಒಳ್ಳೇದಾಗ್ಲಿ. ಅವ್ನ ಮೊದಲಿಂದಲೂ ಸ್ವಲ್ಪ ಈ ವಜ್ರಮಣಿ ಆಕ್ಟಿಂಗ್ ತುಂಬಾ ಮಾಡ್ತಾ ಇದ್ದ. ಲುಕ್ ಹಾಗೆ ಇದೆ ಸರ್. ಸ್ವಲ್ಪ ನೋಡಕ್ಕೂ ಲುಕ್ ಹಂಗೆ ಇದ್ದ. ನಿಜವಾಗ್ಲೂ ಅವ್ರು ಫಸ್ಟ್ ಟೈಮ್ ನಾನು ಬಂದು ಮೀಟ್ ಆದಾಗ ಭಯ ಆಯ್ತು ಸರ್ ನನಗೆ. ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾನೆ. ಎಸ್, ಅವ್ರಿಗೆ ಇನ್ನಷ್ಟು ಬೆಳಕಲ್ಲಿ ತರಬೇಕಂತ ನಾವು ಇವತ್ತು ಈ ಸಂದರ್ಶನವನ್ನ ಇಟ್ಕೊಂಡಿದ್ದೀವಿ. ಸೊ ನಿಮ್ಮೆಲ್ಲ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಖಂಡಿತ ಇರುತ್ತೆ ಸರ್, ಖಂಡಿತ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಚಂದ್ರಶೇಖರ್ ಅಂತೇಳಿ ಮಾತಾಡ್ತಾ ಇರೋದು ಯಾರು ಅಂದರೆ ನನ್ನ ದೊಡ್ಡಮ್ಮನ ಮಗ ಸರ್. ಓಕೆ ಚಂದ್ರಶೇಖರ್, ಚಂದ್ರಶೇಖರ್ ಅಂತೇಳಿ ಓಕೆ. ರಿಟೈರ್ಡ್ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ನಾವು ಚಳ್ಳಕೆರೆಲಿದ್ದಾಗ ಅವ್ರ ಮನೇಲೆ ಅವ್ರ ತಾಯಿ ಒಟ್ಟಿಗೆ ನನ್ನ ತಾಯಿ ಅಕ್ಕ ನರಸಮ್ಮನವರು ಅಂತೇಳಿ ಎಂ ಬಿ ಎಲ್ ಮೂರ್ತಿಗಳು ಅಂತೇಳಿ ನಮ್ಮ ದೊಡ್ಡಪ್ಪ ಅವರು ಓಕೆ. ಎಂ ಬಿ ಎಲ್ ಮೂರ್ತಿಗಳು. ಅವರು ಮನೆಯಲ್ಲಿ ನಾನು ಹೆಚ್ಚು ಕಾಲ ಕಳೀತಾ ಇದ್ದಿದ್ದು. ಓಕೆ. ನಮ್ಮ ಅಣ್ಣ ಅಭಿಜಿತ್ ಅವರ ಕ್ಲಾಸ್ಮೇಟ್ ಸರ್, ಮುಖ್ಯವಾಗಿ ಓಹೋ, ಹೇಳ್ಬೇಕು. ಹೌದಾ? ಸಿನಿಮಾ ಆಕ್ಟರ್ ಅಭಿಜಿತ್ ಕ್ಲಾಸ್ಮೇಟ್ಸ್ ಇವರೆಲ್ಲ. ಇವರು ಕೂಡ ಚಳ್ಳಕೆರೆಲೇ ಓದಿದ್ದು. ಓಕೆ. ಒಂದು ಪ್ರಸಂಗ ಹೇಳಬೇಕು ಅಂತಂದ್ರೆ ನಮ್ಮ ಅಣ್ಣಂದು ಮೊದಲನೇದಾಗಿ ಅಂತಂದ್ರೆ ತಾಯಿಗೆ ತಕ್ಕ ಮಗ ಸಿನಿಮಾ. ಓಕೆ. ತಾಯಿಗೆ ತಕ್ಕ ಮಗ ಸಿನಿಮಾ ನಮ್ಮೂರಿನ ಒಂದು ಜಯರಾಮ್ ಥಿಯೇಟರ್ಲಿ ಅದು ಇತ್ತದು. ಓಕೆ. ಮಾರ್ನಿಂಗ್ ಶೋ ಮ್ಯಾಟ್ನಿಗೆ ನಮ್ಮ ತಂದೆನ ಪೀಡಿಸಿ ಕೊನೆಗೆ ಚಂದ್ರಶೇಖರ್ ರವಿ ಬೆಳಗ್ಗೆ ತರನೇ ಮಾತಾಡ್ತೀರಾ? ಅಲ್ಲ, ಸ್ಟೈಲ್ ಹಂಗೆ ಇದೆ ಅದು ಬಂದ್ಬಿಟ್ಟಿದೆ ಫುಲ್ಲು. ಇಲ್ಲ ಥರ ಏನು ಅಂದ್ಕೊಂಡಿಲ್ಲ. ಆಗ ನಮ್ಮ ತಂದೆಯವರು ಚಂದ್ರಶೇಖರ್ಗೆ ನಾವು ಚಂದಿ ಅಂತಲೇ ಕರಿತಾ ಇದ್ದಿದ್ದು. ಚಂದಿ ಅಂತ ಕರಿತೀವಿ. ಚಂದಿ ತಗೊಳ್ಳೋ ಇವ್ನು ಬಿಟ್ಬಿಡಪ್ಪ ಥಿಯೇಟರ್ಗೆ ಅಂತೇಳಿ ಬಿಟ್ಟಾಗ ಅದು ನನ್ನ ಮೊದಲನೇ ಹೆಜ್ಜೆ. ಆಮೇಲೆ ಅಲ್ಲಿಂದ ನಾವು ಅವ್ರು ಚಿತ್ರದುರ್ಗ ಶಿಫ್ಟ್ ಆದರು. ಅಲ್ಲಿಂದನೂ ಅವ್ರ ಒಡನಾಟ ಇದೆ. ನನ್ನ ಎಲ್ಲ ದೊಡ್ಡಮ್ಮನ ಮಕ್ಕಳಲ್ಲಿ ಸ್ವಲ್ಪ ಅತಿ ಹೆಚ್ಚು ಸಲಿಗೆ ಮತ್ತೆ ಪ್ರೀತಿ ವಿಶ್ವಾಸ ಎಂ.ಎಲ್. ಚಂದ್ರಶೇಖರ್ ಒಟ್ಟಿಗೆ. ಅವರು LLB ಗ್ರಾಜುಯೇಟ್, BCom M.Com LLB ಪ್ಲಸ್ ಈಗ ಒಂದು ಬ್ಯಾಂಕಿಗೆ ಅವರು ಇಂಟ್ರೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಜೊತೆಗೆ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನಿವೃತ್ತರಾಗಿದ್ದಾರೆ. ಅವಾಗ ML ಕ್ಲೋಸ್ ಅಂದ್ರೆ ML ಹಾಕ್ತಿದ್ರ ಅವಾಗ? ಇಲ್ಲ, MLC ಅಂತ ಕರಿತೀವಿ ನಾವು. MLC ಅವರ ಇನ್ನೊಬ್ಬ ಕೊನೆಯ ತಂಗಿ ಅವ್ರಿಗೆ ML ಅಪರ್ಣ. MLC MLA ಯಾರು ಇದಾರಪ್ಪ ಅಂದ್ರೆ ಅವ್ರ ಮನೇಲೆ ಇದ್ದಾರೆ. ಸೂಪರ್. ತುಂಬಾ ಸಂತೋಷ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಯಾಕಂದ್ರೆ ಹತ್ತಿರವಾಗಿ ಇರ್ಬೇಕು. ಯಾಕಂದ್ರೆ ರಿಲೇಷನ್ಸಲ್ಲಿ ಹತ್ತಿರ ಇರೋದು ಬಹಳ ಅಪರೂಪ, ಕಡಿಮೆನೆ. ಯಾಕಂದ್ರೆ ನಾವು ನೋಡ್ತೀವಿ ಹೆಚ್ಚು ನಾವು ಸಂಬಂಧಗಳಲ್ಲಿ ಕಾಲಿಡೋರು ಹೆಚ್ಚು ನಾವು ನೋಡ್ತೀವಿ. ಕಾಲು ಹಿಡಿಯೋರು ಇದ್ದಾರೆ, ಕೈ ಹಿಡಿಯೋರು ಇದ್ದಾರೆ, ಎರಡು ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ನಾವು ಮುಂದೆ ಬರೋದು ಬಹಳ ಮುಖ್ಯ. ಅದೇ ಈಜ್ಬೇಕಲ್ವ ಸರ್? ಎಸ್, ಈಜ್ಬೇಕು. ತಮ್ಮ ಬಾಲ್ಯದ ಬಗ್ಗೆ ತಾವು ಹೇಳ್ತಾ ಇದ್ದೆ. ಮರಕೋತಿ ಆಟ ಆಡ್ತಾ ಇರೋ ಒಂದು ಪ್ರಸಂಗ ಒಂದು ಜ್ಞಾಪಕಕ್ಕೆ ಬರುತ್ತೆ. ಓಕೆ. ಮರಕೋತಿ ನಾವು ಟ್ರಾವೆಲರ್ಸ್ ಬಂಗ್ಲೆ ಅಂದ್ರೆ ಪ್ರವಾಸ ಮಂದಿರ ಅಂತ ಏನ್ ಹೇಳ್ತೀವಲ್ಲ, ಅದು ಚಿತ್ರದುರ್ಗ ರಸ್ತೆಯಲ್ಲಿದೆ. ಚಳ್ಳಕೆರೆ ಸರ್ಕಲ್ ಇಂದ ಚಿತ್ರದುರ್ಗಕ್ಕೆ ಹೋಗ್ತಾ ದಾರಿಯಲ್ಲಿ ಸರ್ಕಲ್ ಇಂದ ಒಂದು 1.25 ಕಿಲೋಮೀಟರ್ ದೂರದಲ್ಲಿ ಎಡಭಾಗದಲ್ಲಿ ಬರುತ್ತೆ. ಅಲ್ಲಿ ನಾವು ಮರಕೋತಿ ಆಟ ಆಡ್ತಾ ಇದ್ವಿ. ಅಲ್ಲಿ ನನ್ನ ಜೊತೆಲಿ ಆಟ ಆಡ್ತಾ ಇದ್ದವರು ಅಂದ್ರೆ ಜಗದೀಶ್ RH ಅಂತ ಹೇಳಿ, DK ವಿವೇಕಾನಂದ ಬಾಬು, ಆಮೇಲೆ ಶಂಕರಪ್ಪ ಅಂತ ಹೇಳಿ, ಆಮೇಲೆ ಶ್ರೀನಿವಾಸ್ ಅಂತ ಹೇಳಿ, ಕುಮಾರ ಅಂತ ಹೇಳಿ, ಆಮೇಲೆ ದಿನೇಶ ಅಂತ ಹೇಳಿ, ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಬಾಲ್ಯ ಸ್ನೇಹಿತರು. ಅನೀಸ್ ಅಂತ ಒಬ್ರು ಇದ್ರು, ಅಲ್ಮಾಸ್ ಅಂತ ಇದ್ರು. ಹೀಗೆ ಬಹಳಷ್ಟು ಜನದ ಒಂದು ಗುಂಪೇ ಇತ್ತು ನಮ್ದು ಅಲ್ವಾ. ಆ ಗುಂಪಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಬ್ರೂಸ್ಲಿಗಳು ನೋಡೋದು, ಇನ್ನೊಂದು ನೋಡೋದು, ಆ ತರದೆಲ್ಲ ಹೂ ಅನ್ನೋದು, ಕರಾಟೆ ಆಡ್ತೀನಿ ಅನ್ನೋದು, ಪ್ರಯತ್ನಗಳು ಮಾಡೋದು. ಆಮೇಲೆ ಅಲ್ಲಿ ಕಿಟಕಿಗಳು ಗ್ಲಾಸ್ ಹೊಡೆಯೋದು, ಕಾಂಪೌಂಡ್ ಹೊಡೆಯೋದು, ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಇದು ಬಾಲ್ಯದಲ್ಲಿ ಚೇಷ್ಟೆಗಳು ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಆ ಚೇಷ್ಟೆಗಳು ಮಾಡ್ತಾ ಬೈಸ್ಕೊಳ್ಳೋದು, ಹೊಡೆಸ್ಕೊಳ್ಳೋದು ಎಲ್ಲ ಮಾಡ್ತಾ ಹೋದಾಗ ಒಂದು ವಯಸ್ಸಿಗೆ ಯವನಕ್ಕೆ ಬಂದಾಗ ಸ್ವಲ್ಪ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಇರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಒಂದು ಪ್ರಸಂಗ ನಾನು ಹೇಳಲೇಬೇಕಾಗತ್ತೆ. ಮರಕೋತಿ ಆಟ ಆಡ್ತಾ ಇದ್ವಿ. ಒಂದು ಸ್ಕೈ ಬ್ಲೂ ಕಾರ್ ಬರುತ್ತೆ, ಅಂಬಾಸಿಡರ್ ಕಾರು.
ಆ ಅಂಬಾಸಡರ್ ಕಾರು ಬಂದು ಅಲ್ಲಿ ಪೋರ್ಟಿಕೋದಲ್ಲಿ ನಿಲ್ಲುತ್ತೆ. ಅಲ್ಲಿ ಓಕೆ. ಆ ಪೋರ್ಟಿಕೋದಲ್ಲಿ ಇಳಿದಾಗ 4-5 ಜನ ಇಳಿತಾರೆ ಆ ಕಾರಲ್ಲಿ. ನಾವು ಯಾರೋ ಕಳ್ಳರು ಇಳಿದಂಗೆ ಇಳಿತಾರೆ ನೋಡೋ ಅಂತ ನಾವು ಒಬ್ರಿಗೊಬ್ರು ಮಾತಾಡ್ಕೊಡ್ತಿದ್ದೆ ಕಾನ್ವರ್ಸೇಷನ್ಸ್. ಓಕೆ. ಆ ಕಾನ್ವರ್ಸೇಷನ್ನಲ್ಲಿ ಇಳಿದಿದ್ದು ಯಾರು ಅಂತಂದ್ರೆ ನಟಭೈರವ ವಜ್ರಮುನಿ. ವಾವ್. ನಾವು ಅವಾಗ 6ನೇ ಕ್ಲಾಸ್ ಏನೋ ಓದ್ತಾ ಇದ್ವಿ. ಸೂಪರ್ ಸೂಪರ್. ನಾವಿನ್ನು ಹೈಸ್ಕೂಲ್ ಕೂಡ ಬಂದಿರಲಿಲ್ಲ. ಎಲ್ಲ ನಿಕ್ಕರ್ಗಳು ಹಾಕೊಂಡು ಆಟ ಆಡ್ತಾ ಇದ್ವಿ ಎಲ್ಲ. ಓಕೆ. ಸರಿ, ಆಗ ಆಟ ಆಡ್ತಾ ಇರ್ಬೇಕಾದ್ರೆ ವಜ್ರಮುನಿ ಅವ್ರು ಬಂದರು. ಅವ್ರ ಜೊತೆಗೆ ಒಂದು 4 ಜನ ಬಂದರು. ಮರ ಹತ್ತಿದ್ವಲ್ಲ, ಬಾಬು ಬಾಪ ಇಲ್ಲಿ ಅಂತ ಕೂಗಿದ್ರು. ಅಲ್ಲಿ ನಮ್ಮ ಡಿ.ಕೆ. ವಿವೇಕಾನಂದ ಬಾಬು ಬಾಬು ಅಂತ ಕೂಗ್ತಿರ್ಲಿಲ್ಲ. ನೋಡೋ ನನ್ನ ಹೆಸರಿಗೆ ನಪ್ಪ ಇಟ್ಕೊಂಡಿದ್ದಾರೆ ಅವರು, ಯಾರೋ ಏನೋ ನೋಡೋ ನನ್ನ ಹೆಸರು ಕೂಗ್ತಾರೆ ಅಂತ ಅವನು ಇಳ್ದ. ನೀನಲ್ಲಪ್ಪ ಆ ಬಾಬು ಅಂತ ನನ್ನ ಕಡೆ ತೋರಿಸ್ತಾರ. ಓಕೆ. ನನ್ಗೆ ಗೊತ್ತಿಲ್ಲ. ನಿಮ್ಮ ವಯಸ್ಸು ಅವಾಗ 6ನೇ ಕ್ಲಾಸು, 12-13 ವರ್ಷ. ಅವಾಗ ನಿಮ್ಮ ಲುಕ್ ಹೆಂಗಿತ್ತು? ಇದೇ ತರ ಇದ್ದೆ. ಹೌದಾ? ಮೀಸೆ ಇರ್ಲಿಲ್ಲ ಅಷ್ಟೇ. ಮೀಸೆ ಇರ್ಲಿಲ್ಲ. ಓಕೆ. ಮುಖ ಎಲ್ಲ ಈ ರೀತಿ ಸ್ವಲ್ಪ ತೂತು ತರದ್ದೇನು ಇರ್ಲಿಲ್ಲ. ಓಕೆ. ತುಂಬಾ ತೆಳ್ಳಗಿದ್ದೆ. ಮತ್ತೆ ನಾನು ಹುಟ್ಟಿದ್ರಿಂದ 8ನೇ ಕ್ಲಾಸ್ 9ನೇ ಕ್ಲಾಸ್ ಬರೋವರೆಗೂ ನಮ್ಮ ಮನೇಲಿ ನಾನು ಪೇಷಂಟ್. ಅರವಿಂದ್ ಎಚ್.ಆರ್ ಒಂದು ಕಮೆಂಟ್ ಹಾಕಿದ್ದಾರೆ, ಸೂಪರ್ ಫ್ಯಾಂಟಾಸ್ಟಿಕ್ ಆಟ ಅಂತೆ, ಮರಕೋತಿ ಆಟ. ಯಾರು ಅಭಿಮಾನಿಗಳು. ಇರ್ಲಿ. ಆ ಮರಕೋತಿ ಆಟ ಇಳಿದಾಗ ಕೂಗಿದ್ರು. ಅವನು ಹೊರಟ, ನಾನು ಹೊರಟೆ ಅವನ ಹಿಂದೆ. ಹೋದ್ಮೇಲೆ ಇಲ್ಲಿ ಮೇಟಿ ಯಾರಪ್ಪ ಅಂತ ಕೇಳ್ತಾರೆ. ಮೇಟಿ ಯಾರು ಅಂತಂದ್ರೆ ನಾನು ಮೇಟಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಮೇಂಟೆನೆನ್ಸ್ ಆಫ್ ಟ್ರಾವೆಲರ್ಸ್ ಬಂಗ್ಲೆ. ಅವ್ರನ್ನ ಕರ್ಕೊಂಡು ಬರ್ತೀನಿ. ಅವ್ರನ್ನ ಕರ್ಕೊಂಡ್ ಬಂದಾಗ ಅವರು ನನ್ಗೆ ಊಟ ಬೇಕಪ್ಪ ಅಂತ ವಜ್ರಮುನಿ ಅವ್ರು ಹೇಳ್ತಾರೆ. ವಜ್ರಮುನಿ ಅವ್ರು ಹೇಳಿದಾಗ ಊಟದ ವ್ಯವಸ್ಥೆ ಸಭಾಂಗಣದಲ್ಲಿ ಡೈನಿಂಗ್ ಹಾಲಲ್ಲಿ ಅದಕ್ಕೆ ಏರ್ಪಾಡು ಮಾಡ್ತೀವಿ. ಏರ್ಪಾಡು ಮಾಡಿದಾಗ ನಾನು ಅಲ್ಲಿ ಬಂದವರ ಜೊತೆಲಿ ಒಬ್ಬರನ್ನ ವಜ್ರಮುನಿ ಅವರು ಇದ್ದಂಗಿದಾರಲ್ಲ ಅವರೇನಾ ಅಂತ ಎಕ್ಸ್ಕ್ಲಮೇಟರಿ ಮತ್ತೆ ಕ್ವಶನ್ ಮಾರ್ಕ್ ಎರಡೂ ರೀತಿಲಿ ಕೇಳ್ತೀನಿ. ಕೇಳಿದಾಗ ಏನಾಗುತ್ತೆ, ಕನ್ಫರ್ಮ್ ಇರಲಿಲ್ಲ, ಕನ್ಫರ್ಮೇನೆ. ಆದ್ರೂ ನಮ್ಮಂತ ಬಯಲ್ಸೀಮೆ ಊರಿಗೆ ನಟರು ಬರ್ತಾರೆ ಅಂತಂದ್ರೆ ನಮ್ಗೇನೋ ಒಂಥರ ಅದು ಜೇನುತುಪ್ಪನೇ ಬಂದಾಗ ಅಂತ ತಿಳ್ಕೊತೀನಿ. ಯಾಕೆ ಸಿಹಿ ಅಲ್ವಾ ಅದೊಂಥರ, ನಮ್ಗೆ ನೋಡಿಲ್ಲ ನಾವು. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಬಂದಾಗ ತುಂಬಾ ಸಂತೋಷ ಆಯ್ತು. ಹೌದು ಅಂತ ಹೇಳ್ತಾರೆ, ಯಾರಿಗೂ ಹೇಳ್ಬೇಡಪ್ಪ ಅಂತ ಹೇಳ್ತಾರೆ ಅವರು ಹೇಳಿದ ವ್ಯಕ್ತಿ. ನಾವು ಸುಮ್ನಿರ್ತೀವ? ಏನದು ತಗೋ, ದಿಕ್ಕಿಗೆ ಒಬ್ಬೊಬ್ರು ಓಡ್ತೀವಿ. ಓಡ್ಬಿಟ್ಟು ವಜ್ರಮುನಿ ಅವ್ರು ಬಂದಿದ್ದಾರೆ, ವಜ್ರಮುನಿ ಅವ್ರು ಪಬ್ಲಿಸಿಟಿ. ಅವಾಗೇನು ಈಗ ತರ ಮೀಡಿಯಾ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾಗಳಿರ್ಲಿಲ್ಲ. ಹೋದಾಗ ಎಲ್ಲ ಬಹಳಷ್ಟು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಬಾಳೆಹಣ್ಣು ತಂದು ಕೊಡ್ತೀನಪ್ಪ ಅಂತ ನನಗೆ ಹೇಳ್ತಾರೆ. ಆಯ್ತು ತಗೊಂಬರ್ತೀನಿ ಅಂತೇಳಿ ಇಲ್ಲಿ ನಾಕುಮರಿಯಪ್ಪನವರು ಅಂತ ಹೇಳಿ ಇದ್ರು. ಅವ್ರ ಅಂಗಡಿಗೆ ಹೋಗಿ, ನಾಕುಮರಿಯಪ್ಪನವರು ಯಾರು ಅಂತಂದ್ರೆ ಡಿ ಸುಧಾಕರ್, ಈಗ ಮಿನಿಸ್ಟರ್ ಇದಾರಲ್ಲ ಅವ್ರ ಸ್ವಂತ ಚಿಕ್ಕಪ್ಪನವರು. ಅವರ ಅಂಗಡಿಗೆ ಹೋಗ್ಬಿಟ್ಟು ಬಾಳೆಹಣ್ಣು ತಗೊಂಬರ್ತೀನಿ. ತಗೊಂಬಂದು ಕೊಟ್ಮೇಲೆ ಬಾಳೆಹಣ್ಣು ತಿಂದು ಅಲ್ಲಿಂದ ನಿರ್ಗಮಿಸ್ತಾರೆ. ಅದು ವಜ್ರಮುನಿ ಅವ್ರನ್ನ ನಾನು ಕಣ್ಣಾರೆ ನೋಡಿದಂತ ಒಂದು ಅದ್ಭುತವಾದ ಕ್ಷಣ ಅದು. ಸೂಪರ್ ಸೂಪರ್, ಒಳ್ಳೆ ಅನುಭವ ಆಯ್ತಲ್ಲ ನಿಮಗೆ. ಸರ್, ನೀವು ಮೊದಲ ಸಾರಿ ನೀವು ಬಣ್ಣ ಹಚ್ಚಿದ ಒಂದು ನಾಟಕ ಯಾವುದು? ಆ ಒಂದು ಅನುಭವ ಹೇಗಿತ್ತು ಸರ್? ಯಾಕಂದ್ರೆ ಫಸ್ಟ್ ನಾವು ಬಣ್ಣ ಹಚ್ಕೊಳ್ಳುವಾಗ ಒಂದು ರೀತಿ ಆ ಒಂದು ಅನುಭವನೇ ಬೇರೆ ಅಲ್ವಾ? ಖುಷಿ ಆಗುತ್ತೆ. ಆ ಒಂದು ಪಾತ್ರ ನಾನು ಮಾಡ್ತಾ ಇದ್ದೇನೆ, ನನಗೆ ಬಣ್ಣ ಹಚ್ತಿದ್ದಾರೆ, ಆ ಉತ್ಸಾಹನೇ ಬೇರೆ. ಸತ್ಯ ಅದು. ಮತ್ತೆ ಯಾವ ಪಾತ್ರ ಮಾಡಿದ್ರಿ ತಾವು ಫಸ್ಟ್ ಮೊದಲಿಗೆ? ನನ್ನ ಬಾಲ್ಯದಲ್ಲೇ ಹೇಳೋದಾದ್ರೆ ಹೈಸ್ಕೂಲಲ್ಲಿ ನಾನು 8ನೇ ಕ್ಲಾಸು ಮತ್ತೆ SSLC 2 ವರ್ಷಗಳ ಕಾಲ, 84ರಲ್ಲಿ ನಾನು ಹೈಸ್ಕೂಲ್ ಅಡ್ಮಿಷನ್ ಆದಾಗ ಅಲ್ಲಿ ಯೂನಿಯನ್ ಡೇ ಅಂತ ಮಾಡ್ತಾರೆ. ಯೂನಿಯನ್ ಡೇ ವಾರ್ಷಿಕ ಒಂದು ಸಭೆ ಇದಿರ್ತದೆ. ಅಲ್ಲಿ ನಾವು ಕರಡಿಯ ಕುಣಿತ ಅಂತೇಳಿ ಒಂದು ನಾಟಕ ತಗೊಳ್ತೀವಿ. ಕರಡಿಯ ಕುಣಿತ ಅಂತೇಳಿ. ಆ ಕರಡಿಯ ಕುಣಿತದಲ್ಲಿ ದಿಗಂತ್ ರಾಜು ಅಂತೇಳಿ ನಮ್ಮ BC ಕೋಡಪ್ಪಮೇಶು ಅಂತ ಇದ್ರು, ಅವರಿಲ್ಲ ಈಗ. ಅವರು ಸೋದರಳಿಯ, ಅವನು ಹಿರಿಯೂರು ತಾಲೂಕಿನಲ್ಲಿದ್ದಾನೆ. ಆತ ನಾನು ಇಬ್ರು ಕೂತ್ಕೊಂಡು ಅದನ್ನ ರಚನೆ ಮಾಡ್ತೀವಿ. ಅವಾಗ ಶ್ರೀಧರಾಚಾರು, ಡಿ.ಕೆ. ವಿವೇಕಾನಂದ ಬಾಬು, ರಾಜಶೇಖರ, ಮತ್ತೆ ಹೀಗೆ ಎಲ್ಲರೂ ಒಂದಷ್ಟು ಜನದ ಒಂದು ಸುರೇಶ ಅಂತೇಳಿ ಅವನು ಕರಡಿ ಪಾತ್ರ ಮಾಡ್ತಾನೆ. ಅವನು ಚಳ್ಳಕೆರೆಯಲ್ಲಿ ಸರ್ಕಲ್ ಅಲ್ಲೇ ಒಂದು ಜೆರಾಕ್ಸ್ ಶಾಪ್ ಇಟ್ಕೊಂಡಿದ್ದಾನೆ. ಅವರೆಲ್ಲರೂ ಸೇರ್ಕೊಂಡು ನಾವೆಲ್ಲ ಒಂದು ನಾಟಕ ರಚನೆ ಮಾಡ್ಕೋತೀವಿ, ಕರಡಿಯ ಕುಣಿತ ಅಂತ. ಆ ಕರಡಿಯ ಕುಣಿತದ ಒಂದು ಕರಡಿಯನ್ನು ಕುಣಿಸೋ ನಾನು. ಆಮೇಲೆ ನನ್ನ ಕರಡಿ ಕಳೆದೋಗಿರುತ್ತೆ, ಇನ್ನೊಬ್ಬನಿಗೆ ಕರಡಿ ಸಿಕ್ಕುತ್ತೆ, ಅವನಿಗೂ ನನಗೂ ಒಂದು ದ್ವಂದ್ವದ ಮುಖಾಂತರ ನಮ್ದು ಪ್ರಾರಂಭ ಆಗುತ್ತೆ ಹೆಜ್ಜೆ. ಆಗ ನನಗೆ ಹೆಡ್ ಮಾಸ್ಟರ್ ಒಬ್ರು ಗಂಗಾಧರಪ್ಪನವರು ಅಂತ ಹೇಳ್ತಾ ಇದ್ನಲ್ಲ, ಅವರು ವಿಚಾರ ನಾನು ಹೇಳ್ತೀನಿ. ನಾನು ನಾಟಕ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಂದು ಒಂದ್ ಸ್ವಲ್ಪ ರಫ್ ಆಗೇ ಬೈತಾರ ಅವ್ರು. ಆ ಪದ ಬಳಸೋದು ಬೇಡ, ಆ ಪದದ ಮುಖಾಂತರ ನನ್ನ ಬೈತಾರೆ. ಬೈದ್ಬಿಟ್ಟು ನೀನ್ ಮೇಷು ಮಗಾಗಿ ನೀನ್ ನಾಲಾಯಕ್ ನೀನು ಅಂತೇಳಿ ಅಂತಾರೆ. ನೀನು ಸಂಸ್ಕೃತ ಪಂಡಿತರ ಮಗ ಈ ತರ ಮಾಡ್ತೀಯ, ಕೂಗಾಡ್ತೀಯ ಇಲ್ಲಿ ಅಂತ ಬೈತಾರೆ.
ಬೈಗಳು ಬೈಸ್ಕೊತೀನಿ. ನಮ್ಮ ಮನೆಗೆ ಹೋಗಿ ನಮ್ಮ ತಂದೆಯವ್ರ ಹತ್ರ ಕಣ್ಣಲ್ಲಿ ನೀರು ಇಡ್ತೀನಿ, ಹಿಂಗೆ ಹೆಡ್ ಮಾಸ್ಟ್ರು ಬೈದರು ಅಂತ. ಇವನೇಂಡೆ ಆದಮೇಲೆ ಬಣ್ಣ ಕಳಚಿ ನನ್ನ ಮಾಮೂಲಿ ಡ್ರೆಸ್ಗಳು ಹಾಕೋಬೇಕಾದ್ರೆ ಬಂದು ಬೆಂತಡ್ತಾರೆ ಅದೇ ಹೆಡ್ ಮಾಸ್ಟ್ರು ಗಂಗಾಧರಪ್ಪನವರು. ನಮ್ಮ ತಂದೆಯವ್ರಿಗೆ ಹೇಳ್ತಾರೆ, ಸಂಸ್ಕೃತ ಪಂಡಿತರಾಗಿದ್ದಂಥ ಜೆ ಎನ್ ಪಿ ಅಂತಲೇ ನಾವು ಕರಿತಾ ಇದ್ದೆ. ನಾನು ನಮ್ಮ ತಂದೆಯವ್ರನ್ನ ನಾನು ಮೇಷ್ಟ್ರೆ ಅಂತಲೇ ಕರಿತಾ ಇದ್ದೆ ಸ್ಕೂಲಲ್ಲಿ. ಪಂಡಿತರೇ, ಇವನ್ನ ಯಾಕೆ ಇಟ್ಕೊಂಡಿದ್ದೀರಿ ಇನ್ನು ಮನೇಲಿ? ಮೊದಲು ಇವ್ನು ಬೆಂಗಳೂರಿಗೆ ಹಟ್ರಿ ಅಂತಂದ್ರು. ಬೆಂಗಳೂರಿಗೆ ಕಳಿಸ್ಬಿಡಿ ಅವನ್ನ, ಇವನು ಇಲ್ಲಿರಕ್ಕೆ ಲಾಯಕ್ಕಿಲ್ಲ, ಅವನು ಅಲ್ಲೇ ಆದ ಸಿನಿಮಾ ನೋಡ್ಕೊಂಡು ಸಿನಿಮಾದಲ್ಲಿ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತ ಅಂದಿದ್ದ ಕ್ಷಣ. ಯಾರು ಹೇಳಿದ್ದು? ಹೆಡ್ ಮಾಸ್ಟರ್ ಗಂಗಾಧರಪ್ಪನವರು. ಆಗ ಅಂದಿದ್ದು ಅದೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಚುಚ್ಚಿತು ನನಗೆ. ಇದನ್ನು ನಾನು ಸಿನಿಮಾ ನಟ ಆಗಲೇಬೇಕು ಅಂತೇಳಿ ಅದೊಂದು ಮೊಟ್ಟ ಮೊದಲ ಒಂದು ಗೀಳು ನನಗೆ ಹತ್ತಿತ್ತು. ಗೀಳು ಹತ್ತು. ಆಮೇಲೆ SSLC ಅದೇ ನಾಟಕ ಮಾಡಿದ್ವಿ. ಆಮೇಲೆ ಕಾಲೇಜ್ ಡೇಸಲ್ಲಿ ನಾನು ಬಂದಿದ್ದು ಬೇರೆ ಆಗ್ತಾ ಹೋಯ್ತು ಆಕ್ಟಿವಿಟಿ. ಓಕೆ. ಸೊ ಅಲ್ಲಿಂದ ಅದು ಶುರು ಆಯ್ತು ನಿಮ್ಗೆ? ಹೌದು. ನಿಮ್ಮ ತಂದೆಯವರು ಸ್ಟ್ರಿಕ್ಟ್ ಆಗಿದ್ರ ಅಥವಾ ಹೇಗೆ? ತುಂಬಾ ಸ್ಟ್ರಿಕ್ಟ್ ಅಂತಂದ್ರೆ ನೋಡೋದಕ್ಕೆ ಮೇಸ್ಟರ್ ಅಂದ್ಮೇಲೆ ಒಂದು ಶಿಸ್ತು ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ, ಮತ್ತೆ ತನ್ನ ಮಕ್ಕಳು ಸಹ ಹಾಗೆ ಬೆಳಿಬೇಕನ್ನೋ ಒಂದು ಅದು ಅವ್ರಿಗಿತ್ತು. ಅದಿತ್ತು, ತುಂಬಾ ಇತ್ತು, ಅದು ತುಂಬಾ ಇತ್ತು. ಅವ್ರು ಯಾವ ತರ ಹೇಗಿದ್ರು? ಒಂದು ಪ್ರಸಂಗದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗಾಗಲೇ ನಾನು ತಿಳಿಸ್ದಾಗೆ 8ನೇ ಕ್ಲಾಸ್ಗೆ ನನಗೆ ಅವ್ರು ಕ್ಲಾಸ್ ಟೀಚರ್ ಆಗಿದ್ರು ಅಂತ. ಕನ್ನಡ ತಗೊಳ್ತಾ ಇದ್ರು. ನಾನು ಕನ್ನಡ ತಗೋಬೇಕಾದ್ರೆ ನನ್ನ ಎಲ್ಲ ಸ್ನೇಹಿತರು, ನೋಡಪ್ಪ ನಿಮ್ಮ ತಂದೆ ನಮ್ಮನ್ನು ಹೊಡಿತಾರೆ, ಆದರೆ ನಿನ್ನ ನೋಡಿಯಲ್ಲ, ಆದರೆ ಹಾಗೆ ಹೀಗೆ. ಆಮೇಲೆ ವ್ಯಾಲ್ಯೂಯೇಷನ್ಸ್ ಪೇಪರ್ಸ್ ಏನೋ ಬಂದರೆ ನಮಗೆ ಸ್ವಲ್ಪ ಮಾರ್ಕ್ಸ್ ನೋಡು, ಮಾರ್ಕ್ಸ್ ಹಾಕ್ಸು, ಸೌತೆಕಾಯಿ ಕೊಡಿಸ್ತೀನಿ, ಚೌಚೌ ಕೊಡಿಸ್ತೀನಿ ಅಂದರೆ ಚೌಚೌ ಅಂತ ಖಾರ ಮಡಕ್ಕೆ. ಆ ರೀತಿ ಏನೇನೋ ಪುಸ್ಲಾಯಿಸೋರು. ಲಂಚನ ಕರೆಕ್ಟ್, ಸರಿಯಾದ ಪದನೇ ಅದು ಅಲ್ವಾ. ಆ ಲಂಚನ ಕೊಡೋಕ್ಕೆ ಇದು ಮಾಡೋರು. ನಾನು ಅದಕ್ಕೆ ಯಾವುದೋ ಒಂದು ಉತ್ಪ್ರೇಕ್ಷಣೆ ನಾನು ಒಳಗಾಗ್ತಿರ್ಲಿಲ್ಲ. ಆದ್ರೆ ಒಂದು ಪ್ರಸಂಗ ನಮ್ಮ ತಂದೆಯವರು ನನಗೂ ಒಂದು ಬಂತು, ನನಗೆ ಏನಾದರೂ ಮಾಡಿ ನಮ್ಮ ತಂದೆ ಹತ್ರ ಒದಿಸ್ಕೋಬೇಕು, ಹೀಗಾದ್ರೂ ಮಾಡಿ ಕ್ಲಾಸ್ ರೂಮಲ್ಲಿ ಒದಿಸ್ಕೊಳ್ಬೇಕು ಅಂತ. ಆಗ ನಾನೇನು ಮಾಡಿದೆ, ಅವ್ರು ಪಾಠ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು. ಸರ್ ಒಂದು ಸ್ವಲ್ಪ ಪೆನ್ ಕೊಡ್ತೀರಾ ಅಂತ ಕೇಳ್ತೀನಿ. ಪೆನ್ ಕೊಡ್ತೀರಾ ಅಂತ ಕೇಳಿದಾಗ, ಯಾಕಪ್ಪ ನಿಮ್ಮ ತಂದೆ ಕೊಡಿಸಿಲ್ವಾ ಅಂತ ಕೇಳ್ತಾರೆ. ಕೊಡಿಸಿದ್ರು ಸರ್, ಅದರ ಪೇಪರ್ ರಿಫಿಲ್ ಖಾಲಿ ಆಗಿಬಿಟ್ಟಿದೆ, ಪೆನ್ ರಿಫಿಲ್ ಖಾಲಿ ಆಗಿದೆ ಸರ್, ಪೆನ್ ಕೊಟ್ಟರೆ ನಾನು ಸ್ವಲ್ಪ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೊಡಲೋ ಬೇಡೋ ಅನ್ನೋ ರೀತಿಯಲ್ಲಿ ಕೊಟ್ಟರು. ಪೆನ್ನ ಕೊಟ್ಟು ಬೋರ್ಡ್ ಕಡೆ ತಿರ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು. ನಾನೇನು ಮಾಡಿದೆ, ಅದು ಇಂಕ್ ಪೆನ್ ಆಗಿತ್ತು. ಇಂಕನ್ನು ಕುತ್ತಿಗೆಯಿಂದ ಅವರ ಇದಕ್ಕೆ ಕಾಲು ಭಾಗದವರೆಗೂ ಹಿಂಗೆ ಎರಚ್ತೀನಿ. ಇಂಕ್ ಎರಚ್ತೀನಿ. ಅವ್ರು ಪಂಚ ಉಟ್ಕೊಳ್ತಿದ್ರು, ಒಂದು ಶಲ್ಯ ಓದ್ಕೊಳ್ತಾ ಇದ್ರು. ಹೌದು, ಅದು ಮಾರ್ಕ್ ಆಗುತ್ತೆ. ಅವ್ರಿಗೆ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಅದೆಲ್ಲೋ ಹಸಿ ಏನೋ ಬಿದ್ದಿದೆಯಲ್ಲ ಅನ್ನೋ ಥರದಲ್ಲಿ ಫೀಲ್ ಆಗುತ್ತೆ, ಭಾವ ಆಗುತ್ತೆ. ಅಷ್ಟು ನಾಟಿದ್ರು ತಾವು? ಅದನ್ನೇ ಹೇಳ್ತಾ ಇದ್ದೆ ಸರ್. ಆಗ ಇರಿಸಿದಾಗ ಹಿಂದ್ಗಡೆಯಿಂದ ನಗು ಶಬ್ದ ಬರುತ್ತೆ ವಿದ್ಯಾರ್ಥಿಗಳಿಗೆ. ಯಾರು ಯಾಕೆ ನಗ್ತಿದ್ರಿ? ಅವರು 2 ಪದಗಳನ್ನು ಉಪಯೋಗಿಸು, ಸ್ಕೌಂಡ್ರಲ್ ಮತ್ತು ರಾಸ್ಕಲ್ ಅಂತೇಳಿ. ಯಾರು ಏನು ಯಾಕೆ ಬೇಕೂಫಾ ಅಂತಲೂ ಅನ್ನೋ ಪದನೂ ಬಳಸ್ತಾ ಇದ್ರು. ಆಗ ಅಂದಾಗ, ಸರ್ ನಿಮ್ಮ ಮೇಲೆ ಇಂಕ್ ಹಾಕಿದ್ದಾರೆ ಸರ್ ಅಂತ ಅಲ್ಲಿಂದ ಧ್ವನಿ ಬಂತು ಹಿಂದ್ಗಡೆಯಿಂದ. ಯಾರು ಲಾಸ್ಟ್ ಬೆಂಚ್? ಯಾವಾಗಲೂ ಲಾಸ್ಟ್ ಬೆಂಚ್ ಅಂತ ಬಂತು. ನಾವು ಫ್ರಂಟಲ್ಲಿ ಕೂತ್ಕೊಳ್ತಾ ಇದ್ವಿ. ಆಮೇಲೆ ಅದು ಆ ಪ್ರಸಂಗ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಯಾರು ಒಂದು ಕರೆ ಬರ್ತಾ ಇದೆ. ಮತ್ತೆ ನಿಮ್ಮ ರೋಚಕವಾದ ಕಥೆನ ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ಎಸ್, ಖಂಡಿತ. ತಮ್ಮ ಹೆಸರು? ಖಂಡಿತ ಗುರ್ತಿಡಿದ ಆಗಲೇ ಧ್ವನಿನ. ರಾಧಾ ಅಂತೇಳಿ. ರಾಧಾ ಅಂತೇಳಿ ಅವರು ನಮ್ಮ ಊರಲ್ಲಿ ಸುಬ್ರಾವ್ ಅಂತ ಹೇಳಿ ಇದ್ದಾರೆ. ಅವ್ರ ಮಗಳು ಬೆಂಗಳೂರಲ್ಲೇ ಇದ್ದಾರೆ, ವಸಂತಪುರದಲ್ಲಿ ಇದ್ದಾರೆ. ಅದು ಅನ್ನೋನ್ ಕಾಲ ಆದ್ರೂ ಕೂಡ ನಿಮ್ಗೆ ಅನ್ನೋನ್ ಕಾಲು, ನನಗೆ ವಾಯ್ಸ್ ಅದು ನನ್ಗೆ ಗುರ್ತಿಡಿದ. ಅವರು ನನ್ನ ಕ್ಲಾಸ್ಮೇಟನೇ. ಅವರು ನಮ್ಮ ಜೊತೆಲೇನೆ 8ನೇ ಕ್ಲಾಸ್. ರಾಧಾ ಅವ್ರಿಗೆ ನಮ್ಮ ಚಾನಲ್ ಸ್ವಾಗತ ಬಯಸ್ತೇನೆ. ಮಾತಾಡಿ. ರಾಧಾ ಅವರೇ, ಹೇಳಮ್ಮ. ಏನಿಲ್ಲ ರಘು, ಇಷ್ಟೊಂದೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ, ಇಷ್ಟೊಂದೆಲ್ಲ ಟೈಮು ಹೇಗ್ ಮ್ಯಾನೇಜ್ ಮಾಡ್ತೀರಾ ಗೊತ್ತಾಗ್ತೀರಾ. ನಮ್ ಮನೆಯಿಂದ ಆಚೆನೆ ಹೋಗಕ್ ಆಗ್ತಾ ಇಲ್ಲ. ಇಷ್ಟೊಂದೆಲ್ಲ ನೋಡ್ತೀನಿ, ನಿಮ್ದು ಸ್ಟೇಟಸ್ ಅಲ್ಲಿ ಹಾಕೊಂಡಿರ್ತೀರಾ, ಅದ್ರ ನೋಡೇನೆ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಟೈಮ್ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ, ಇಲ್ಲೇನಿದೆ ಟೈಮಿಂಗು, ಮಲಗೋದು 12 ಗಂಟೆಗೋ 1 ಗಂಟೆಗೋ ಮಲಗ್ತೀನಿ ಪ್ರತಿದಿನ. ಬೆಳಗ್ಗೆ 5 ಗಂಟೆಗೆ ಶಾರ್ಪ್ 5 ಗಂಟೆಗೆ
ಅಲಾರಾಮ್ ಹೊಡೆಯುತ್ತೆ, 5 ಗಂಟೆಗೆ ಎದ್ದೇಳ್ತೀನಿ. ಎದ್ಮೇಲೆ ಅಲ್ಲಿಂದ ಪ್ಲ್ಯಾನಿಂಗ್ಸ್ ಏನಾದರೂ ಇಟ್ಕೊಂಡಿರ್ತೀನಿ, ಇಲ್ಲ ಅಂತಂದರೆ ಏನು ಪ್ಲ್ಯಾನಿಂಗ್ ಇಲ್ಲ ಅಂದರೆ ಏನೋ ಒಂದು ಪ್ಲ್ಯಾನಿಂಗ್ ಮಾಡ್ಕೊತೀನಿ. ಆದಾಯ ಬರಲಿ ಬರದೇ ಹೋಗಲಿ ಗೊತ್ತೇ ಇದೆಯಲ್ಲ ನಿಮಗೂ. ಎಸ್, ದಟ್ ಇಸ್ ಸೆಕೆಂಡ್ರಿ. ಆಲ್ ದ ಬೆಸ್ಟ್, ಹಿಂಗೆ ಚೆನ್ನಾಗಿ ಮಾಡ್ತಾ ಇರಿ. ಖಂಡಿತ. ದೇವ್ರಿಗೆ ಶಕ್ತಿ ಆರೋಗ್ಯ ಕೊಡ್ಲಿ ಮಾಡಕ್ಕೆ. ನಿಮ್ಮೆಲ್ಲ ಒಂದು ಪ್ರೋತ್ಸಾಹ, ಅಭಿಮಾನ, ವಿಶ್ವಾಸ. ಯಾಕಂದ್ರೆ ನಮ್ಮ ತಂದೆ ಸ್ಟೂಡೆಂಟ್ ಸರ್, ಇವರು ಕೂಡ ಹೌದಾ? ಸಂಸ್ಕೃತ ವಿದ್ಯಾರ್ಥಿನಿ. ಅವರು ನಮ್ಮ ಮನೆಗೆಲ್ಲ ಬರ್ತಾ ಇದ್ರು, ನಾವು ಅವ್ರ ಮನೆಗಳಿಗೆಲ್ಲ ಹೋಗ್ತಾ ಇದ್ವಿ. ವೆರಿ ನೈಸ್. ಒಡನಾಟ ಈಗಲೂ ಇದೆ. ಎಸ್. ಅವರು ನಮ್ಮ ಚಳ್ಳಕೆರೆ ಸ್ನೇಹ ಮನೆ ಬೆಂಗಳೂರು ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಓ, ಅದರಲ್ಲೂ ಇದ್ದಾರೆ. ಓಕೆ. ಅವರ ಮಿತ್ರರು ನಮ್ಮೂರವ್ರು ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ನಿಜ, ನಮಗೂ ಕೂಡ ಹೆಮ್ಮೆನೆ. ಖಂಡಿತ, ಹೌದು, ಖಂಡಿತ. ಪಡಂಥದ್ದು ಎಲ್ಲರೂ ಪಡಬೇಕಾಗಿರೋ ವಿಚಾರಗಳೇ ಅಲ್ವಾ ಇದು. ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ ಅಂತ, ಒನ್ ಫಾರ್ ಆಲ್ ಫಾರ್ ಒನ್ ಅಂತೇಳಿ ಒಂದು ಸಹಕಾರಿ ಒಂದು ಸ್ಲೋಗನ್ ಇದೆ. ಅದು ಅದರ ಮುಖಾಂತರನೇ ಹೋಗ್ಬೇಕು ಅನ್ನೋದು ಒಂದು ಬಯಸ್ತೀನಿ. ಅದು ಹೀಗೆ ನಿರಂತರವಾಗಿ ಇರಲಿ, ಸಾಗಲಿ ಅಂತೇಳಿ ಬಯಸ್ತೀನಿ. ನಿಮ್ಮ ಕರೆಗೆ ನನ್ನ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೀಪ್ ಇಟ್ ಅಪ್ ಪ್ರಭು, ಹಿಂಗೆ ಚೆನ್ನಾಗಿ ಮಾಡಿ. ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳು. ಧನ್ಯವಾದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮಾಡ್ತೀನಿ. ಮಾಡಿ. ಥ್ಯಾಂಕ್ ಯು. ಧನ್ಯವಾದ. ಎಸ್. ಪ್ರಸಂಗ ಹೇಳ್ತಾ ಇದ್ದೆ. ಎಸ್. ಆಗ ಇಂಕ್ ಹಾಕಿದ್ದು. ಇಂಕ್ ಹಾಕಿದ್ಮೇಲೆ ಅಲ್ಲ, ಬಣ್ಣ ಹಚ್ಚೋಕ್ಕಿಂತ ಮುಂಚೆ ಫಸ್ಟ್ ಇಂಕಿಂದ ನೀಲಿ ಬಣ್ಣ ಇವತ್ತು ಹಾಕೊಂಡಿರೋದೇ ನೀಲಿ ಬಣ್ಣ ನೋಡಿ. ನಾನು ಗೊತ್ತಿಲ್ಲ ಈ ತರ ಮ್ಯಾಚ್ ಆಗ್ತೀವಿ ಅಂತ ನಾವು ಅನ್ಕೊಂಡಿಲ್ಲ. ಅದೇ ಅದೆಲ್ಲ ಮನ್ಸುಗಳು ಒಂದಾದ್ರೆ ಖಂಡಿತ ಅಲ್ವಾ? ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಡೆಸ್ಟಿನಿ. Yes. ಅದು ದೇವರ ಒಂದು ಅನುಗ್ರಹ, ಆಶೀರ್ವಾದ ಎಲ್ಲ ಬೇಕಾಗುತ್ತೆ. ಎವ್ರಿ ಸೆಕೆಂಡ್ ಇಸ್ ನ್ಯೂ ಇನ್ ಅವರ್ ಲೈಫ್ ಅಷ್ಟೇ. ಆಗ ಇಂಕ್ ಹಾಕಿದ್ಮೇಲೆ ನನ್ನ ಪಕ್ಕದಲ್ಲಿ ಶ್ರೀಧರಾಚಾರ್ಯರು ಮತ್ತೆ ರಾಜಶೇಖರ ಇವ್ರುಗಳೆಲ್ಲ ಕೂತ್ಕೊಳ್ತಾ ಇದ್ರು. ಅವ್ರಿಗೆ ಹಿಂಗೆ ಚಿವ್ಬಿಟ್ಟು ನಾನೇ ಅಂತ ಹೇಳ್ಬಿಟ್ರು ಅಂತ ಧೈರ್ಯ, ಮಂಡು ಧೈರ್ಯ, ಬಯಲ್ಸೀಮೆ ಮಂಡ್ತಾನ. ಮತ್ತೆ ಆಮೇಲೆ ಅವರು ಸರ್ ನಿಮ್ ರಘು ಸರ್ ಅಂತಂತಾರೆ. ಹಿಂಗೆ ಕಾಲರ್ ಹಿಡ್ಕೊಂಡು ಹೇಳ್ಕೊಂಡು 4 ಏಟ್ ಬಾರಿಸ್ತಾರೆ. ಬಾರಿಸಿ ಕ್ಲಾಸ್ ಬೆಲ್ ಆಗುತ್ತೆ, ಅವ್ರ ಮನೆಗೆ ಹೊಟ್ಟೋಗ್ತಾರೆ. ನಮ್ಮ ತಾಯಿ ಹತ್ರ ಜಗಳ ಆಡ್ತಾ ಇರ್ತಾರೆ, ಊಟಕ್ಕೆ ಕೂತಿರ್ತಾರೆ ಅವರು. ಮನೇಲಿ ಸ್ವಲ್ಪ ತೆಲುಗು ಭಾಷೆನೇ ನಾವು ಬಳಸ್ತಾ ಇದ್ದಿದ್ದು. ಹೌದಾ? ಹೌದು, ಮನೇಲಿ ಮಾತೃಭಾಷೆ ನಮಗೆ ತೆಲುಗೇನೆ, ಆದ್ರೂ ಹುಟ್ಟಿ ಬೆಳೆದಿದ್ದಿಲ್ಲ ಕರ್ನಾಟಕನೇ. ನಿಮ್ಮ ಮದರ್ ಟಂಗ್ ತೆಲುಗು ಅಂದ್ರೆ ಬೇಸಿಕಲಿ ನಮ್ಮ 4-5 ತಲೆಮಾರು ಹಿಂದೆ ನಾವು ವಿಜಯವಾಡ ಮೂಲದಿಂದ ಬಂದವರು. ಹೌದಾ? ವೇದಾದ್ರಿ ಅಂತ ಹೇಳಿ ಅನ್ಸಿಸ್ಟರ್ಸ್ ಫ್ಯಾಮಿಲಿಯಿಂದ ಬಂದು ಹೇಳ್ತಾ ಹೋದ್ರೆ, ವೇದಾದ್ರಿ ಅಂತೇಳಿ ವಿಜಯವಾಡ ಡಿಸ್ಟ್ರಿಕ್ಟ್ ಇಂದ ಬಂದವರು. ಆಮೇಲೆ ಅನಂತಪುರದಿಂದ ರಾಯದುರ್ಗ, ಕಲ್ಯಾಣದುರ್ಗ, ಈ ಮುಖಾಂತರ ಜಾಜೂರು ಅಂತೇಳಿ ಚಳ್ಳಕೆರೆ ಹತ್ರ, ಅಲ್ಲಿ ನಮ್ಮ ಮೂಲ. ಹಾಗಾಗಿ ಜಾಜೂರು ವೇದಾದ್ರಿ ಕುಟುಂಬದವರು ಅಂತ ಹೇಳ್ತೀವಿ ನಾವು. ನಮ್ಮ ತಾಯಿ ಹತ್ರ ಬಂದು ಮಾತಾಡ್ತಾ ಹೋಗ್ತಾರೆ. ಮಾತಾಡ್ತಾ ಕೂತ್ಕೊಂಡಾಗ ನಿನ್ನ ಮಗ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂತೇಳಿ ಗಲಾಟೆ ನಡೀತಾ, ಕಂಪ್ಲೇಂಟ್ಸ್ ತೆಲುಗಲ್ಲೇ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಹೋಗ್ತೀನಿ, ಏನೋ ಹಿಂಗ್ ಮಾಡ್ಬಿಟ್ಟೆಲ್ಲ ಅಂತ ನಮ್ಮ ತಾಯಿ ಅಂತಾರೆ. ಏನ್ ಮಾಡಬಾರ್ದು, ಏನ್ ಮಾಡಿದೀನಿ ಅಂತೀನಿ. ನೋಡು ಹೆಂಗಂತ ನೋಡೋ ನೀನ್ ಕೊಟ್ರ ಸಲಿಗೆ ಅಂತ ಸ್ವಲ್ಪ ಬೈತಾರೆ. ಆದ್ರೆ ಸತ್ಯ ಹೇಳ್ತೀನಿ. ಸತ್ಯ ಹೇಳಿದ್ಮೇಲೆ ಸಾಯಂಕಾಲ ಸಿನಿಮಾಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತೀನಿ. ನೋಡು, ಈಗಲೂ ಇವನು ಹುಡುಗಾಟ ಬಿಡ್ತಾ ಇಲ್ಲ ಇವನು ಅಂತ ನಮ್ಮ ತಂದೆ ಅಂದ್ರು. ಹಂಗಂದ್ಮೇಲೆ ಇಲ್ಲಪ್ಪ ಆ ಥರ ಅಲ್ಲ, ನಾನು ಹೇಳ್ತೀನಿ. ಅದೊಂದು ಸತ್ಯವಾದ ವಿಚಾರ ಏನು ಅಂತಂದ್ರೆ, ನಾನು ಹೇಳ್ತಾ ಹೋದೆ, ನಾನು ನಿಮಗೆ ನಾನು ಯಾವುದೇ ಕಾರಣಕ್ಕೂ BMJS ಸೇರ್ಕೊಳ್ಳಲ್ಲ ಅಂತೇಳಿ. ಆದ್ರೂ ನೀವು ಬಿಡ್ಲಿಲ್ಲ, ಅಲ್ಲೇ ಸೇರ್ಸಿದ್ರಿ. ಸೇರ್ಸಿದ್ಮೇಲೆ ನನಗೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ತಂದೆ ಹೊಡಿಯಲ್ಲ, ನಿಮ್ಮ ತಂದೆ ಬೈಯಲ್ಲ ಅಂತ ನಾನು ಅಂತ ಇದ್ರು. ಒದಿಸ್ಕೊಳ್ಳೋ ಒಂದು ಪ್ರಸಂಗನ ಏರ್ಪಾಡು ಮಾಡ್ಬೇಕು ಅಂತೇಳಿ ನಾನು ಇಂಕ್ ಹಾಕಿದ್ದು. ಅರೆ ನೀನು ಅಂತ ತಪ್ಪೇನ್ ಮಾಡ್ತೀಯ, ನೀನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡ್ತಾ ಇರ್ಲಿಲ್ಲ ಅನ್ನೋದು ನೀವು ಹೇಳ್ತೀರಿ. ತಪ್ಪಿಗೆ ಒಂದು ಸಿಗಲಿ ಅಂತ ಒಂದು ನಿರೂಪಣೆ ಮಾಡಬೇಕು, ನಿರೂಪಿಸ್ಬೇಕು. ಮೇಷ್ರು ಮಗನ್ನೂ ಹೊಡಿತಾರೆ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥ ಒಂದು ಇನ್ಸಿಡೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಮಾಡಿದ್ದು ಅಂತ ಹೇಳಿ. ಒಂದ್ ರೀತಿ ಚಾಮಯ್ಯ ಮಿಸ್ಟ್ರು ನನಗೆ ಅಂತ ಅನ್ಕೋಬಹುದು. ಯಾಕಂದ್ರೆ ನೀವು ವಿಷ್ಣುವರ್ಧನ್ ಅವರ ಆತ್ಮೀಯ ಅಭಿಮಾನಿಗಳಲ್ವಾ? ತುಂಬಾ ಸರ್, ಬಹಳ ಇಷ್ಟ. ಹಾಗಾಗಿ ನಿಜ ಅವ್ರಿಗೆ ಭೇಟಿಯಾಗಿದ್ದ ಏನಾದ್ರು ಇದೆ ಸರ್, ಅದು ಹೇಳ್ತೀನಿ. ಇದೊಂದು ಲಾಸ್ಟ್ ಮಿನಿಟ್ ಮುಗಿಸ್ಬಿಡ್ತೀನಿ. ಅದಾಗಂದಾಗ ನಮ್ಮ ತಂದೆನೂ ನಕ್ರು, ನಮ್ಮ ತಾಯಿನೂ ನಕ್ರು. ಸಾಯಂಕಾಲ ಒಂದು ಸಿನಿಮಾಗೂ ಕರ್ಕೊಂಡು ಹೋಗ್ತಾರೆ. ಹೌದು, ಸತ್ಯವಾದ ಹೇಳಿದೆ. ಅವ್ರಿಗೂ ಮನಸ್ಸಿಗೆ ಅದು ಇಷ್ಟ ಆಯ್ತು. ಓಹೋ, ಹಿಂಗೂ ಮಾಡ್ತಾನೆ ಇವನು. ಅದನ್ನು ಕೂಡ ನಾಟಕ ಬರ್ದಿದ್ವಿ. ಮಕ್ಕಳ ನಾಟಕದಲ್ಲಿ ಒಂದು 20-25 ನಾಟಕದಲ್ಲಿ ಈ ಪ್ರಸಂಗನೂ ಕೂಡ ಬರದೆ. ಇನ್ನು ಯಾವ್ದು ನಾನು ಮುದ್ರಣ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಅದಕ್ಕೊಂದು ಶೇಪ್ ಕೊಡುವಂತವ್ರು ಯಾರಾದ್ರೂ ಬಂದ್ರೆ ಖಂಡಿತ ಒಂದು ಶೇಪ್ ಕೊಡೋ ಉದ್ದೇಶ ಇದೆ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೇಳ್ತಾ ಇದ್ರಿ, ಕೇಳಕ್ ಹೊರಟ್ರಿ ನೀವು.
87ನೇ ಇಸ್ವಿ ಸರ್, 1987 ಹ್ಮ್ ಹ್ಮ್. ಹಂಪೆ ಒಳಗೆ ಕೃಷ್ಣ ರುಕ್ಮಿಣಿ ಅಂತ ಒಂದು ಸಿನಿಮಾ ಶೂಟಿಂಗ್ ಆಯಿತು. ಅದ್ಭುತ ಸಿನಿಮಾ, ಹೌದು. ಹ್ಮ್ ಆ ಸಂದರ್ಭದಲ್ಲಿ SSLC ಮುಗಿದಿತ್ತು. ಹ್ಮ್ ನನ್ನ ತಂದೆ ಚಿಕ್ಕಪ್ಪನವರು ಅಲ್ಲಿ ಅರ್ಚಕರಾಗಿದ್ದರು, ಅವರು ಇಲ್ಲ ಇವಾಗ. ಅವರ ಮಗ ಮುರಳಿ ಅಂತ ಹೇಳಿ ಅಲ್ಲಿದ್ದಾರೆ. ಎಸ್, ಮತ್ತೊಂದು ಕರೆ ಬರ್ತಿತ್ತು. ಖಂಡಿತ ಸರ್, ಖಂಡಿತ. ಎಸ್, ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ಸರ್ ನಾನು ಸುಮಾ ಶ್ರೀನಿವಾಸ್ ಅಂತ, ರಘುನಾಥ್ ಅವ್ರ ವೈಫ್ ಓ, ಮಾತಾಡ್ತೀನಿ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ಎಸ್, ಥ್ಯಾಂಕ್ ಯು. ನೋಡಿ, ಹೆಂಡತಿ ಕರೆ ಬಂದ ತಕ್ಷಣ ಗಂಡನ ಮುಖದಲ್ಲಿ ನಗು ಬಂತಂದ್ರೆ ನೀವು ಎಷ್ಟು ಅದೃಷ್ಟವಂತರಂತ. ಹೌದಾ? ಎಸ್, ಮಾತಾಡಿ ಅಮ್ಮ. ಕಾಲೇಜ್ ನೋವು ಅಂತ ಹೇಳಿದ್ರಲ್ಲ, ಇಲ್ಲ, ನೀವು ಕಾಲ್ ಮಾಡಿ ಮಾತಾಡಿದಂದ್ರೆ ನೀವು ನಿಮ್ಮ ಸಪೋರ್ಟ್ ಇದೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಸರ್. Yes. ನಾನು ಅವರ ಒಂದು ಹಾರ್ಡ್ ವರ್ಕ್ ನ ಯಾವತ್ತೂ ನೋಡ್ತೀನಿ. ಯು ಆರ್ ಬೆಟರ್ ಅಂಡ್ ಬೆಸ್ಟ್ ಹಾಫ್ ರಾತ್ರಿ ಅವ್ರ ಪ್ರಾಕ್ಟೀಸ್ ಇರ್ಬೋದು ಅಥವಾ ಅಲ್ವಾ? ಅವರ ಒಂದು ಡೆಡಿಕೇಶನ್ ಇರ್ಬೋದು, ಅದು 200% ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ವಾವ್ ವಾವ್, ಅದ್ಭುತ. ವೆರಿ ನೈಸ್. ಕೇಳಿ ಖುಷಿ ಆಯ್ತು. ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಒಂದು ಮಾದರಿ ಅಂತ ಆಗಬೇಕು. ಯಾಕಂದ್ರೆ ನಾವು ಎಷ್ಟೋ ನೋಡ್ತೇವೆ, ಒಬ್ಬ ಗಂಡನಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಹೆಂಡತಿ ಬೆಂಬಲ ಇರಲ್ಲ. ಹೆಂಡತಿ ಅದೇನು ಮಾಡ್ತೀರಾ ಬಿಡಿ, ಅಯ್ಯೋ ನಿಮ್ದು ಇದ್ದಿದ್ದೆ ಅಂತ ಈ ಥರ ಮಾತಾಡೋರು ನಾವು ಹೆಚ್ಚು ನೋಡಿದ್ದೀವಿ. ಸೊ ಆ ರೀತಿ ಆಗಬಾರ್ದು. ಮತ್ತು ನಿಮ್ಮ ಈಗ ಒಂದು ನಮ್ಮ ಚಾನಲ್ ಮುಖಾಂತರ ನಿಮ್ಮ ಧ್ವನಿ, ನಿಮ್ಮ ಮಾತನ್ನು ಕೇಳಿದರೆ ಅದು ಖಂಡಿತ ಅದು ಪ್ರೇರೇಪಣೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಹೇಳಿಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ಅದು ನಾನು ಹೇಳಲೇಬೇಕಿತ್ತು ಇವತ್ತು, ಅದರಿಂದಾನೇ ನಾನು ಕಾಲ್ ಮಾಡಿದೆ. ಎಸ್, ಅವ್ರಿಗೂ ಗೊತ್ತಿಲ್ಲ ನಾನು ಇವತ್ತು ಕಾಲ್ ಮಾಡ್ತೀನಿ ಅಂತ. ನಾನು ಪೋಸ್ಟರ್ ನೋಡಿ ಕಾಲ್ ಮಾಡಿದ್ದು. ಓಕೆ. ಅಂಡ್ ನಾ ಹೇಳಿದ ಹಾಗೆ ಅವರ ಡೆಡಿಕೇಶನ್ ಏನಿದೆಯಲ್ಲ, ದಟ್ ಇಸ್ ಲೈಕ್ 200%, 200% ಜಾಸ್ತಿ ಅಂತ ಹೇಳ್ಬೋದು. ವಾವ್ ವಾವ್. ಎಷ್ಟೋ ಸರ್ತಿ ಮಧ್ಯರಾತ್ರಿ ಕೂಡ ಎದ್ದು ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ನಾನು ನೋಡಿರೋದು ಉಂಟು. ಎಷ್ಟೋ ಸರ್ತಿ ನಾನು ಬೈದಿರೋದು ಉಂಟು. ಬಟ್ ಅದೇ ರೀತಿ ಇವತ್ತು ಅವ್ರಿಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ, ಡೆಡಿಕೇಶನ್ ಗೆಲ್ಲೋ ಒಂದು ಫಲ ಸಿಗ್ತಾ ಇದೆ, ಸಾರ್ಥಕತೆ. ಒಂದು ಸಾರ್ಥಕತೆ ಅಂತ ಎಸ್, ಹೇಳ್ಬೋದು. ಖಂಡಿತ. ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇನ್ನು ವೈಫ್ ಥ್ಯಾಂಕ್ ಯು ಸೋ ಮಚ್. ಅವರಿಗೊಂದು ಆಪರ್ಚುನಿಟಿ Yes. ನೀವು ಕಲ್ಪಿಸ್ಕೊಟ್ಟಿರೋ My pleasure. ಅವರಿಗೆ ನಾನು ಧನ್ಯವಾದಗಳನ್ನ ಮೈ ಪ್ಲೆಜರ್. ಈ ತರ ನನ್ನ ಹಸ್ಬೆಂಡ್ ಅಂತಲ್ಲ, ಈ ತರ ಎಷ್ಟೋ ಜನ ಟ್ಯಾಲೆಂಟೆಡ್ ಪರ್ಸನ್ಸ್ ಇರ್ತಾರೆ. ಬಟ್ ಆ ಒಂದು ಟ್ಯಾಲೆಂಟ್ ವೇದಿಕೆ. Yes. ಹೌದು. ತಂದಿರಲ್ಲ. ದಟ್ ಇಸ್ ಎಸ್ ಎಸ್, ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನನ್ನ ಅರ್ಧಾಂಗಿ ಸುಮಾ. ಸರ್, ಇದು ಲವ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್? ಇದಕ್ಕೂ ಒಂದು ಕತೆ ಇದೆ ಸರ್. ಹೇಳಿ ಸರ್ ಪ್ಲೀಸ್. ಇದಕ್ಕೆ ಕತೆ ಏನು ಅಂತಂದ್ರೆ, 2015ನೇ ಇಸ್ವಿಲಿ ನಾನು ಆಕೆನ ನೋಡಿದ್ದು ಅವ್ರ ಮನೆಗೆ ಹೋಗಿ. ಓಕೆ. ಅವ್ರ ತಂದೆ ತಾಯಿ ನಾನು BGS ಗ್ಲೆನಿಕಲ್ ಹಾಸ್ಪಿಟ್ಲ್, ಈಗ ಗ್ಲೆನಿಕಲ್ BGS ಅಂತ ಆಗಿದೆ. ಓಕೆ. ಅಂದರೆ ಗ್ಲೋಬಲ್ BGS ಹಾಸ್ಪಿಟ್ಲ್ ಅಂತೇಳಿ, ಅಂದರೆ ಶ್ರೀಯುತ ದರ್ಶನ್ ಅವರು ಅಡ್ಮಿಟ್ ಆಗಿದ್ರಲ್ಲ. ಎಸ್, ಕೆಂಗೇರಿ ಅಲ್ವಾ? ಹಾಂ, ಕೆಂಗೇರಿ ಉತ್ತರಳ್ಳಿಗೆ ಹೋಗ್ತಾರೆ. ಎಸ್ ಎಸ್. ಆ ಆಸ್ಪತ್ರೆಯಲ್ಲಿ ನಾನು ಲೈಬ್ರೇರಿಯನ್ ಆಗಿದ್ದೆ, ಗ್ರಂಥಪಾಲಕನಾಗಿ. ಓಕೆ. ಹೀಗೆ ಬಂತು ಆಫರು. ಬಂದಾಗ ಇವಳು ನಮ್ಮ ಮನೆಗೆ ತಂದೆ ತಾಯಿ ಮೊದಲು ನನ್ನ ಹಾಸ್ಪಿಟ್ಲಿಗೆ ಬಂದರು. ನಾನು ನೋಡಿದ್ಮೇಲೆ ಅವ್ರ ಮನೆಗೆ ಆಫರ್ ಮಾಡಿದ್ರು. ಓಕೆ. ಅದು ಅಮಾವಾಸ್ಯೆ ದಿನ, ಶನಿವಾರ ಇವಳು ನೋಡಿದ್ದು. ಓ. ಹೋಗಿ 2015ನೇ ಇಸ್ವಿಲಿ ನಾನು ನಮ್ಮ ಚಿಕ್ಕಪ್ಪನವ್ರು ಇಬ್ಬರು ಹೋಗಿದ್ವಿ. ಹೋದಾಗ ನೋಡಿದ್ವಿ, ಅವಳು ಒಪ್ಕೊಂಡ್ಲು, ನಾನು ಒಪ್ಕೊಂಡೆ. ಒಪ್ಕೊಂಡ ಮೇಲೆ ಏನಾಯಿತು, ನಾನು ಅವಳು ಕೇಳ್ತಾ ಹೋದ್ಲು ಒಂದಿನ ಕನ್ವರ್ಸೇಷನಲ್ಲಿ, ಫೋನಲ್ಲಿ ಇದ್ವಲ್ಲ. ನಾನು ಅವಾಗ ಹೇಳಿದೆ, ನೋಡಮ್ಮ, ನನ್ನ ಜೊತೆಲಿರೋದು ಒಂದು ದಿಂಬು, ಒಂದು ಚೆಂಬು, ಒಂದು ಚಾಪೆ, ಇಷ್ಟೇ ನನ್ನ ಜೀವನ. ಪ್ರಾಕ್ಟಿಕಲ್ ಅಲ್ವಾ? ಹೌದು. ಹೇಳಿದಾಗ ಅವ್ರ ತಂದೆ ತಾಯಿಗೆ ಹೇಳ್ತಾಳೆ. ಹೇಳಿದಾಗ ಒಬ್ಬಳೇ ಮಗಳಲ್ವಾ, ಅವ್ರ ತಂದೆ ಒಪ್ಲಿಲ್ಲ. ಪಾಪ ಮುದ್ದಾಗಿ ಸಾಕಿರ್ತಾರೆ, ಮುದ್ದಾಗೆ ಇದ್ದಾಳೆ, ಮುದ್ದಾಗೆ ಬೈತಾಳೆ. ಆಮೇಲೆ 2015ರಲ್ಲಿ ನೋಡಿದ್ಮೇಲೆ ಅದು ಮದುವೆ ಕೂಡ ಮುರಿದು ಬಿತ್ತು. ಮದುವೆ ಮುರಿದು ಬಿದ್ದೋಯ್ತು. ಆಮೇಲೆ 2018ನೇ ಇಸ್ವಿ ಅಂದರೆ 17 ನವೆಂಬರಲ್ಲಿ ನಾನು ಒಂದು ನಾಟಕದ ತಗೋಬೇಕು ಅಂತೇಳಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕಟ್ ಅಂತೇಳಿ ಒಂದು ರಿಹರ್ಸಲ್ನ ಬಗ್ಗೆ ನಾನು ನಮ್ಮ ಸ್ನೇಹಿತರು ಒಬ್ಬರು ಶಶಿಕುಮಾರ್ ಸ್ವಾಮಿ ಅಂತೇಳಿ ಅವ್ರ ಜೊತೆ ನಾನು ಮಾಡ್ತಾ ಇದ್ದಾಗ ಇವ್ರ ತಂದೆ ತಾಯಿ ಕಾಲ್ ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರೇರಣೆ ಏನು ಅಂತಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಮೇಲೆ ಒಂದು ವಿಶ್ವಕ್ಕೊಬ್ಬನೇ ವಿಶ್ವೇಶ್ವರಯ್ಯ ಅಂತೇಳಿ ಒಂದು ಕವನ ಬರೆದಿದ್ದೆ. ಆ ಕವನ
ನನ್ನ ಮತ್ತೆ ಜಾಯಿನ್ ಮಾಡ್ತು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಭಾಳ ಜನಕ್ಕೆ, ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಗೆ, ವಾಣಿ ವಿಲಾಸ್ ಸಾಗರಕ್ಕೆ, ಕೃಷ್ಣ ರಿವರ್ಗೆ ಅಷ್ಟೇ ಅಣೆಕಟ್ಟು ಕಟ್ಟಲಿಲ್ಲ, ನಾನು ಕೂಡ ತಾಳಿ ಕಟ್ಟಕ್ಕೆ ವಿಶ್ವೇಶ್ವರಯ್ಯನವರೇ ಕಾರಣ. ಓಹೋ, ಯಾಕೆಂದ್ರೆ ಆ ಕವನ ಇವಳು ನೋಡಿದ್ಮೇಲೆ ಅವ್ರ ತಾಯಿಗೆ ಹೇಳಿದ್ಮೇಲೆ ಅದೇ ಕಡೆ ಅದೇ ಚಳ್ಳಕೆರೆ ರಘುನಾಥ್ ಅಂದ್ರೆ ಅವನೇನೆ ಅಂತ ಕರೆಸಿದ್ರು, ಪಾಪ್ಯುಲರ್ ಆಯ್ತು. ಮಾಡ್ಕೊಂಡ್ವಿ. ಸೊ ಅವತ್ತು ಬರ್ದಿದ್ದ ಕವನ ಆಮೇಲೆ ನೀವು ಬರ್ದಿದ್ದೀರಾ? ಈಗಲೂ ಇದೆ ಸರ್, ಈಗಲೂ ಇಟ್ಕೊಂಡಿದ್ದೀನಿ. ಬರೀತೀರಾ ಇವಾಗಲೂ ಕವನ ಬರೀತೀರಾ? ಕವನ ಅಂತ ನಾನು ಬರೆಯಲ್ಲ, ಬಟ್ ಕತೆ ಬರೀತೀನಿ. ಕತೆ ಅದು ಬರೀತೀರಾ? ಕವನದ ಶೈಲಿ. ಕವನ ಆದ್ಮೇಲೆ ಕತೆನೆ ಅಲ್ಲಲ್ಲ, ಮದುವೆ ಆದ್ಮೇಲೆ ಕತೆನೇ ಅಲ್ವಾ? ಕತೆ ಜೋಕ್ಸ್ ಅಪಾರ್ಟ್. ಬಟ್ ಅದು ಸ್ವೀಟ್ ಸ್ಟೋರಿನೂ ಆಗ್ಬೋದು ಅಂದ್ರೆ ಅವಳ ನಂಬರ್ ನಾನು ಸೇವ್ ಮಾಡ್ಕೊಂಡಿದ್ರಿಂದನೇ ಅದು ಹೋಗಿದ್ದು ಅಲ್ವಾ? ಹಾಗಾಗಿ ಅದು ಲವ್ ಮ್ಯಾರೇಜ್ ಅಂತ ಹೇಳ್ಬೇಕಾ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೇಕು, ಬಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಕಮ್ ಲವ್. ಅರೇಂಜ್ ಕಮ್ ಆಫ್ಟರ್ ದಿ ಲವ್. ಆಫ್ಟರ್ ಲವ್. ಆಫ್ಟರ್ ದಿ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಲವ್ ಅಷ್ಟು ಹೇಳ್ತೀವಿ. ಓಕೆ, ಅವಳು ಕೂಡ ಅಸ್ಟ್ರಾಲಜರೇ. ಓ ಹೌದಾ? ಟ್ಯಾರೋ ರೀಡಿಂಗು ಮತ್ತೆ ಸೂಪರ್ ಈ ಥರದ್ದೆಲ್ಲ ಮಾಡ್ತಾಳೆ. ಅವಳು ಸಾಫ್ಟ್ವೇರ್ ಕಂಪ್ನಿಲಿ ಇದ್ಲು, ಬಿಟ್ಬಿಟ್ಲು. ವಾವ್. ಟ್ಯಾರೋ ರೀಡಿಂಗು, ಫೇಸ್ ರೀಡಿಂಗು. ಮೇಡಮ್ ನಿಮಗೂ ಒಂದಿನ ಈ ವೇದಿಕೆ ಕಾಯ್ತಿದೆ ಮೇಡಮ್. ನಂದು ರೇಖಿ healing, ಪ್ರಾಣಿಕ್ ಎಸ್ healing, ಎಸ್. ಯಾಕಂದ್ರೆ ಅಲ್ಲ, ಇವಾಗ ಇಲ್ಲ ಮೇಡಮ್, ಇವಾಗ ಸುಮಾ ಮೇಡಮ್, ಇವಾಗ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇವಾಗ. ಹೌದು. ಯಾಕಂದ್ರೆ ಈಗ ದುಡ್ಡುಕ್ಕಿಂತ ಹೆಚ್ಚು ನೆಮ್ಮದಿ ಕೇಳ್ತಾರೆ. ಸೊ ಅದು ಬಹಳ 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 ಮುಖ್ಯವಾಗಿದೆ. ಅದಕ್ಕೆ ವೆನ್ ಯು ಲೂಸ್ ಯುವರ್ ಪೇಷನ್ಸ್, ಅಲ್ಟಿಮೇಟ್ಲಿ ಯುವರ್ ಪೇಷಂಟ್. ಎಸ್. ನಾಟ್ ಫಾರ್ ಮೆಂಟಲಿ, ನಾಟ್ ಫಾರ್ ಹೇಳಿ ಮೇಡಮ್. ಬೋತ್. ಜೊತೆಗೆ ನಾನು ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ವಾವ್. ಜೊತೆಗೆ ಸ್ಪೆಲ್ಸ್ ಮಾಡ್ತೀನಿ, ಮತ್ತೆ ನಂದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ಓಕೆ. ಅಂಡ್ ಇಷ್ಟು ದಿನ ಎಷ್ಟು ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಮತ್ತೆ ಪಾರ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓಕೆ. ಕ್ಲೈಂಟ್ ಜಾಸ್ತಿ ಆಗ್ತಾ ಹೋದ್ರು. ಅಂದ್ರೆ ಫೇಸ್ ರೀಡಿಂಗ್ ಮಾಡ್ತೀರಾ ನೀವು? ಸೊ ಫೇಸ್ ರೀಡಿಂಗ್ ಅಂದ್ರೆ ನನಗೆ ಕೆಲವೊಂದು ಎನರ್ಜೀಸ್ ನನಗೆ ಗೊತ್ತಾಗತ್ತೆ, Okay. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗುತ್ತೆ. ಓಕೆ. And ನಾನು ಪಾಮ್ ನೋಡ್ತೀನಿ, ಪಾಮ್ ಹಿಸ್ಟ್ರಿ ನೋಡ್ತೀನಿ. ಪಾಮ್ ಹಿಸ್ಟ್ರಿ ನೋಡ್ತೀರಾ? ಸೊ ಈಗ ನನ್ನ ಬಗ್ಗೆ ನೀವು ನೋಡಿರ್ಬೋದು, ನನ್ನ ಪ್ರೊಫೈಲ್ ನೋಡಿರ್ಬೋದು ತಾವು ಬಹುಶಃ. ಪ್ರಾಪರ್ ಆಗಿ ನಾನು ಸ್ಟಡಿ ಮಾಡಿಲ್ಲ ಸರ್, ಟು ಬಿ ಆನೆಸ್ಟ್. ಓಕೆ ಓಕೆ. ಇನ್ ಕೇಸ್ ಆತರ ಏನಾದ್ರು ನೋಡ್ಬೇಕು ಅಂದ್ರೆ ನಾನು ಖಂಡಿತವಾಗ್ಲೂ ನೋಡ್ತೀನಿ. ಎಸ್ ಅಂಡ್ ಎಸ್. ನಾನು ಬೇರೆಯವ್ರ ತರ ಇಲ್ಲ ಮೋಸ ಮಾಡೋದು, ಇಲ್ಲ ನಾನು ಕೇಳಿದ್ದೇನೆ. online ಅಲ್ಲಿ ತುಂಬಾ frauds ಇಲ್ಲ ನಡೀತಿದೆ. ನಾನು ಕೇಳಿದ್ದೇನೆ ಅಂದ್ರೆ ನಾನು ನೋಡಿದ ತಕ್ಷಣ ನೀವು ಏನಾದ್ರು ಹೇಳ್ಬೋದಾ ಅಂತ. ಖಂಡಿತವಾಗ್ಲೂ ನನ್ಗೆ ಅದೊಂದು ಕೈಂಡ್ ಆಫ್ ಎನರ್ಜಿ ಸ್ಟಿಕ್ ಆಗತ್ತೆ. ಆ ಪರ್ಸನ್ ನೋಡಿದ ತಕ್ಷಣ Yes. ಇವ್ರು ಇಷ್ಟೇ ಅನ್ನೋದು ನನ್ಗೆ ಗೊತ್ತಾಗ್ಬಿಡತ್ತೆ. ನಾನು ಎಷ್ಟೋ ಸರ್ತಿ ಇದನ್ನ ರಘುನಾಥ್ ಅವರಿಗೆ ಹೇಳಿ, ಅವ್ರು ನನ್ನ ಹತ್ರ ವಾದ ಮಾಡಿ, ನೀನ್ ಹೇಳ್ತಾ ಇರೋದ್ ಸರಿ ಇಲ್ಲ ಅಂತ ಹೇಳಿ, ಲಾಸ್ಟ್ ಅಲ್ಲಿ ನೀನ್ ಹೇಳಿದ್ ಕರೆಕ್ಟ್, ನೀನ್ ಹೇಳ್ದಂಗೆ ಆಯ್ತು ಅಂತ ಪ್ರೂವ್ ಆಗಿದೆ. ಹೇಳಿರೋದು ಉಂಟು. ಎಸ್ 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 ಎಸ್. ತುಂಬಾ ಪರೀಕ್ಷೆ ಮಾಡಿದಾರೆ ಅವ್ರು, ನನ್ನ ಫಸ್ಟ್ ನಂಬಿರ್ಲಿಲ್ಲ. ಓಕೆ. ಆಮೇಲಿಂದ ಜನಗಳಿಗೆ ಯಾವಾಗ ಅದು ಒಳ್ಳೇದಾಗ್ತಾ ಬಂತು, ಮತ್ತೆ ಇದಾಗ್ತಾ ಬಂತು, ಆವಾಗ ಅವರಿಗೆ ನಂಬಿಕೆ ಬಂದಿತ್ತು. ನಿಜ 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 ನಿಜ. ಹಂಗಾಗಿ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಈಗ ಒಂದು 10-12 ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ. ಒಂದೆರಡು ದಿನದಿಂದ ಅಲ್ಲ, ಮೋರ್ ದನ್ 5,000+ ಕ್ಲೈಂಟ್ಸ್ ನಾನು ಅಟೆಂಡ್ ಮಾಡಿದ್ದೀನಿ. ವಾವ್ ವಾವ್ ವಾವ್. ರೀಡಿಂಗ್ ಇರ್ಬೋದು, ಹೀಲಿಂಗ್ ಇರ್ಬೋದು, ಪ್ರತಿಯೊಂದು. ನನ್ನ ಹತ್ರ ಒಬ್ರು ಬಂದ್ರೆ ಅವ್ರು ನಗ್ನಗ್ತಾ ವಾಪಸ್ ಹೋಗ್ಬೇಕು. ಅಳ್ತಾ Definitely. ಬಂದವ್ರು Yes. ಎಷ್ಟು ಲೈಫ್ ನಾನು ಟ್ರಾನ್ಸ್ಫಾರ್ಮೇಶನ್. ಅಲ್ಲ, ಇದಕ್ಕಿಂತ ಸಮಾಜ ಸೇವೆ ಇನ್ಯಾವುದೂ ಅಲ್ಲ ಅಂತ ಅನ್ಸುತ್ತೆ ಅಲ್ವಾ? ಎಸ್. ಹೌದು. ಒಂದು ಕಷ್ಟ ಅಂತ ಬಂದ್ರೆ ನನ್ನ ಹತ್ರ ಒಂದ್ಸತಿ ಒಂದ್ ಕ್ಲೈಂಟ್ ಬಂದ್ರೆ Yes. ಮತ್ತೆ ತಿರ್ಗಾ ಹುಡ್ಕೊಂಡು ನನ್ನ ಹತ್ರ ಬರ್ತಾರೆ. ಅದೊಂದು ನನಗೆ ಬಹಳ ನೆಮ್ಮದಿ. ಇಲ್ಲ. ಈಗ ಆನ್ಲೈನ್ ಫ್ರಾಡ್ಸ್ ತುಂಬಾ ನಡೀತಾ ಇದೆ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಚೆಲ್ಲಿ ಎಲ್ಲಾ ಮಾಡ್ಕೊಂಡು ಫೈನಲಿ ಸಿಕ್ಕಿರಲ್ಲ. ಎಲ್ಲೋ ನನ್ನ ನಂಬರ್ ಸಿಕ್ತು ಅಂತ ಹೌದು ಬರ್ತಾರೆ. ಹೌದು ಹೌದು. ಅವಾಗ ಅವ್ರ ಪ್ರಾಬ್ಲಮ್ ತುಂಬಾ ಸಿಂಪಲ್, ಸಾಸಿವೆ ಕಾಳಷ್ಟು ಇರುತ್ತೆ. ಅವ್ರು ಹೌದು. ಆಲ್ರೆಡಿ ಏನ್ ಮಾಡಿರ್ತಾರೆ, ದೊಡ್ಡದಾಗಿ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಅವ್ರಿಗೆ ಸಿಂಪಲ್ ಪರಿಹಾರ ಹೇಳಿ ಅವ್ರಿಗೆ ಇಷ್ಟು ತಿಂಗಳು ತಗೊಳತ್ತೆ, ಆಗ ನನ್ನ ವರ್ಕ್ಗೆ ಏನ್ ಬೇಕೋ ಅದಷ್ಟೇ ನಾನು Yes, yes. ಕೌನ್ಸಿಲಿಂಗ್ ಇಲ್ಲ ಆದಷ್ಟು ಬೇಗ ಕನ್ಸಲ್ಟೇಷನ್ ಇಲ್ಲ ಆದಷ್ಟು ಬೇಗ ನಿಮಗೆ ಕಷ್ಟಜೀವಿಗಳ ಸಂಪರ್ಕ ಮಾಡಿಸ್ತೀನಿ. ಎಸ್. ಯಾಕಂದ್ರೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ಕಾರ, ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ. ಒಳ್ಳೆ ವ್ಯಕ್ತಿಯ ಒಂದು ಸಂದರ್ಶನ, ಎಲ್ಲರೂ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನೋಡ್ತಿದ್ದೀನಿ. ಎಸ್ ಸರ್. ಎಲೆಮರೆಕಾಯಿ ಅವ್ರನ್ನ ಒಂದು ವಾಹಿನಿಗೆ ತರುವಂತ ಪ್ರಯತ್ನ ಎಸ್ ಸರ್. ನಿಮ್ಗೆ ಬಹಳ ಅಭಿನಂದನೆಗಳು. ಇವತ್ತು ನಮ್ಮ ಧನ್ಯವಾದಗಳು ಸರ್. ರಘುನಾಥ್ ಜಿ ಒಳ್ಳೆ ಮಿಮಿಕ್ರಿ ಕಲಾವಿದರು. ಹೌದು.
ನೋಡೋದಕ್ಕೆ ವಜ್ರಮುನಿ ತರ ಇದೆ, ಆದ್ರೆ ರವಿ ಬೆಳೆಯೋರಿಗೆ ಅಷ್ಟೇ ಅಲ್ಲ, ಎಲ್ಲದೂ ಮಾಡ್ತಾರೆ. ಎಲ್ಲರ ಧ್ವನಿ ಬಹಳ ಇವಾಗ ಚೆನ್ನಾಗಿದೆ. ಹವ್ಯಾಸಿ ಕಲಾವಿದ್ರು ಇಂಥವ್ರನ್ನ ಬೆಳೆಸಬೇಕಿತ್ತು. ಖಂಡಿತ. ನನ್ನ ಸಂದರ್ಶನ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಎಸ್ ಅವರಿಗೆ ಒಂದು ಪ್ರಶ್ನೆ. ಎಸ್ ಸರ್ ರಮೇಶ್ ಅಣ್ಣ ಹೇಳಿ. ಬಹಳ ಚೆನ್ನಾಗಿ ಮೂಡು ಬರ್ತಿದೆ ರಘುನಾಥ್ಜಿ. ನಮಸ್ಕಾರ. ಹಾಸ್ಯಮಯವಾಗಿದೆ, ಸ್ವಾರಸ್ಯಕರವಾಗಿದೆ. ಅಕ್ಕವರಿಗೆ ಹೇಳಿದ್ರಲ್ಲ, ನನ್ ಕೈಲಿರೋದು ದಿಂಬು ಚೊಂಬು, ಆದ್ರೂ ಮೋಸ ಮಾಡೋಣ ನನ್ ನಂಬು ಅಂತ ನೀವು ಹೇಳಿದ್ರಿ. ಅದಕ್ಕೆ ಬಹಳ ಖುಷಿ ಆಯ್ತು. ಇಲ್ಲ ನೀವು ಸರ್, ಇವತ್ತು ಸಂದರ್ಶನಕ್ಕೆ ಪ್ರೇರೇಪಣೆ ಮತ್ತೆ ಪರಿಚಯ ಮಾಡಿದರೆ ರಮೇಶ್ ಕೆ ಎನ್ ಅವರು. ಮೂಲತಃ ಇವತ್ತು ನಾನು ಸ್ಟುಡಿಯೋ ಕೂತಿದ್ದೀನಿ ಅಂತಂದ್ರೆ ತಾವುಗಳೇನೆ. ಕಾರಣ. ಯಾಕೆಂದ್ರೆ ಶೃಂಗೇರಿ ಶಾರದಾಂಬೆ ಇವ್ರಿಗೆ ಮಾತಾ ಮತ್ತೆ ಅವ್ರ ಗುರು ಅಂತ ಹೇಳ್ತಾ ಇದ್ರು ಅವರು. ಎಸ್ ಎಸ್ ಇವ್ರದ್ದು ಒಂದು ದೊಡ್ಡ ಸಾಧನೆ ಇದೆ ಸರ್. ಮೈಕ್ ಮುಂದೆ ನಿಂತ್ರೆ ಯಾವ ವಿಷಯ ನನ್ನ ಕೊಡ್ರಿ ಗಂಟೆಗಟ್ಲೆ ನಿರರ್ಗಳವಾಗಿ ಮಾತಾಡ್ತಂತ ಒಂದು ಪ್ರತಿಭೆ ಇದು. ಹೌದು ಹೌದು. ರಘುನಾಥ್ಜಿ, ಹಾ? ಎರಡು ಬಾರಿ ನನ್ ಮಾತು ಕೇಳ್ಕೊಂಡು ಜನ ಬೇಜಾರಾಗಿ ಆಮೇಲೆ ಕರೀಲಿಲ್ಲ, ಹಂಗಾಗಿದೆ. ತಮಾಷೆ ಮಾಡಿದೆ. ಹಾಗೇನಿಲ್ಲ. ಈಗಷ್ಟೇ ನಿವೃತ್ತರಾಗಿದ್ದಾರೆ. ಎಸ್ ಆದರೆ ಯಾವತ್ತೂ ಅವರು ಪೊಲೀಸ್ ಅಧಿಕಾರಿನ ದರ್ಪನೂ ಇರಲಿಲ್ಲ. ಮತ್ತು ಅವ್ರನ್ನ ನಾನು ಕಣ್ಣಾರೆ ನಾನು ನೋಡಿದಾಗ ಒಂದು ಮನೆ ಆಗಲಿ, ಒಂದು ಸೈಕಲ್ ಆಗಲಿ, ಒಂದು ಸ್ಕೂಟ್ರ್ ಆಗಲಿ, ಏನೂ ಸ್ವಂತಕ್ಕೆ ನಾನು ದುಡಿದು ಬೇರೆ ರೀತಿಲಿ ದುಡಿದು ಅವ್ರೇನು ಮಾಡ್ಕೊಂಡಿಲ್ಲ ಅವರು. ಹೌದು. ಅವ್ರನ್ನ ನಾನು ಮೊದಲಿಗೆ ನಾನು ನೋಡಿದ್ದು ಅಂದರೆ ಕುಮಾರಸ್ವಾಮಿ ಲೇಔಟ್ನ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಎಸ್ ನಾನು ಮೈಕಲ್ಲಿ ಅವತ್ತು ರವಿ ಬೆಳಗೆರೆ ಶೈಲಿಲೇ ಮಾತಾಡ್ತಾ ಇದ್ದೆ. ಸಡನ್ನಾಗಿ ಬಂದಾಗ ಏನಪ್ಪ ಪೊಲೀಸ್ ಅಧಿಕಾರಿ ಬಂದ್ಬಿಟ್ರು, ಏನು ಮಾಡ್ತಾರೋ ನನ್ನ ಅಂತ. ಇಲ್ಲ, ಅವ್ರು ಏನು ಮಾಡಲಿಲ್ಲ, ಅವರು ಗೆಸ್ಟಾಗಿ ಬಂದಿದ್ರು. ಓಕೆ ಅಲ್ಲಿಂದ ಒಂದು 5-6 ವರ್ಷದ ಒಡನಾಟ ಇದೆ. ಓಕೆ. ಅವರು ಕೂಡ ಒಂದು 138 ವಾಟ್ಸಪ್ ಗ್ರೂಪ್ನ ಮಾಡಿದ್ದಾರೆ. ಹೌದು. ಅವರ ದಯೋದ್ದೇಶಗಳು ಭಾಳ ದೊಡ್ಡದಾಗಿದೆ. ಎಸ್ ಅದು ಅವ್ರಿಗೆ ತಾಯಿ ಶಾರದಾಂಬೆ ಅವ್ರನ್ನ ಅನುಗ್ರಹಿಸಲಿ, ಆಶೀರ್ವಾದ ಮಾಡಲಿ ಅವ್ರಿಗೂ. ಅವರೊಟ್ಟಿಗೆ ನಾವು ಇರ್ತೀವಿ ಅಂಥೇಳಿ ನಾನು ಇವತ್ತು ಅವರೊಟ್ಟಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಜಿ, ಸರ್, ತಾವು ಕರೆ ಮಾಡಿದಕ್ಕೆ ಬಹಳ ಬಹಳ ಖುಷಿ ಆಯ್ತು. ಇನ್ನೊಂದು ಹೇಳ್ಬಿಡ್ತೀನಿ, ನಿಮ್ಮ ಸ್ಟುಡಿಯೋ ಇನ್ನೂ ಡೆವಲಪ್ ಆಗಿ ಎಸ್ ಸರ್. ಒಂದು ಒಳ್ಳೆ ಏಕಪಾತ್ರ ಅಭಿನಯ, ಇವ್ರು ಬಹಳ ಚೆನ್ನಾಗಿ ಮಾಡ್ತಾರೆ ಅಭಿನಯ. ಎಸ್ ಸರ್. ಈಗ ನಮ್ಮ ರಾಮಮೂರ್ತಿ ಅವರ ಒಂದು ಫಿಲ್ಮ್ ಅಲ್ಲೂ ಕಿರುಚಿತ್ರದಲ್ಲೂ ಆಕ್ಟ್ ಮಾಡ್ತಾ ಇದ್ದಾರೆ. ಹೌದು. ಇವರಿಗೂ ಅವಕಾಶಗಳು ಬಹಳಷ್ಟು ಸಿಗ್ಲಿ. ಎಸ್ ಸರ್. ಇಂಥ ಕಲಾವಿದರನ್ನ ಬೆಳೆಸಬೇಕು, ಅದು ನಮ್ಮ ಕನ್ನಡಿಗರ ಔದಾರ್ಯ. ಆದ್ರೆ ಅದರಲ್ಲಿ ಸ್ವಲ್ಪ ಒಂದು ಬರ್ಲಿ, ಎಲ್ಲರ ಒಂದು ಲಕ್ಷ್ಮೀ ಸರಸ್ವತಿ ಕೃಪಾ ಕಟಾಕ್ಷ ಜೊತೆಗೆ ನಿಮ್ಮ ಸಹಕಾರ ಇರಲಿ. ನಿಮಗೆ ಅಭಿನಂದನೆಗಳು. ರಘುನಾಥ್ಜಿಗೂ ಶುಭ ಹಾರೈಕೆಗಳು. ಧನ್ಯವಾದ ನಮಸ್ಕಾರ. ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ಸೊ ತಾವು ಏನು ಅನುಭವ ಹೇಳ್ತಿದ್ರಿ? ವಿಷ್ಣುವರ್ಧನ್ ಅವ್ರ ಬಗ್ಗೆ ಎಸ್, ವಿಷ್ಣು ಸರ್. ರುಕ್ಮಿಣಿ, ಕೃಷ್ಣ ಕೃಷ್ಣ ರುಕ್ಮಿಣಿ. ಎಸ್, ಬರೇ ರುಕ್ಮಿಣಿ ಅಂತ ರುಕ್ಮಿಣಿ ಅಲ್ಲ, ಕೃಷ್ಣ ರುಕ್ಮಿಣಿ. ಕೃಷ್ಣ ರುಕ್ಮಿಣಿ ಶೂಟಿಂಗ್ ನಡೀತಾ ಇತ್ತು. ಹಾ, ಒಂದು ಸಂಜೆ ಈ 24 ಗಂಟೆದ ಒಂದು ಹಾಡಿನ ದೃಶ್ಯ ನೀವು ನೋಡಿರ್ತೀರಿ. ಹೌದು. ಆ ದೃಶ್ಯ ವಿಠಲ್ ರಾಯನ್ ಟೆಂಪಲ್ ಅಲ್ಲಿ ನಡೀತಾ ಇರುತ್ತೆ. ಓಕೆ. ಆ ಪ್ರಸಂಗದಲ್ಲಿ ನಾನು ಹೋಗ್ತೀನಿ, ಸಾಯಂಕಾಲ ಹೋಗಿ ವಿಷ್ಣುವರ್ಧನ್ ಸರ್ನ ಮಾತಾಡಿಸ್ಬೇಕು ಅಂದ್ರೆ ಮೊದಲಿಗೆ ಭಾರ್ಗವ್ ಅವ್ರನ್ನ ಮಾತಾಡಿಸ್ತೀನಿ, ನಿರ್ದೇಶಕರು. ಭಾರ್ಗವ್ ಸರ್ನ ಮಾತಾಡ್ಸಿದ್ಮೇಲೆ ಅವರಿಂದ ವಿಷ್ಣುವರ್ಧನ್ ಸರ್ ಹಿಂದೆನೇ ಹೊಡ್ತಾ ಹೋಗ್ತೀನಿ. ಅಲ್ಲಿ ಬಹಳಷ್ಟು ಜನ ಇರಿ ಅಂತಂದ್ರೆ ಅವ್ರನ್ನೇನು ಕೇರ್ ಮಾಡಲ್ಲ. ಎಸ್, ಹೋಗ್ಬಿಡ್ತೀರಾ ಸರ್ ಅಂತೀನಿ. ಅವರು ಏನಪ್ಪ ಅಂತಾರೆ, ಸರ್ ನಾನು ಚಿತ್ರದುರ್ಗದವನು. ದುರ್ಗದವನ ಖುಷಿ ಇನ್ನು ಖುಷಿ ಸರ್, ಬಿಡಿ ಅವ್ರನ್ನ ಒಳಗೆ ಅಂತ ಕರೀತಾರೆ. ಅವ್ರ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತೀನಿ. ಓಕೆ. ಅಲ್ಲಿ ಹೋದಾಗ ಚಿತ್ರದುರ್ಗದವನು ಸರ್, ಹೀಗೆ ತಾರಾಸು ಅಂತ ನಿಂತೀವಿ ನಾವು ಅಂತ ಬಂದ್ರೆ ನಮಗೆ ತಾತ ಆಗ್ತಾರೆ ಅಂತೆಲ್ಲ ಹೇಳಿದಾಗ, ತಾರಾಸು ಅವ್ರ ಮೊಮ್ಮಕ್ಕಳ ನೀವು ಅಂತ ಹೇಳ್ತಾರೆ. ಆಮೇಲೆ ಪುಟ್ಟಣ್ಣ ಕಣಗಾಲ್ ಕೂಡ ನಮಗೆ ದೂರ ಸಂಬಂಧಿನೇ. ಹಾಗಾಗಿ ಅವೆರಡನ್ನು ಹೇಳಿದಾಗ ಚಿತ್ರದುರ್ಗದ ನೆನಪುಗಳನ್ನ ಅವ್ರನ್ನ ಮೆಲ್ಕ್ ಹಾಕ್ತಾರೆ. 72ನೇ ಇಸ್ವಿಯಲ್ಲಿ 1972 ಅಲ್ಲಿ ನಾಗರಾವ್ ಚಿತ್ರೀಕರಣ ಆಗಿದ್ದು. ನಾನು ಹುಟ್ಟಿದ್ದು 72ನೇ, 17/3/72. ಅಲ್ಲಿಂದ ಅವ್ರ ಪರಿಚಯ ಆಯ್ತು. ಅವ್ರೊಟ್ಟಿಗೆ ಒಂದೂವರೆ ತಿಂಗಳು ಆ ಶೂಟಿಂಗ್ನ ಪಯಣದಲ್ಲಿ ನಾನು ಹೋದಾಗ, ನೀನು ಆಗಲೇ ಮಾತಾಡ್ಸಿದ್ದೀನಲ್ಲ ಅನ್ನೋರು, ಜ್ಞಾಪಕ ಇಟ್ಕೊಳ್ಳೋ ರಘು ಅಂತ ಅನ್ನೋರು ಅಂತ ಇದ್ರು. ಆಮೇಲೆ 88ರ ಸಮಯದಲ್ಲಿ ಫಸ್ಟ್ PUC ಸೇರೋ ಅಷ್ಟೊತ್ತಿಗೆ ಕೃಷ್ಣ ರುಕ್ಮಿಣಿ ಬಿಡುಗಡೆ ಆಯ್ತು. ರೂಪಾವಣಿ ಚಿತ್ರಮಂದಿರ ಚಿತ್ರದುರ್ಗದಲ್ಲಿ ನಾನು ನನ್ನ ಸ್ನೇಹಿತ ಪ್ರಭುಶಂಕರ್ ಅಂತ ಇಲ್ಲ ಇವತ್ತು, ಅವನು ನಾನು ಇಬ್ಬರು ಹೋಗಿದ್ವಿ ಆ ಸಿನಿಮಾಗೆ. ಇಷ್ಟು ಸರ್. ಈವರೆಗೂ ಎಷ್ಟು ನಾಟಕಗಳಲ್ಲಿ ತಾವು ಅಭಿನಯಿಸಿದ್ರು? ಬೆಂಗಳೂರಿಗೆ ನಾನು ಬಂದಮೇಲೆ 2004 ಬೆಂಗಳೂರು ಯೂನಿವರ್ಸಿಟಿ ಅಪ್ರೆಂಟಿಸ್ ಲೈಬ್ರರಿಯಲ್ಲಿ ಆಗಿದ್ದು. ಆ ಸಂದರ್ಭದಲ್ಲಿ ಸಂಜೆ 5:30 ನಂದು ಬೆಂಗಳೂರು ಸಿಟಿ ಜ್ಞಾನ ಭಾರತಿಯಿಂದ ಹೊರಗಡೆ ಹೊರಟ ಮೇಲೆ ಏನು ನನಗೆ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ.
ನಮ್ಮ Okay. ಚಿಕ್ಕಪ್ಪ ಅವ್ರ ಮನೇಲಿದ್ದೆ, ನಮ್ಮ ತಂದೆ ತಮ್ಮನ ಮನೇಲಿ. ಹ್ಮ್ ಹ್ಮ್ ಆಗ ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಆಗ ಪೇಪರಲ್ಲಿ ಒಂದು ಪ್ರಕಟಣೆ ಆಗುತ್ತೆ ಹ್ಮ್ ಸಮುದಾಯ ತಂಡದಿಂದ, ಕುರಿ ಅಂತೇಳಿ ನಾಟಕ. ಹ್ಮ್ ಹ್ಮ್ ಅದು ನಾಟಕದ ನಿರ್ದೇಶಕರು MS ಸತ್ಯು, ಓಕೆ ಬರ ಸಿನಿಮಾದ ನಿರ್ದೇಶಕರು. ಓಕೆ ಸಾಕಷ್ಟು ಹಿಂದಿ ಸಿನಿಮಾಗಳನ್ನು ಮಾಡಿದ್ದಾರೆ ಅವರು. ಓಕೆ ಅವರ ಒಂದು ನಿರ್ದೇಶನದ ಒಂದು ಕುರಿ ನಾಟಕಕ್ಕೆ ಹ್ಮ್ ನ್ಯಾಷನಲ್ ಕಾಲೇಜಲ್ಲಿ ಅದನ್ನು ಪ್ರಾಕ್ಟೀಸ್ಗೆ ಕರೆದಿರ್ತಾರೆ. ಓಕೆ ಆ ಸಂದರ್ಭದಲ್ಲಿ ನಾನು ಹೋಗ್ತೀನಿ. ಅಲ್ಲೂ 4-5 ಜನ ಪರಿಚಯ ಆಗ್ತಾರೆ. ಅದರಲ್ಲಿ ಗಣೇಶ್ ಪ್ರಸಾದ್, ಎನ್.ಎಲ್. ಮೂರ್ತಿ, ಸಹದೇವ್, ಆಮೇಲೆ ಗಂಗಾಧರಯ್ಯ, ಹೀಗೆ ನಾವು ಒಂದು 5 ಜನದ ಒಂದು ಟೀಮ್ ನಾವು ರಚನೆ ಮಾಡ್ಕೊಳ್ತೀವಿ. Okay. ಪಂಚಪಾಂಡವರ ಥರ. ಪಂಚಪಾಂಡವರ ಖಂಡಿತ. ಈ ಅಲ್ಲಿಂದ ನನ್ನ ಮೊದಲ ಒಂದು ರಂಗಭೂಮಿ ಅಂತಕ್ಕಂಥದ್ದು ರವೀಂದ್ರ ಕಲಾಕ್ಷೇತ್ರ ಮತ್ತು ರಂಗಶಂಕರದಲ್ಲಿ ಆ ನಾಟಕ ಆಗುತ್ತೆ. ರಂಗಶಂಕರ ಶಂಕರನಾಗ್. ಅದು ಅಲ್ಲಿ ಅದ್ಭುತ ಡಾಕ್ಟರ್ ಮಾಡಿದ್ದಾರೆ. ನಿಜ ಸರ್, ನಿಜ. ಅಲ್ಲಿ ಗ್ರಾಮೀಣ ವಲಯದ ಜನಗಳಲ್ಲಿ ನಾನು ಒಬ್ಬ ಅಭಿನಯಿಸ್ತೀನಿ. ಓಕೆ ಅಲ್ಲಿಂದ ಮೊದಲ ಒಂದು ನಾಟಕದ ಪ್ರಯಾಣ ರವೀಂದ್ರ ಕಲಾಕ್ಷೇತ್ರ. ಹೌದು ಅದಾದಮೇಲೆ ನಮ್ಮ ಕಾಮಿಡಿ ಆ್ಯಕ್ಟ್ರು, ಕನ್ನಡದ ಹಾಸ್ಯ ನಟರಲ್ಲಿ ಉಮೇಶ್, ಅವ್ರ ಅಣ್ಣ MS ರಮೇಶ್ ಅಂತೇಳಿ. ಓಕೆ ಅವರು ನೀವು ನೋಡಿರ್ತೀರಾ, Yes. ರವೀಂದ್ರ ಕಲಾಕ್ಷೇತ್ರದಲ್ಲಿ ಟೆಕ್ನಿಷಿಯನ್ ಆಗಿದ್ರು. ಓಕೆ ಧ್ವನಿ ಮತ್ತು ವಿದ್ಯುತ್ ಅಂದರೆ ಕರೆಂಟ್ ಮತ್ತು Yes, yes, yes. ಇದ್ರದ್ದೆಲ್ಲ ಸಂಬಂಧಪಟ್ಟಾಗಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ Technician. ಇದ್ರು. ಅವರು ಒಂದಿನ ಹೀಗೆ ಯಾಕೆ ಅವ್ರನ್ನ ಭೇಟಿಯಾದೆ ಅಂತಂದರೆ, ಮಾಸ್ಟರ್ ಹಿರಣ್ಯ ಅವ್ರದ್ದು ಒಂದು ಹುಟ್ಟುಹಬ್ಬ. ಆ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿಗಳಾಗಿದ್ದರು. ಹ್ಮ್ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಮೊದಲೇ ಆದಮೇಲೆ, ವೇದಿಕೆ ಕಾರ್ಯಕ್ರಮ ಆದಮೇಲೆ, ಈಗ ಉಮೇಶ್ ಅವರು ರಂಗಗೀತೆಗಳನ್ನ ಹಾಡ್ತಾರೆ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಓಕೆ ಆ ವೇದಿಕೆ ಮೇಲೆ ಒಬ್ಬರು ವ್ಯಕ್ತಿ ಓಡಾಡ್ತಾ ಇರ್ತಾರೆ. ಹ್ಮ್ ಏನಪ್ಪ ಮುಖ ಹೋಲಿಕೆ ಉಮೇಶ್ ಇದ್ದಾಗೆ ಇದೆ, ಹಾ ಈ ಉಮೇಶ್ ಯಾಕೆ ಆಡ್ತಾ ಇಲ್ಲಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾ ಆಮೇಲೆ ಗೊತ್ತಾಗುತ್ತೆ ಇವ್ರು ರಮೇಶ್ ಅಂತೇಳಿ. ರಮೇಶ್ ಅಂತ. ಆವಾಗ ಅವ್ರನ್ನ ಪರಿಚಯ ಮಾಡ್ಕೊಂಡಾಗ ಇನ್ನೊಂದು ಪ್ರಸಂಗ ಗೊತ್ತಾಯ್ತು. ಏನಂತಂದ್ರೆ, ನಮ್ಮ ತಾಯಿ ತಂದೆ ಮತ್ತೆ MS ರಮೇಶ್ ಅವರ ತಂದೆ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ರು. ಮತ್ತೊಂದು ಕರೆ ಬರ್ತಾ ಇದೆ. ಖಂಡಿತ ಸರ್, ಖಂಡಿತ ಸರ್. ಇವತ್ತು ಕರೆಯ ಸುರಿಮಳೆ ಅಂತ ಹೇಳ್ಬೋದು. ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಭಿಮಾನಿಗಳಿದ್ದಾರೆ ಸರ್. ಅಲ್ಲ, ಹಾರೈಸರು ಇರುವವರೆಗೂ ನಾವು ಯಾವುದು ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತ. ನಮಸ್ಕಾರ. ನಮಸ್ತೆ ಸ್ಟಾರ್ ಬಾಲು ಸರ್ ಅವರಿಗೆ ಯಾರು? ನಮಸ್ತೆ. ಧನ್ಯವಾದಗಳು. ಯಾರು ಮಾತಾಡೋದು? ನಾನು ರಘುನಾಥ್ ಸರ್ ಆಪ್ತ Okay. ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. Okay, okay. ನಾನು ಹೇಳ್ದಾಗ ಓಕೆ ಅವರ ಜೊತೆಯಲ್ಲೇ ನಾವು BGS ಗಣೆಗಳಲ್ಲಿ ವರ್ಕ್ ಮಾಡಿದ್ವಿ. ಓಕೆ ಅವರಿಗೆ ಬರ್ಬಹುದು. ಯಾವ್ದಾದ್ರು ಒಂದು ಸನ್ನಿವೇಶ ಹೇಳಿದ್ರೆ ಬಹುಶಃ ಅವ್ರಿಗೆ ನಾನು ಬರ್ಬೋದು ಅನ್ಕೋತೇನೆ. ಅವರಿಗೆ ತುಂಬಾ ಸನ್ನಿವೇಶ ನೆನಪಾಗತ್ತೆ ನಮ್ಮ ನೆಚ್ಚಿನಕ್ಕೆ ಅವರಿಗೆ. ಅವ್ರ ಒಡನಾಟವೇ ಇರ್ತಿದ್ದೆ. 8 ರಿಂದ 10 ವರ್ಷ BGS ಅಲ್ಲಿ ಇದ್ದಿದ್ವಿ. ಅವ್ರ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಒಡನಾಡಿಗಳು ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ. ಗೊತ್ತಾಯ್ತಾ? ಅನ್ನೋನ್ ಕಾಲನಾಗಿರೋದ್ರಿಂದ ಬರೀ ಧ್ವನಿ ಸ್ವಲ್ಪ ಧ್ವನಿ ಮಾತಾಡೋದು. ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಒಂದು ಹೇಳಿದ್ರೆ. ಇನ್ಸಿಡೆಂಟ್ ಹೇಳಿದ್ರೆ. ಎಸ್. ಪ್ರಥಮರಿಗೆ ನಾಟಕದಲ್ಲಿ ನನಗೆ ಅವಕಾಶಕ್ಕೆ ಕಲಾಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಂತ ಮಹಾನ್ ಭಾವರವರು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಓ ಶಂಕರ್. ಧನ್ಯವಾದಗಳು. ಅಭಿನಂದನೆ. ಒಳ್ಳೆ ಮಗು ಬರ್ತಾ ಇದೆ. ನೋಡಿದ್ರೆ ಒಂದು 4 ವರ್ಷ ಸೇವೆಯಲ್ಲಿ ಇದ್ದಿದ್ವಿ. ಈಗ ಅದನ್ನ ನೋಡ್ತಾ ನಾವು ನರೇಂದ್ರ ಸರ್ ಎಲ್ಲ ಈಗ ಜಸ್ಟ್ ಮಾತಾಡ್ಕೊಂಡು ಆಚೆ ಬಂದ್ವಿ. ಹೌದಾ? ಅದಕ್ಕೆ ಕಾಲ್ ಮಾಡಿದೆ. ಥ್ಯಾಂಕ್ ಯು ಸರ್. ಅಭಿನಂದನೆಗಳನ್ನು ಸಲ್ಲಿಸಿ ಅಂತ ಅವ್ರು ಹೇಳಿದ್ರು. ಒಂದು ನಿಮಿಷ ಸರ್. ಶಂಕರ್ ಕೂಡ ನಮ್ಮ ಶಿರ್ಸಿ ಮೂಲ ಕಡೆಯವರು. ಓಕೆ. ಒಳ್ಳೆ ಯಕ್ಷಗಾನ ಕಲಾವಿದ. ವಾವ್. ತುಂಬಾ ಸೂಪರ್. ಸರ್, ಯಕ್ಷಗಾನ ಅಷ್ಟು ಈಸಿ ಅಲ್ಲ ಸರ್. ಯಕ್ಷಗಾನ ತುಂಬಾ ಅಚ್ಚುಕಟ್ಟಾಗಿ ಇಟ್ ಇಸ್ ನಾಟ್ ದಟ್ ಈಸಿ. ಹೌದು. ನಮ್ಮ ಮತ್ತೆ ಗ್ರಾಮ ಸೇವಕ ನಾಟಕದಲ್ಲಿ ಒಂದು ಸೂತ್ರಧಾರರ ಪಾತ್ರದಲ್ಲಿ ಮಾಡ್ತಾರೆ ಅವರು. ಹೌದಾ? ಓಕೆ. ಒಳ್ಳೆ ಇದು ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದು. ಅವ್ರ ಧ್ವನಿಯಲ್ಲಿ ಗೊತ್ತಾಗ್ತದೆ ಎಷ್ಟು ಗಾಂಭೀರ್ಯತೆ ಇದೆ. ಹಾಗೆ ಅಷ್ಟೇ ಡಿಗ್ನಿಫೈಡ್ ಆಗಿದ್ದಾರೆ. ಎಸ್ 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 ಎಸ್. ಮತ್ತೆ ಒಳ್ಳೆ ನಟ ಮತ್ತೆ ಏನಾದ್ರು ಹೇಳಿದ್ರೆ ಚಕ್ಕಂತ ತಗೊಳ್ತಕ್ಕಂಥ ಒಂದು ಕೆಪಾಸಿಟಿ ಅವ್ರಿಗಿದೆ. ಅಂದ್ರೆ ಹುಡುಗ ಅಂತ ಹೇಳ್ತೇನೆ, ನಾನು ಚಿಕ್ಕವನಲ್ಲ, ಹಾಗಾಗಿ ಚಿಕ್ಕವನು. ಸ್ವಂತ ತಮ್ಮ ತರನೇ ಅವರು ಕೂಡ. ತುಂಬಾ ಸಂತೋಷ. ಥ್ಯಾಂಕ್ ಯು ಶಂಕರ್ ಅವರೇ, ತಾವು ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಎಸ್ ಸರ್. ಈ ರೀತಿ ಪಯಣ ಸಾಗ್ತಾ ಹೋಯ್ತು. ಓಕೆ. ಆಗ ಗ್ರಾಮ ಸೇವಕ ತಗೊಳ್ಬೇಕಾದ್ರೆ ಆ ಸ್ಕ್ರಿಪ್ಟ್ ನನ್ಗೆ ಕೊಡ್ತಾರೆ. ಶಾಮಣ್ಣ ಅಂತೇಳಿ ಅದ್ರ ಪಾತ್ರ, ಮುಖ್ಯ ಪಾತ್ರ. ಆ ಸ್ಕ್ರಿಪ್ಟ್ ತುಂಬಾ ಪ್ರತಿ ದೃಶ್ಯದಲ್ಲೂ ಆ ಪಾತ್ರ ಇದೆ. ನಾನು ರಮೇಶ್ ಅಣ್ಣಂಗೆ ಅಣ್ಣ ಅಂತಲೇ ಪ್ರಾರಂಭ ಆಗಿದ್ದು. ಅವರು ಕೂಡ ನಮಗೆ ಹಿಂದಿ ಸಿನಿಮಾಗಳಲ್ಲಿ, ಅದರಲ್ಲೂ ರಾಜ್ ಕಪೂರು,
ಅವರೆಲ್ಲ ಬರ್ತಾರಲ್ಲ ಸರ್, ಆ ಕಾಲದ ಶಮಿ ಕಪೂರ್ ಮತ್ತೆ ಆ ಸಿನಿಮಾಗಳಿಗೆ ಕಪೂರ್ ಫ್ಯಾಮಿಲೀಸ್, ಆ ಕಪೂರ್ ಫ್ಯಾಮಿಲಿಗಳಿಗೆಲ್ಲ ಇವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ, ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಹಿಂದಿ ಸಿನಿಮಾಗಳು ಕೆಲಸ ಮಾಡಿದ್ರು. ಹಾಗೇನೆ ಹಂಸಲೇಖ ಅವರ ಒಡನಾಡಿಗಳು, ಹಲವಾರು ಜನಗಳಿಗೆ ಒಡನಾಡಿಗಳು. ಮತ್ತೆ ಇವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಕಾರಣ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ. ಹಾಗೆ ಎಲ್ಲರೂ ಹೀಗೆ ಬರ್ತಾರೆ. ಆ ಬಂದಾಗ ಇವರು ರಮೇಶ್ ಅಣ್ಣ ಅವರ ನಾಟಕದಲ್ಲಿ ಗ್ರಾಮ ಸೇವಕ, ಮತ್ತೆ ಶಿರ್ಡಿ ಸಾಯಿಬಾಬಾ ನಾಟಕದಲ್ಲಿ ದಾಸಗಣು, ಸಾಹುಕಾರ ನಾಟಕದಲ್ಲಿ ಅಭಿನನ್ ಪಾತ್ರ, ಕೋಟ್ ಅಭಿನನ್ ಪಾತ್ರ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ SPB ಆಫೀಷಿಯಲ್ ಚಾನಲ್ಗೆ ಬಂದಿದ್ದಾರೆ, ಮತ್ತು ಅವರು ಬಂದ ತಕ್ಷಣ ಇದೆಲ್ಲ ಒಂದು ನೋಡಿದ ತಕ್ಷಣ ಅವ್ರಿಗೆ ಏನು ಅನ್ಸುತ್ತೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ತಮ್ಮ ಧ್ವನಿಯಿಂದ? ಅಭಿಮಾನಿ ವೀಕ್ಷಕರೇ, ನಾನೇನಂತ ಹೆಚ್ಚು ಓದೋನಲ್ಲ ಬರೆದೋನಲ್ಲ ನಾನು, ಆದರೆ ಸಿನಿಮಾ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ನೀವುಗಳೆಲ್ಲ ನನ್ನ ರಸಿಕ ರಾಜ, ಪದ್ಮಭೂಷಣ, ಪಾಲ್ಕೆ ಪ್ರಶಸ್ತಿ ವಿಜೇತ, ಹಾಗೆ ಹೀಗೆ ಅಂತ ನೀವೆಲ್ಲ ಕರೆದಿದ್ದು ನನ್ನ ಒಂದು ಹಾವಭಾವ ಅಂತ ಅಲ್ಲ, ತಾಯಿ ಭುವನೇಶ್ವರಿ ಅನುಗ್ರಹ ಆಶೀರ್ವಾದ ಅಂತ ಕಾಣುತ್ತೆ. ನೀವುಗಳೆಲ್ಲ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರಿ. ಇವತ್ತು SVB ಚಾನಲ್ ಅವರು ಏನು ನಮ್ಮ ಬಾಲವರ್ಧನ್ ಬಾಲು ಅಂತಲೂ ಕರಿತೀವಿ. ಯಾಕೆಂದರೆ ಬಾಲಕೃಷ್ಣ ಅಂತ ಅದಕ್ಕೆ ಬಾಲ್ ಸುಬ್ರಹ್ಮಣ್ಯಂ ಇದ್ದಾರಲ್ಲ, ಆ ಬಾಲ್ ಸುಬ್ರಹ್ಮಣ್ಯ ಅವರ ತುಂಬ ಅಚ್ಚುಕಟ್ಟಾಗಿ ಹಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ನಾನು ಸ್ವರ್ಗಲೋಕದಿಂದ ನಾನು ಬರಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂದರೆ ತುಂಬ ತ್ರಾಸಪಟ್ಟೆ ನಾನು. ಆದರೂ ಇವತ್ತು ಸ್ಟುಡಿಯೋಗೆ ಬಂದಿದ್ದೀನಿ. ಇಂಥ ಕಲಾವಿದರು ಇನ್ನೂ ಹೆಚ್ಚೆಚ್ಚು ಕನ್ನಡ ನಾಡಿನಲ್ಲಿ ಬೆಳೀಲಿ, ಉಳಿಲಿ, ಕನ್ನಡ ತಾಯಿಯ ಒಂದು ಆಶೀರ್ವಾದವನ್ನು ಪಡಿತಾ ಕನ್ನಡವನ್ನು ಇನ್ನೂ ಹೆಚ್ಚೆಚ್ಚು ಬಯಲುಗಲ್ಲನ್ನು ಮುಟ್ಟಿಸ್ಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಿ ಮತ್ತು ರಾಜರಾಜೇಶ್ವರಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತುಗಳಿಗೆ ತಿಲಾಂಜಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಬರಲೇ ಸೂಪರ್, ಅದ್ಭುತ. ನಾನು ಒಂದು ಕರೆ ಬರ್ತಾ ಇದೆ. ನಮಸ್ಕಾರ. ಈ ರೀತಿಯಾಗಿ ಸರ್ ನಾನು ಯಾವುದೋ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು ಇಷ್ಟಪಡ್ತೀನಿ. ಅದು ಬಹಳ ಖುಷಿ ಕೊಡುತ್ತೆ ನಿಜವಾಗ. ನೋಡಿ ಎಷ್ಟು ಅದ್ಭುತವಾಗಿ ತಾವು ರಚನೆ ಮಾಡಿ ಅದು ನನ್ನ ಸ್ವರ್ಗಲೋಕದಿಂದ ನಾನು ನಿಜವಾಗ್ಲೂ ಅವರು ಬಂದು ನಾವು ಮಾತಾಡ್ದಂಗಿತ್ತು. ಅದು ಎಲ್ಲ ತಾಯಿ ಆಶೀರ್ವಾದ ಅಷ್ಟೇ. ಎಸ್. ಒಂದು ವೇಳೆ ರವಿ ಬೆಳಗೆರವರು ಬಂದು ಈ ಒಂದು ನನ್ನ ಬಗ್ಗೆ ನನಗೊಂದು ಹಾರೈಸೋದಾದ್ರೆ, ಈ ಒಂದು ಚಾನಲ್ಗೆ ಹಾರೈಸೋದಾದ್ರೆ ಯಾವ ರೀತಿ ಹಾರೈಸ್ತಿದ್ರು? ಪ್ರಿಯ ವೀಕ್ಷಕರೇ, ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಪ್ರತಿಭೆಗಳನ್ನ ನೀವು ನೋಡಿದಿರಿ, ನೋಡ್ತಲೂ ಇರ್ತೀರಿ. ವಾಹ್. ನೋಡಿ, ಈ ವರ್ಧನ್ ಬಾಲು ಇದಾರಲ್ಲ, ಈ ಮನುಷ್ಯ ಹುಬ್ಳಿ ಅಂದರೆ ನಾನು ಕೂಡ ಅಲ್ಲಿ ಕೆಲಸ ಮಾಡೋದು ಅನ್ಕಂಡ್ರಿ. ತರಂಗ, ಸಂಯುಕ್ತ ಕರ್ನಾಟಕ ಸೇರಿದಂತೆ ಅನೇಕ ಒಂದು ಪತ್ರಿಕೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಹುಬ್ಳಿ ನನ್ನ ಒಡನಾಟದಲ್ಲಿ ಹುಬ್ಳಿ ಕೂಡ ಒಂದು. ಆ ಭಾಗದಿಂದ ಈ ಭಾಗಕ್ಕೆ ಅಂದರೆ ಬೆಂಗಳೂರು ತನಕ ವಲಸೆ ಬಂದು ಜೀವನ ಕಂಡುಕೊಂಡಿರ್ತಕ್ಕಂಥ ವರ್ಧನ್ ಬಾಲು ನಿಜವಾಗಿಯೂ ಕೂಡ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ಯಾಕೆಂತಂದರೆ ಅನೇಕ ರಂಗ ಪ್ರತಿಭೆಗಳು, ಸಿನಿಮಾ ನಟರು ಅಷ್ಟೇ ಅಲ್ಲ, ಅನೇಕ ವಿದ್ಯೆಗಳನ್ನು ಒಳಗೊಂಡಂಥವ್ರನ್ನ ಅವರು ಒಂದು ಸ್ಟುಡಿಯೋಗೆ ಕರೆದು ಆಹ್ವಾನಿಸಿ ಅವರು ನಾಡಿಗೆ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಷ್ಟು ಜನ ಮಾಡೋಕ್ಕಾಗತ್ತೆ? ಎಷ್ಟು ಜನಕ್ಕೆ ಒಂದು ಭಾಗ್ಯ ಸಿಗುತ್ತೆ? ಎವರಿ ಸೆಕೆಂಡ್ ಈಸ್ ನ್ಯೂ ಇನ್ ಅವರ್ ಲೈಫ್ ಅಂತ ನಾವು ಹೇಳ್ತಾ ಇರ್ತೀವಿ. ಅಂಥದ್ರಲ್ಲಿ ಇಂಥ ಒಂದು ಪ್ರಯತ್ನಕ್ಕೆ ಅವರು ಹೆಚ್ಚೆಚ್ಚು ಇದನ್ನು ಮಾಡ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಅದೇ ರೀತಿ ಈ ಚಾನಲ್ಗೆ 100 ವರ್ಷಗಳ ಕಾಲ ಆಯುಷ್ಯು ಭಾಗ್ಯವನ್ನು ಕೊಡ್ತಾ ಆ ಒಂದು ವರ್ಧನ್ ಬಾಲು ಅವ್ರಿಗೂ ಕೂಡ ಇದು ಸಣ್ಣ ಸ್ಟುಡಿಯೋ ಇವತ್ತು ಕಾಣ್ತಾ ಇದೆ. ಇದು ದೊಡ್ಡ ಸ್ಟುಡಿಯೋ ಆಗಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಇಡೀ ಪ್ರಪಂಚಕ್ಕೆ ಇದು ಹೆಸರಾಗಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಿ ಒಂದಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ, ಕನ್ನಡ ನಾಡಿನ ಜನ, ಕನ್ನಡದವರು ಅಂತಂದರೆ ತುಂಬ ಹೆಮ್ಮೆ ಪಡ್ತೀನಿ. ನಾನು ಕೂಡ ಮೂಲತಃ ಚಿತ್ರದುರ್ಗ ಜಿಲ್ಲೆ ಬೆಳಗೆರೆ ಮನೆತನಕ್ಕೆ ನನ್ನ ತಾಯಿಯವರ ಪಾರ್ವತಮ್ಮನವರ ಮಗ ನಾನು. ಹಾಗಾಗಿ ನಾನು ಬಳ್ಳಾರಿಲಿ ಹುಟ್ಟು ಬೆಳೆದವನು. ಆದರೂ ಸಹಿತ ಈ ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಅಂತ ಒಂದು ಪತ್ರಿಕೆಯನ್ನು ಕಟ್ಕೊಂಡು ಬಂದೆ. ಆ ಪತ್ರಿಕೆ ಮುಖಾಂತರ ನಿಮಗೆ ನಾನು ಪರಿಚಯ ಆದೆ. ಆ ಪರಿಚಯ
ಎಷ್ಟೋ ಜನಗಳನ್ನು ನಾನು ತಲುಪಲಿಕ್ಕೆ ಕ್ರೈಮ್ ಡೈರಿ ನನಗೆ ಪ್ರಿಯ ವೀಕ್ಷಕರೇ ಅಂತ ನಾನು ಶುರು ಮಾಡಿದಾಗ ಅದನ್ನು ರವಿ ಬೆಳಗೆರೆ ಅಂತಲೇ ನಾನು ಗುರುತಿಸೋ ರೀತಿಲಿ ಆಯಿತು. ಅದೇ ರೀತಿ ನಮ್ಮ ವರ್ಧನ್ ಬಾಲು ಅವರು ಕೂಡ ಈ ನಾಡಿನಲ್ಲಿ ಬೆಳೀಲಿ, ಕಾಲ ಕಳೆಯೋದಕ್ಕಿಂತ ಬೆಳೆಸ್ತಾ ಹಲವಾರು ಜನಗಳನ್ನು ಹುಟ್ಟಾಕಲಿ ಅಂತೇಳಿ ನಾನು ಹೇಳ್ತಾ ನನ್ನ ಮಾತಿಗೆ ಅಲ್ಪ ವಿರಾಮ ಆಗ್ತಾ ಇದ್ದೀನಿ. ನಮಸ್ಕಾರ. ವಾ ವಾ, ಅದ್ಭುತ ಸರ್, ಅದ್ಭುತ. ವೆರಿ ನೈಸ್. ನಿಜವಾಗ್ಲೂ ಅವರೇ ಬಂದು ನನ್ನ ಆಶೀರ್ವಾದ ಮಾಡಿದಂಗಿದೆ. ಸರ್ ವೆರಿ ವೆರಿ ನೈಸ್. ಯಾಕಂದ್ರೆ ಅವರ ಅಭಿಮಾನಿ ನಾನು. ಮತ್ತು ಇವತ್ತು ಆ ಒಂದು ಏನು ಶೈಲಿ ಇದೆ, ಆ ಸ್ಟೈಲ್ ಇದೆ, ಆ ಥ್ರೋ ಇದೆ, ಆ ಪಕ್ಕ ಥ್ರೋ ತಾವು ಮಾತಾಡಿದ್ರಿ. ಏನೋ ಗೊತ್ತಿಲ್ಲ. ಅಲ್ಲ, ಹೇಗೆ ಅದು ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಬರ್ತಾ ಇದೆ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಹಾ ಸರ್, ನಿಮ್ಮ ಲೈವ್ ಚಾನೆಲ್ನ ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಮಾತಾಡಿ ಸರ್. ಈಗ ನಮಸ್ಕಾರ ಸಹದೇವ್, ಹೇಳಿ. ಇಷ್ಟರ ಮಟ್ಟಿಗೆ ಇನ್ನೂ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ನಿಮ್ಮ ಎಸ್ ಸರ್. ಸರ್ ಈಗ 2004 ಈಗ ಓಕೆ. ಓ, ಖಂಡಿತ ಪ್ಲೀಸ್. ಅಲ್ಲ, ನನಗೆ ವಜ್ರಮುನಿ ಅವರದು ಸಂಭಾಷಣೆ ಗೊತ್ತಿಲ್ಲ, ಆದರೂ ಒಂದು ಪ್ರಯತ್ನ ಪಡ್ತೀನಿ ಮಾಡಿ. ಗ್ರಾಮ ಸೇವಕದ್ದೇನೆ ಒಂದು ಡೈಲಾಗ್ನ ಆ ವರ್ಷನಲ್ಲಿ ಹೇಳಲ್ಲ, ಬಟ್ ಅದು ಬಂದರೂ ಬರ್ಬೋದೇನೋ ಗೊತ್ತಿಲ್ಲ. ಪ್ರಯತ್ನ ಮಾಡಿ. ಇವತ್ತು ಆ ಶಕ್ತಿ ಕೊಡ್ಬೋದು ತಾಯಿ ಚಾಮುಂಡೇಶ್ವರಿ. ರಾಜೇಶ್ವರಿ ಆವುಗಲ್ಲಲ್ಲಿ ಮಾತ್ರ ವಿಷ, ಆದರೆ ಈ ಶಾಮಣ್ಣಂಗೆ ಮೈಯೆಲ್ಲ ವಿಷ. ನೋಡು, ನೀನು ಅಂದ್ಕೊಂಡಿರ್ಬೋದು ನಾನು ಅಲ್ಲಕ್ಕಿತ್ತಾವು ಅಂಥೇಳಿ. ಆವಿಗಲ್ಲ ಮಾತ್ರ ವಿಷ, ಈ ಶಾಮಣ್ಣಿಗೆ ಮೈಯೆಲ್ಲ ವಿಷ. ಅವನು ಅಂದ್ಕೊಂಡಿದ್ದಾನೆ ರಾಮಣ್ಣ ನನ್ನ ಕೈಯಿಂದ ಏನೂ ಆಗಲ್ಲ ಅಂಥೇಳಿ. ನಾನು ಮನಸ್ಸು ಮಾಡಿದ್ರೆ ಅವನ್ನ ಇಲ್ಲ ಅನಿಸ್ಬಿಡ್ತೀನಿ. ಸಾಕ ಸಾಕು. ಓಕೆ. ಎಸ್ ಎಸ್. ಅಲ್ಲ, ಹಿ ಹ್ಯಾಸ್ ಸ್ಟ್ರಗಲ್ಡ್ ಲಾಟ್. ಹೌದು ಸರ್. ಈಗ ಥ್ಯಾಂಕ್ ಯು ಸರ್. ತಾವು ಸಹ ಕರೆ ಮಾಡಿ ಅವರಿಗೆ ಹಾರೈಸಿದ್ರ. ಹೇಳಿದೆ ನಾನು, 5 ಜನ ಪಂಚಪಾಂಡವರು ನಾವು ಇದ್ವಿ. ಆ ಪಾಂಡವರಲ್ಲಿ ಸಹದೇವ್ ಕೂಡ ಒಬ್ರು. ಆ ಸಹದೇವ್ ಈಗ ಚನ್ನಗಿರಿ ಹತ್ರ ಅವರು ಇಲ್ಲ ದೊಡ್ಡ ಮಾತೇನಿಲ್ಲ, ಇರೋ ಮಾತೆ ದೊಡ್ಡ ಮಾತಂತೂ ಅಲ್ಲ, ಅದು ಇರೋ ಮಾತು, ಇರೋ ಸತ್ಯ ಅದು. ರಸ್ತೆ ಅಲ್ಲ, ನಿಜ. ಅದೇ ಅಲ್ಲ ನೆನಪಾಗಿ ಉಳ್ಕೊಳ್ಳೋದು. ಇಲ್ಲ, ಕಷ್ಟಪಟ್ಟ ದಿನಗಳು ಯಾವತ್ತೂ ಮರೆಯಕ್ಕಾಗಲ್ಲ. ಅದು ಚಿತ್ರಣ ತಿಂತಾ ಇದ್ದಿದ್ದು. ಥ್ಯಾಂಕ್ ಯು. ಖಂಡಿತ ಥ್ಯಾಂಕ್ ಯು ಸಾಯದ್ ಅವರೇ, ತಾವು ಕರೆ ಮಾಡಿದ. ಧನ್ಯವಾದ. ನಮ್ಮ ಚಾನೆಲ್ನ ಫಾಲೋ ಮಾಡಿ ಸರ್. ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಬಹಳ ಅದ್ಭುತವಾಗಿ ನೋಡಿ. ನಿಮ್ಮ ಧ್ವನಿಯಲ್ಲಿ ನಾವು ಮುಖ್ಯಮಂತ್ರಿ ಚಂದ್ರು ಕೂಡ ಕೇಳಿದ್ವಿ. ಅದು ಒಂದ್ಸಲ ಒಂದು ಬಂದ್ಬಿಡ್ಲಿ ಸರ್. ಅವರು ನಮ್ಮ ಚಾನಲ್ಗೆ ಹಾರೈಸಿದ್ರೆ ಯಾವ ರೀತಿ ಹಾರೈಸಿದ್ರು ಅಂತ. ಖಂಡಿತ. ಎಸ್. ಕನ್ನಡದ ಅಭಿಮಾನಿ ದೇವರುಗಳಿಗೆ ನಿಮ್ಗೆಲ್ಲರೂ ನಾನು ಮುಖ್ಯಮಂತ್ರಿ ಚಂದ್ರ ನಾನು ಮಾತಾಡ್ತಾ ಇದ್ದೀನಿ. ನೋಡ್ರಪ್ಪ, ಎಷ್ಟೋ ಸಿನಿಮಾಗಳನ್ನು ನೀವು ನೋಡ್ತೀರಿ. ಈಗ ಅಂಗೈಯಲ್ಲಿ ಕೂಡ ನೀವು ಸಿನಿಮಾ ನೋಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಅಂಗೈಲಿ ಏನು ನೋಡೋಕೋಗ್ಬಿಡಿ, ಈ ರೀತಿಯಲ್ಲಿ ನೀವು ನೋಡಬೇಕು. ಯಾಕೆಂತಂದರೆ ಕಲಾವಿದರು ಬಣ್ಣ ಹಚ್ಕೊಂಡು ನಿಮ್ಮ ಮುಂದೆ ಅಭಿನಯ ಮಾಡ್ತಾರೆ ಅಂತಕ್ಕಂಥ ನೀವು ಅಂದ್ಕೊಂಡಿರ್ತೀರಿ. ಆದರೆ ಅದರಿಂದ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಮ್ಮ ಸಹ ಕಲಾವಿದರು, ನಟ ನಟಿಯರು, ನಾಯಕರು ಎಷ್ಟೋ ಜನ ನಿಮ್ಮ ಮುಂದೆ ಅಭಿನಯ ಮಾಡ್ತೀವಿ. ಆ ಅಭಿನಯ ಮಾಡ್ಬೇಕಾದ್ರೆ ಬಿಸಿಲು, ಗಾಳಿ, ಮಳೆ ಎಲ್ಲವನ್ನೂ ಸಹಿಸ್ಕೊಂಡು ನಿಮ್ಮ ಮುಂದೆ ಬಣ್ಣ ಹಚ್ಕೊಂಡು ಪಾತ್ರಗಳು ಮಾಡಬೇಕಾದ್ರೆ ಭಾಳ ಕಷ್ಟವೂ ಆಗುತ್ತೆ, ನಿಷ್ಠುರಕ್ಕೂ ನಾವು ಗುರಿ ಆಗ್ತೀವಿ. ಅಂಥ ಸಂದರ್ಭಗಳಲ್ಲಿ ನೀವುಗಳೆಲ್ಲ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತೀರಿ. ಆ ಪ್ರೋತ್ಸಾಹದ ಜೊತೆಗೆ ಇವತ್ತು ನಮ್ಮ ಕನ್ನಡದ SVB ಚಾನಲ್ ಅಂತೇಳಿ ವರ್ಧನ್ ಬಾಲು ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಿಂದೆ ಇರ್ತಕ್ಕಂಥವ್ರು ಅಂದರೆ ಕಲಾವಿದರು ಎಷ್ಟೋ ಜನ
ಪ್ರತಿಭೆಗಳು ಹುಡ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಅಂಥವ್ರನ್ನ ಎಕ್ಕಿ ತೆಗೆದು ಇವತ್ತು ಈ ಸ್ಟುಡಿಯೋಗಳಲ್ಲಿ ಕೂಡಿಸಿ ಮಾತಾಡಿಸ್ತಾ ಇದ್ದಾರೆ. ಅಂಥವ್ರಿಗೆ ನಾನು ಶ್ಲಾಘನೆ ಮಾಡ್ತೀನಿ ಮತ್ತು ಮೆಚ್ಕೊಳ್ತೀನಿ. ಅಷ್ಟಕ್ಕೆ ಅಲ್ಲ, ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಇದ್ದೀನಿ, ನೀವುಗಳೆಲ್ಲ ಬಂದು ಸೇರ್ಕೊಳ್ತೀರಾ? ಬರಲ್ಲ. ಸೂಪರ್. ಸೊ ಹೀಗೆ ಸ್ಪಾಂಟೇನಿಯಸ್ ಆಗಿ ಒಂದು ಪೊಲಿಟಿಕಲ್ ಟಚ್ ಕೊಟ್ಬಿಡ್ತಾರೆ ಲಾಸ್ಟಿಗೆ ಅವರು. ಸೊ ಮತ್ತೆ ಯಾರು ಧ್ವನಿ ತಾವು ಅನುಕರಣೆ ಮಾಡೋದು? ಎನ್ ಎಸ್ ರಾವ್ ಅವ್ರದ್ದು ಮಾಡ್ತಾ ಇದ್ದೆ. ಓಕೆ. ಮಧ್ಯದಲ್ಲಿ ಶಂಭು ಶಿವಲಿಂಗ ಅವ್ರದ್ದು ಎನ್ ಎಸ್ ರಾವ್. ಓಕೆ ಓಕೆ. ಕಿಲಕ್ಕಿಯೋ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ನಾನು ಸ್ವಲ್ಪ ತಗೊಂಡ್ಮೇಲೆ ಮಾತಾಡ್ತೀನಿ. ಸರ್ ಹೀಗೆ ಅದನ್ನೆಲ್ಲ ನಾವು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ಗಳಲ್ಲೇ ಈ ತರ ಪ್ರಯತ್ನಗಳು ಮಾಡ್ತಾ ಇದ್ದೆ. ಹೌದು. ಪ್ರಯತ್ನಗಳು ಮಾಡಿ ಅದು ಪ್ರಯತ್ನ ಏನು ಅಂತಂದ್ರೆ ಮಿಮಿಕ್ರಿ ದಯಾನಂದ್ ಅವ್ರು ಇರ್ಬೋದು, ಮಿಮಿಕ್ರಿ ಮಹೇಶ್ ಅವ್ರು ಇರ್ಬೋದು, ಇಂಥವರೆಲ್ಲ ನಮ್ಮ ಚಳ್ಳಕೆರೆಯಲ್ಲಿ ಗಣಪತಿ ಉತ್ಸವ ನಡೀತಾ ಇರ್ತಿತ್ತು. ಅಂತ ಸಂದರ್ಭಗಳಲ್ಲಿ ಅವರುಗಳೆಲ್ಲ ಆರ್ಕೆಸ್ಟ್ರಾಗಳಿಗೆ ಬಂದಾಗ ಈ ಮಿಮಿಕ್ರಿ ಕಲಾವಿದರುಗಳು ಬಂದ್ರೆ ಅವ್ರು ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದ, ಅವ್ರು ಲಿಪ್ಸ್ ಮೂವ್ಮೆಂಟ್ ನೋಡ್ತಾ ಇದ್ದಾರೆ. ಲಿಪ್ ಮೂವ್ಮೆಂಟ್ ಅದ್ ನೋಡಿ ಮನೆಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಅದೇ ರೀತಿ ಒಂದ್ ಸ್ವಲ್ಪ ಪ್ರಯತ್ನ ಅಷ್ಟೇ. ಆ ಪ್ರಯತ್ನ ಪಡ್ಬೇಕಾದ್ರೆ ನನ್ನ ತಾಯಿ ನನ್ನ ತಂದೆ ಬೊಯ್ಯೋರು, ನಿನಗೆ ಮಾಡೋ ಕೆಲಸ ಎಲ್ಲ ಓದ್ಕೊಳ್ಳೋ ಅಂತಂದ್ರೆ ಇವೆಲ್ಲ ಮಾಡ್ತೇನೆ, ಗೊತ್ತಿಲ್ಲ. ಆ ರೀತಿ ಅದು ಒಂದು ಮೆಟ್ಲಾಯ್ತು. ಒಂದು ಸ್ಟೆಪ್ ಆಯ್ತು ನಿಮ್ಗೆ ಅಲ್ವಾ? ಸೊ ಹಲವಾರು ಇವನ್ ಧಾರಾವಾಹಿಯಲ್ಲೂ ಕೂಡ ತಾವು ಮಾಡಿದಿರ ಅಂತ ಕೇಳ್ಪಟ್ವಿ. ಧಾರಾವಾಹಿ ಅಂತಂದ್ರೆ 2004ರಲ್ಲಿ ಪಾಪಾ ಪಾಂಡೂರಲ್ಲಿ ಒಂದೆರಡು ಎಪಿಸೋಡ್ ಮಾಡಿದೆ. ಓಕೆ. ಆಮೇಲೆ ಇತ್ತೀಚೆಗೆ ಕರಿಮಣಿ ಒಳಗೆ ಒಂದು ತರಕಾರಿ ಮಾರೋ ಒಂದು ಪಾತ್ರ ಮಾಡಿದೆ. ಓಕೆ. ಅದೆರಡೆ. ಯಾವ ಪಾತ್ರ ಕೊಟ್ಟರು ಮಾಡಕ್ ನೀವು ಸಿದ್ಧವಾಗಿದ್ದೀರಾ? ಖಂಡಿತ ಸರ್. ಅದರಲ್ಲೂ ಕೂಡ ಬಹಳ ಜನ ವಜ್ರಮುನಿ ಅಂತ ಅಂದು ನನಗೂ ಅನ್ಸ್ತಾ ಇರುತ್ತೆ, ವಿಲನ್ ಪಾತ್ರ ಮಾಡಬೇಕು ಅಂತ. ಯಾವ್ದಾದ್ರು ಒಂದು ಒಳ್ಳೆ ರೇಪ್ ಸಿಪ್ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತೀನಿ, ಈಗ ಅದೆಲ್ಲ ಬೇರೆ ಹುಚ್ಚಿದ್ಯೇನೋ ಅಂತ. ಅಂದ್ರೆ ನಟನೆ ಅಷ್ಟೇ. ಇಲ್ಲ, ಇವನ್ ನಮ್ಮ ವಜ್ರಮುನಿ ಅವರು ಕೂಡ ಪಾಪ ಅವರು ಅಂತ ಎಲ್ಲ ಸೀನ್ ಮಾಡಿದ್ರು ಕೂಡ ಮತ್ತೆ ಆ ಕ್ಯಾರೆಕ್ಟರ್ ಯಾರು ಮಾಡಿರ್ತಾರೆ, ಯಾರ ಜೊತೆಗೆ ಮಾಡಿರ್ತಾರೆ, ಅವ್ರ ಕಾಲ್ ನಮಸ್ಕಾರ ಕೂಡ ಮಾಡ್ತಾರೆ. ಅಷ್ಟು ಖಂಡಿತ ಸರ್, ಫಿಮೇಲ್ ಮೇಲೆ ಅಷ್ಟು ರೆಸ್ಪೆಕ್ಟ್ ಇತ್ತು. ಯಾಕಂದ್ರೆ ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ನಮ್ಮೊಂದಿಗೆ ಇವತ್ತು ರಘುನಾಥ್ ಅವರು ಇದ್ದಾರೆ, ದ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಡ್ರಾಮಾ ಡೈರೆಕ್ಟರ್ ಪ್ಲಸ್ ಮಿಮಿಕ್ರಿ ಆರ್ಟಿಸ್ಟ್ ಆ್ಯಂಡ್ ವಂಡರ್ಫುಲ್ ಸೋಷಿಯಲ್ ವರ್ಕರ್ ಆಲ್ಸೋ. ಎಸ್, ಹೇಳಿ, ಮಾತಾಡಿಮ್ಮ. ಹೌದು, ನಾನು ಇದುವರೆಗೂ ನೋಡ್ತಾ ಇದ್ದೆ ಇಂಟ್ರೋನ, ತುಂಬಾ ಚೆನ್ನಾಗಿ ಮಾಡಿ ಬರ್ತಾ ಇದೆ. ಎಸ್ ಎಸ್, ಎಲ್ಲ ನಿಮ್ಮೆಲ್ಲ ಹಾರೈಕೆ ಅಂತ ಹೇಳ್ಬೋದು. ವಾಯ್ಸ್ಗಳನ್ನ ಇದ್ ಮಾಡ್ತಾರೆ, ಇಮಿಟೇಟ್ ಮಾಡಿ ಮಾತಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ. ತುಂಬಾ ನಿಜವಾಗ್ಲೂ ನಿಮಗೆ ಯಾವ ಧ್ವನಿ ಬೇಕು ಹೇಳಿ? ಅವ್ರು ಈಗ ಸುಮಾರೆಲ್ಲ ಮಾಡಿದ್ರು, ನಾನು ಕೇಳಿಸ್ಕೊಂಡೆ. ಮುಖ್ಯಮಂತ್ರಿ ಚಂದ್ರ ಅವ್ರ ಬಗ್ಗೆ ನಮಸ್ಕಾರ ಗೀತಮ್ಮ, ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಆದರೆ ನೀವು ಯಾಕೆ ನಮ್ಮ ಪಕ್ಷದಲ್ಲಿ ಸೇರ್ಕೊಬಾರ್ದು? ನಿಮ್ಗೊಂದು ಕಾರ್ಯದರ್ಶಿ ಪೋಸ್ಟ್ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ನಿಮಗೆ ಸೋಷಿಯಲ್ ವೆಲ್ಫೇರು, ಅದರ ಸಮಾಜ ಕಲ್ಯಾಣ ಖಾತೆ ನಿಮಗೆ ಕೊಟ್ಬಿಡ್ತೀನಿ. ಏನಂತೀರಾ? ನೋಡಿ, ಒಂದು ಸ್ವಲ್ಪ ಜಮಾಯಿಸ್ಬಿಡಿ ನೀವು ಕೂಡ. ನೀವು ನಮ್ಮ ಒಟ್ಟಿಗೆ ನಮ್ಮ ಪಕ್ಷ ಕಟ್ಟಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಓಡಾಡ್ಬೋದು. ಏನಂತೀರಿ? ಬನ್ನಿ ನೀವು ನಮ್ಮ ಒಟ್ಟಿಗೆ. ಏನಂತೀರ? ಬರ್ಬೇಕಮ್ಮ. ನೀವೆಲ್ಲ ಮುಂದೆ ಬಂದಿರ್ತಾರೆ, ನಮ್ಮಂತವ್ರೆಲ್ಲ ಹಿಂದಿಂದ ನಾವು ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸ್ಪಾಂಟೇನಿಯಸ್ ಆಗಿ ಹೇಳಿದೀನಿ. ತುಂಬಾ ಸಂತೋಷ ಆಯ್ತು ಗೀತಾ. ಕಲಾವಿದ ಅಂದ್ರೆ ಅದೇ ಸರ್, ಅದೇ ಟ್ಯಾಲೆಂಟ್ ಅಂದ್ರೆ ಅದೇ ಮುಖ್ಯ. ಅದೇ ಡೈಲಾಗ್ ಗಳನ್ನ ಹೇಳೋದು ಬೇರೆ, ಕಲಿಸ್ಬಿಟ್ಟು ಅದೇ ಪ್ರಾಕ್ಟೀಸ್ ಮಾಡಿ. ನೀವು ಆಗಲ್ಲ, ವಾಯ್ಸ್ ಅವರಿಂದ ನೀವು ಅವ್ರ ವಾಯ್ಸ್ ಅನ್ನ ನೀವು ಯಾವ ಸೆಂಟೆನ್ಸ್ ಬೇಕಾದ್ರೂ ಮಾತಾಡ್ತೀರಾ, ಅದಿನ್ನೂ ಚೆನ್ನಾಗಿರತ್ತ. ಇಲ್ಲ, ನಾನೇನು ರಚನೆ ಮಾಡ್ಕೊಂಡು ಮಾತಾಡಿದ್ದಲ್ಲ, ಯಾಕಂದ್ರೆ ಲೈವ್ ಅಲ್ಲಿ ಕಾಣಿಸ್ತಾ ಇದೆ. ಯಾವ್ದೋ ಒಂದು ಪೆನ್ನು ಪೇಪರ್ ಏನು ಇಟ್ಕೊಂಡಿಲ್ಲ ನಾನಿಲ್ಲಿ. ಓಕೆ, ತುಂಬಾ ಸಂತೋಷ ಆಯ್ತು ನಿಮ್ಮ ಕರೆ ಮತ್ತೆ ನಿಮ್ಮ ಮಾತು. ಇನ್ನು ಹೆಚ್ಚಿನ ಸಾಧನೆ ಮಾಡಿ ನಿಮ್ಮನ್ನೆಲ್ಲರೂ ಗುರುತಿಸ್ಲಿ. ಆಗ್ಲೇ ನಿಮ್ಮ ಒಂದು ಆರೈಕೆ ಮತ್ತೆ ಅಭಿಮಾನಕ್ಕೆ ನಾನು ಆಭಾರಿಯಾಗಿರುತ್ತೇನೆ. ಅದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಆಗಲಿ. ನಮಸ್ಕಾರಮ್ಮ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಈ ರೀತಿ ಬಂತು ಸರ್. ಎಸ್, ಆ ಮೂಮೆಂಟ್ ಎಸ್ ಮಾಡ್ತಾ ಹೋದೆ. ಮತ್ತೆ ನಾಟಕಕ್ಕೆ ಮತ್ತೆ ರಂಗಭೂಮಿಗೆ ಮತ್ತೆ ಸಿನಿಮಾಕ್ಕೆ ಏನು ವ್ಯತ್ಯಾಸ ಕಂಡು ಬರ್ತದೆ ಸರ್? ರಂಗಭೂಮಿ ಅಂತಕ್ಕಂಥದ್ದು ಎಲ್ಲರೂ ಹೇಳಿದಾಗೆ ನಾನು ಒಂದು ಹೇಳ್ತಕ್ಕಂಥದ್ದು ಅಂದರೆ,
ವೀಕ್ಷಕ ಪ್ರಭುಗಳೇನಿದ್ದಾರೆ ಅವರೇ ನಮಗೆ ಕ್ಯಾಮ್ರಾ, ಹೌದು ಹೌದು ಹೌದು. ಅವರೇ ಒಂದು ಕ್ಯಾಮ್ರಾ. ಅವ್ರ ಮುಂದೆ ನಾವು ಅಭಿನಯ ಮಾಡ್ತೀವಲ್ಲ, ತಾಲೀಮುಗಳನ್ನ ತಿಂಗ್ಳುಗಟ್ಟಲೆ, 2 ತಿಂಗಳು 3 ತಿಂಗಳು ಈ ರೀತಿ ಪ್ರಾಕ್ಟೀಸ್ ಮಾಡಿರ್ತೀವಿ. ಹೌದು. ಆ ಪ್ರಾಕ್ಟೀಸು 1 ಗಂಟೆನೋ 2 ಗಂಟೆನೋ ನಾಟಕಗಳು ಅಲ್ಲಿ ಪ್ರಾರಂಭ ಆಗುತ್ತೆ. ಹೌದು. ಆ ನಾಟಕದ ವೇದಿಕೆ ಮೇಲೆ ಅಭಿನಯ, ಅನುಕರಣೆ, ಹಾವಭಾವ, ಕಣ್ಣು, ಆ ಚಲನೆ, ಹೌದು, ಆ ಮೂಮೆಂಟ್ಗಳನ್ನ ತಗೊಂಡು ಮಾಡ್ತಕ್ಕಂಥದ್ದು ಅಲ್ಲಿ ಗುರ್ತಿಸಿ ಅವ್ರೇನು ಚಪ್ಪಾಳೆ ತಡ್ತಾರಲ್ಲ, ಆ ಚಪ್ಪಾಳೆನೇ ನಮಗೆ ಶ್ರೀರಕ್ಷೆ ಅಲ್ವಾ? ಆ ಶ್ರೀರಕ್ಷಣೆ ನಮಗೆ ನಾವು ಕಲಾವಿದರಾಗಿ ರಂಗಭೂಮಿಯಲ್ಲಿ ನಿಲ್ಲೋದಕ್ಕೆ ಕಾರಣ ಆಗುತ್ತೆ. ನಿಜ. ಆ ಕಾರಣ ಕೇವಲ ಕಾರಣ ಆಗಲ್ಲ, ಅವರೇ ನಮಗೆ ಜೀವಂತ ಸಾಕ್ಷಿಗಳು, ಮತ್ತು ಅವರೇನೆ ನಿಜವಾದ ಕಣ್ಣುಗಳು. ಆ ಕಣ್ಣಿನ ಮುಂದೆ ನಾವು ಯಾಕೆಂದರೆ ನಾವು ವೇದಿಕೆ ಮೇಲೆ ಲೈಟ್ ಬೆಳಕಲ್ಲಿರ್ತೀವಿ, ಅವರು ತೆರೆ ಮುಂದೆ ಅಂದರೆ ನಾಟಕದ ರಂಗದ ಮುಂದೆ ಅವರು ಕತ್ಲಲ್ಲಿ ಕೂತ್ಕೊಂಡು ಅವ್ರು ನಮಗೆ ಕಾಣಲ್ಲ, ನಾವು ಅವ್ರಿಗೆ ಕಾಣ್ತೀವಿ. ಆ ರೀತಿ ನಮ್ಮನ್ನ ತೋರಿಸ್ತಕ್ಕಂಥ ನಿರ್ದೇಶಕರು ಮತ್ತೆ ನಾಟಕಗಳು, ಆ ಒಂದು ಪದಗಳು, ರಚನೆ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಅದು ಒಬ್ಬ ರಂಗಭೂಮಿ ಕಲಾವಿದನಿಗೆ ಬೇಕಾಗಿರ್ತಕ್ಕಂಥದ್ದು. ಹೆಚ್ಚು ಖುಷಿ ಕೊಡುವಂತ ಒಂದು ವಿಷಯ, ಒಂದು ಕಲೆ ಅಂದ್ರೆ ಅದು ಡ್ರಾಮಾನೇ ಅಲ್ವಾ? ಖಂಡಿತ ಸರ್. ನಾವು ಏನೇ ತಪ್ಪು ಒಪ್ಪುಗಳನ್ನ ಕಲೀಲಿಕ್ಕೆ ಅಥವಾ ಮುಂದಿನ ಹೆಜ್ಜೆಗಳನ್ನ ಇಡೋದಕ್ಕೆ ಒಂದು ಮಾತು ಹೇಳ್ತಾ ಇರ್ತೀನಿ, ವೆನ್ ಯು ಲೂಸ್ ಯುವರ್ ಸ್ಟೇಜ್ ಫಿಯರ್ ಅಲ್ಟಿಮೇಟ್ಲಿ ಯುವರ್ ಶೇಕ್ಸ್ಪಿಯರ್ ಅಂತ. ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಒಂದು ಸ್ಟೇಜ್ ಫಿಯರ್ ಅಂದ್ರೆ ನಾನು ಹೇಗೆ ಮಾಡಬೇಕು ಏನು ಅಂತಕ್ಕಂಥ ಆ ಎಲ್ಲವೂ ಸಹಿತ, ಸಿನಿಮಾ ಇರ್ಬೋದು, ಧಾರಾವಾಹಿ ಇರ್ಬೋದು, ಯಾವುದೇ ಕಿರುತೆರೆ ಅಥವಾ ಹಿರಿತೆರೆ, ಅಲ್ಲಿ ಹೋಗ್ಲಿಕ್ಕಿಂತ ಮುಂಚೆ ನಾಟಕಗಳ ಮುಖಾಂತರ ಹೋಗ್ಬೇಕು. ಆ ನಾಟಕಗಳ ಮುಖಾಂತರ ಹೋದಾಗ 4-6 ಜನ ನಮ್ಮನ್ನು ಗುರುತಿಸ್ತಾ ಹೋಗ್ತಾರೆ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟೇಜ್ ಫಿಯರ್ ನಾವು ಕಳ್ಕೊಳ್ತಾ ಹೋಗ್ತೀವಿ. ಆಗೇನಾಗುತ್ತೆ, ಕ್ಯಾಮ್ರಾನ ಎದುರಿಸ್ಲಿಕ್ಕೆ ಅದು ಮುಖ್ಯ ಮೈಲಿಗಲ್ಲು ಅಂತ ನಾನು ಹೇಳ್ತೀನಿ. ಹಾಗಾಗಿ ರಂಗಭೂಮಿ ಭಾಳ ಮುಖ್ಯ ಆಗುತ್ತೆ. ಆ ರಂಗಭೂಮಿಯಿಂದನೇ ಎಷ್ಟೋ ಪ್ರತಿಭೆಗಳು, ರಾಜ್ಕುಮಾರ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, NS ರಾವ್ ಇರ್ಬೋದು, ಇತ್ತೀಚಿನ ನಮ್ಮ ಉಪೇಂದ್ರ ಅವರು ಇರ್ಬೋದು, ಮತ್ತೆ ನಮ್ಮ ನಿರ್ದೇಶಕರು ಬಿ ರಾಮಮೂರ್ತಿಗಳಿರ್ಬೋದು, ಎಷ್ಟೋ ಜನ ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ 1 ಗಂಟೆ ತಗೊಳ್ಬೇಕಾಗತ್ತೆ. ನಾನು ತಮಗೆ ಬಿ ರಾಮಮೂರ್ತಿ ಅವರು ಬಹಳ ಹತ್ರ ಕ್ಲೋಸ್ ಅಂತ, ತುಂಬಾ 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 ಸರ್. ನನಗೆ ಬಿ ರಾಮಮೂರ್ತಿ ಸರ್ನ ನಾನು ಯಾವತ್ತು ಸಾರ್ ಅಂತ ನಾನು ಮಾತಾಡ, ಅದ್ಭುತ ವ್ಯಕ್ತಿತ್ವ, ಅದ್ಭುತ. ಅದು ತುಂಬಾ ಶಾಂತ ಮೂರ್ತಿ, ತುಂಬಾ ಶಾಂತ ಮೂರ್ತಿ, ತುಂಬಾ ಪೇಷನ್ಸ್ ಇದೆ. ಎಂತೆಂತ ಚಿತ್ರಗಳು ಮಾಡಿದ್ದಾರೆ ಸರ್, 65 ಸಿನಿಮಾಗಳು, ಅದರಲ್ಲೂ ರಾಣಿ ಮಹಾರಾಣಿ ಡ್ಯೂಯಲ್ ಕ್ಯಾರೆಕ್ಟರ್ ಮಹಾಲಕ್ಷ್ಮಿ ಅವ್ರದ್ದು ಮ್ಯಾಕ್ಸಿಮಮ್ ಚಿತ್ರ, ಮ್ಯಾಕ್ಸಿಮಮ್ ಅದು ತುಂಬಾ ಅವ್ರಿಗೆ ಹೆಸರು ಹೈಲೈಟ್ ಮಾಡಿದ ಪಿಕ್ಚರ್ ಅದು. ಅದೇ ರೀತಿ ಆಟ ಹುಡುಗಾಟ ಇರ್ಬೋದು, ಕ್ರೇಜಿ ಕಾರ್ನರ್ ಇರ್ಬೋದು, ಮತ್ತೆ ಪ್ರಭಾಕರ್ ಮತ್ತೆ ಅವರ ಮಗ ವಿನೋದ್ ಪ್ರಭಾಕರ್, ಅವ್ರು ಅಷ್ಟು ಸಿನಿಮಾಗಳು ಬಹಳಷ್ಟು ಮಾಡಿದ್ದಾರೆ. ಅವ್ರನ್ನ ನನ್ನ ಸ್ವಂತ ಅಣ್ಣನ ರೀತಿಯಲ್ಲೇ ನಾನು ಕಾಣ್ತಕ್ಕಂಥದ್ದು. ಅವರು ನನ್ನ ಸ್ವಂತ ತಮ್ಮನ ಥರದಲ್ಲೇ ಕಾಣ್ತಾರೆ. ಯಾಕೆಂದರೆ ಅವ್ರಿಗೆ ಅವರ ಸ್ವಂತ ಅಣ್ಣ ಸತ್ಯನಾರಾಯಣ ಅವರು ಮತ್ತು ಅವರ ಸಹೋದರ ಇನ್ನೊಬ್ಬ ತಮ್ಮ ಮಂಜುನಾಥ್, ಅವ್ರು 3 ಜನ ಅಷ್ಟೇ ಅಲ್ಲ, ನಾನೊಬ್ಬ ತಮ್ಮನೇ. ನನ್ನ ಕೂಡ ಅವ್ರು ಬೆಳೆಸ್ತಾ ಇದ್ದಾರೆ. ಅವ್ರದ್ದು ಒಂದು ಸ್ಕ್ರಿಪ್ಟ್ ನನಗೆ ಕೊಟ್ಟರು. ಯಾಕೆಂದರೆ ನಿನ್ನಲ್ಲೂ ಬರವಣಿಗೆ ಇದೆಯಪ್ಪ, ನಿನಗೂ ಒಂದು ಆಶೀರ್ವಾದ ತಾಯಿ ಸರಸ್ವತಿ ಸಿಗಲಿ ಬರೀ ಅಂತ ಹೇಳಿದ್ರು. 3-4 ವರ್ಷ ಕೆಳಗೆ ಕೊಟ್ಟರು. ಒಂದು ಅರ್ಧ ಮುಕ್ಕಾಲು ಆ ಸ್ಕ್ರಿಪ್ಟ್ ಬರೆದಿದ್ದೀನಿ. 3 ವರ್ಷ ತಗೊಂಡಿದ್ಯಾ ಅಂತ ಅಂತಾರೆ. ಇಲ್ಲ, 3 ವರ್ಷ ಏನು ತಗೊಂಡಿದ್ದೀನಿ, ಆದರೆ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತೀರಣ್ಣ ಅಂತ ಈ ವೇದಿಕೆ ಮುಖಾಂತರ, ಚಾನೆಲ್ ಮುಖಾಂತರ ನಿಮಗೆ ಭಾಷೆ ಕೊಡ್ತಾ ಇಲ್ಲ, ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ಅಷ್ಟೇ. ಯಾಕೆಂದರೆ ಎವರಿ ಸೆಕೆಂಡ್ ಈಸ್ ನ್ಯೂ. ಎಸ್, ಖಂಡಿತ. ಸೊ ಹಲವಾರು ಅದು ನೀವು ಲೈಬ್ರರಿನಾಗಿ ಕೆಲಸ ಸಿಗುವ ಮುಂಚೆ ಯಾವ ಕೆಲಸ ಮಾಡ್ತಿದ್ರಿ ಸರ್? ಲೈಬ್ರರಿಯನ್ ಆಗೋಕ್ಕಿಂತ ಮುಂಚೆ, ಹೌದು, ಅದು ಒಂದು ಕ್ಷೇತ್ರ ಅಲ್ಲ ಬಿಡಿ, ಹಲವಾರು. ಯಾಕೆಂದ್ರೆ MA ಇನ್ ಸೋಷಿಯಾಲಜಿ ಮಾಡಬೇಕು ಅಂತ ನನ್ನ ಒಂದು ಬಯಕೆ ಇತ್ತು, ಟಾರ್ಗೆಟ್ ಇದ್ದಿದ್ದು. ಅದನ್ನೇ BA ಒಳಗೆ ನಾನು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ನಂದು. ಚಳ್ಳಕೆರೆ ಓದಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, SPPCG FC ಅಂತ ಈಗಾಗಿದೆ. ಅಲ್ಲಿನ ನನ್ನ ಶರಣಪ್ಪನವರು ನನ್ನ ಗುರುಗಳು, ರೇವತಿ ಮೇಡಮ್ಮು, ಆಮೇಲಿಂದ ವೀರೇಂದ್ರ ಕುಮಾರ್, PB ಶಿವಣ್ಣ, ಹೀಗೆ ಸಾಕಷ್ಟು ಜನಗಳು ನನಗೆ. ಅದರಲ್ಲೂ PB ಶಿವಣ್ಣ ಅವರು ಮತ್ತು ರೇವತಿ ಮೇಡಮ್ಮು ಇಬ್ಬರು ನಮ್ಮ ತಂದೆ ಸ್ಟೂಡೆಂಟ್ಸೇ. ಅವ್ರದ್ದು ಕೂಡ ಲೆಕ್ಚರರ್ಸ್ದು ಇಮಿಟೇಟ್ ಮಾಡ್ಕೊಂಡೆ ನಾನು ಹೋಗ್ತಾ ಇದ್ದಿದ್ದು. ಹೌದೌದು. ಹಾಗೇನೆ ನಮ್ಮ ವೀರೇಂದ್ರ ಕುಮಾರ್ ಸಾರ್ದು, ಶರಣಪ್ಪ ಅವ್ರದ್ದು, PB ಶಿವಣ್ಣ ಅವ್ರದ್ದೆಲ್ಲ ಅನುಕರಣೆ ಮಾಡ್ಕೊಂಡೆ. ಸಹದೇವ್ ಅಂತ ಒಬ್ಬರು ಹಿಸ್ಟ್ರಿ ಲೆಕ್ಚರರ್ ಇದ್ರು, ನಮ್ಮ ಮೈಸೂರು ಗುಂಡ್ಲುಪೇಟೆ ಕಡೆಯವರು. ಅವ್ರದ್ದು ಕೂಡ ಅನುಕರಣೆ ಮಾಡ್ಕೊಂಡೆ ನಾವು ಒಂದು ಗುರುಕುಲ ಸಿಸ್ಟಮ್ ಅಲ್ಲಿ ನಾವು ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು BA ಗ್ರಾಜುಯೇಷನ್ ಆದಮೇಲೆ MA ಇನ್ ಸೋಷಿಯಾಲಜಿ ಮಾಡಬೇಕು ಅಂಥೇಳಿ ಒಂದು ಹೆಬ್ಬಯಕೆಯಿಂದ
ಆಗ ನಾನು ಅಂದ್ಕೊಂಡೆ ಒಂದು ರಿಸರ್ಚ್ ಮೆಥಡಾಲಜಿ ನಾನು ಮಾಡಿದ್ರೆ ಹೇಗೆ ಓಹೋ, ಅಂಥೇಳಿ ಸಾಮಾಜಿಕ ಸಂಶೋಧನೆ ಸಾಮಾಜಿಕ ಸಂಶೋಧನೆ. ಅದನ್ನು ನಾನು ತಗೊಳ್ಬೇಕು ಅಂಥೇಳಿ ಆ ಟಾಪಿಕ್ ಮೇಲೆ ನಾನು ಹೋಟೆಲ್ ಲೈನಲ್ಲಿ ಫಸ್ಟ್ ಪ್ರಾರಂಭ ಮಾಡ್ತೀನಿ. ಓಕೆ, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ನನ್ನ ಮೊದಲ ವೃತ್ತಿ. ಸಾಯಂಕಾಲ 6 ಗಂಟೆ, ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ 12 ಅವರ್ಸ್ ನಾನು ಸಂಶೋಧನೆ. ಸಂಶೋಧನೆ ಇಲ್ಲ, ಹೋಟೆಲ್ ಲೈನಲ್ಲಿ ಫಸ್ಟ್ Hotel ಕೆಲಸ. ಹಗಲೊತ್ತಲ್ಲಿ ಜಾಬ್. ಜಾಬ್ ಓಕೆ ಓಕೆ. ಏನು ಕೆಲಸ ಮಾಡಿದ್ರಿ ಅಲ್ಲಿ? ಕ್ಯಾಶಿಯರ್, ಕ್ಯಾಶಿಯರ್. ನೈಟ್ ಕ್ಯಾಶಿಯರು ಓಕೆ ಬಸ್ ಸ್ಟ್ಯಾಂಡ್ ಕ್ಯಾಂಟೀನಲ್ಲಿ. ಓಕೆ. ಯಾವಾಗಲೂ ಬಸ್ ಕಂಡಕ್ಟರ್ಗಳು ಮೈಸೂರು ಮೈಸೂರು ಮೈಸೂರು, ಬೆಂಗಳೂರು ಬೆಂಗಳೂರು ಬೆಂಗಳೂರು, ಶಿವಮೊಗ್ಗ ಶಿವಮೊಗ್ಗ, ಆ ಕಡೆ ಭದ್ರಾವತಿ, ಚಿಕ್ಕಮಗಳೂರು, ಧರ್ಮಸ್ಥಳ, ಹುಬ್ಳಿ, ಧಾರವಾಡಿಗೆ ಕೂಗ್ತಾ ಇದ್ದಿದ್ದು ವಿಷಲ್ ಹಾಕಲು. ಅದನ್ನೆಲ್ಲ ಸೌಂಡ್ಗಳೆಲ್ಲ ಕೇಳಿಸ್ಕೊಂಡು ಹಗಲೊತ್ತಲ್ಲಿ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಲಿ ನಾನು ಮಲಗ್ತಾ ಇದ್ದೆ, ಹಣ್ಣಿನ ಪೆಟ್ಟಿಗೆ ಅಂಗಡಿಲಿ. ಅಂದರೆ ಅಲ್ಲಿಂದ ಜೀವನ ಏನು ಅಂತಕ್ಕಂಥ ಸ್ವಲ್ಪ ಅರಿವಾಯ್ತು. ಯಾಕೆಂದ್ರೆ ಇತ್ಲು ಗಿಡ ಮದ್ದಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಏನೋ ಗೊತ್ತಾಗಲ್ಲ, ಸಮಾಜ ಆಗಲ್ಲ. ಹೊರಗಡೆ ಹೋಗ್ಬೇಕು, ಪ್ರಪಂಚ ತಿರುಗಬೇಕು. ಯಾಕೆಂದ್ರೆ ಕೋಶ ಓದು, ಇಲ್ಲಾಂದ್ರೆ ದೇಶ ಸುತ್ತು ಅಂತ ಹೇಳ್ತಾರೆ. ಹಾಗಾಗಿ ನಾನು ದೇಶ ಸುತ್ತಲಿಕ್ಕೆ ಪ್ರಾರಂಭ ಆಗಿದ್ದು. ಸ್ಕೂಲಲ್ಲಿ ಬೇರೆ ಇವನಿಗೆ ಬೆಂಗಳೂರು ತಳ್ಳಿಬಿಡಿ ಅಂತ ಹೇಳಿತ್ತು. ಬೆಂಗಳೂರು ತಳ್ಳಿ ಅಂತ ಹೇಳಿದ್ರು. ಆಮೇಲೆ ಶಿವಮೊಗ್ಗ ನನ್ನ ಮೊದಲನೇ ವೃತ್ತಿ ಆಯ್ತು ಅಲ್ಲಿ. ಆಮೇಲೆ ಹಲವಾರು ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾ, ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಿದ್ದು. ಹೊಸಪೇಟೆಯಲ್ಲಿ ಮಲಗಿ ಟೂರಿಸ್ಟ್ ಹೋಮ್ ಅಂತ ಕೇಳ್ತಾರೆ, ಅಲ್ಲೂ ಕೂಡ ನಾನು ಹೋದೆ. ಆಗ ನಾನು ಅಲ್ಲಿ ಅವರು, ನೀನು ಸೂಪರ್ವೈಸರ್ ಆಗೋದೇನು ಬೇಡಪ್ಪ, ಲೈಬ್ರರಿಯನ್ ಆಗು ಅಂತ ಹೇಳಿ. ಯಾಕಂದ್ರೆ ಒಂದು ಡಿಪ್ಲೊಮಾ ಲೈಬ್ರರಿ ಸೈನ್ಸ್ ಆಗಿತ್ತು ಆ ಸಂದರ್ಭದಲ್ಲಿ. ಆಗ ನಾನು ಅದರ ಮೇಲೆ ಬಂದೆ. ಆಮೇಲೆ 2000 ನಾನು ಲೈಬ್ರರಿಯನ್ ಆಗಿ ಚಳ್ಳಕೆರೆಯಲ್ಲಿ ಶರಣ ಅರಳಯ್ಯ ಪ್ರಾಥಮಿಕ ಶಿಕ್ಷಕರ ತರಬೇತಿ ಕೇಂದ್ರ, ಅಂದರೆ TCH ಕಾಲೇಜಿಗೆ DED ಕಾಲೇಜ್ ಅಂತ ಕರೀತಾರೆ ಅದನ್ನು. ಆ DED ಕಾಲೇಜಲ್ಲಿ 250 ರೂಪಾಯಿಗೆ 2000ಗೆ ನಾನು ಸೇರಿಕೊಂಡೆ. ಅಲ್ಲಿವರೆಗೂ ನಾನು ಹೋಟ್ಲು, ಕ್ಯಾಮ್ರಾ, ಆಮೇಲೆ ಅಂಗಡಿಲಿ ಪಟ್ನ ಕಟ್ಟಿದ್ದು ಇದೆ, TV ಅಂಗಡಿಲಿ ಹೋಗಿ ಬಾಕ್ಸ್ ಓರಿದ್ದು ಇದೆ. ಯಾವುದೂ ಬಿಡಲಿಲ್ಲ. ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಯಾಕೆಂತಂದ್ರೆ ಕಳ್ತನ ಇಲ್ಲ, ಅದಕ್ಕೆ ನ್ಯಾಯ ನೀತಿ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ನನ್ನ ತಂದೆಯವರು 1962 ಇಂದ 1994-95 ಅವರು ಹೈಸ್ಕೂಲಲ್ಲಿ, ಗೌರ್ಮೆಂಟ್ ಹೈಸ್ಕೂಲಲ್ಲಿ ಆಗಲೇ ಹೇಳಿದಾಗೆ ಸಂಸ್ಕೃತ ಪಂಡಿತರಾಗಿದ್ರು ಅಂತ ಹೇಳಿದೆ. ಎಲ್ಲಿ ಅವ್ರಿಗೆ ಕಪ್ ಚುಕ್ಕೆ ಇಟ್ಬಿಡ್ತೀನೋ ಅನ್ನೋ ಒಂದು ಭಯ. ಎಷ್ಟಾದ್ರೂ ಮೇಸ್ಟ್ರು ಮತ್ತೆ ಅಲ್ಲಲ್ಲ, ತಂದೆ ಒಂದು ಸ್ಥಾನ ಅಲ್ಲ. ರಘು ಅಂತ ಯಾರನ್ನ ಗುರ್ಸಿದ್ರೆ ಓಕೆ ಬಿಡಿ, ಒಂದು ಒದಿಸ್ಕೊಂಬೋಣ, ಬೈಸ್ಕೊಂಬೋಣ, ಕಳ್ತನ ಮಾಡೋಣ, ಸುಳ್ಳು ಹೇಳೋಣ. ಆದ್ರೆ JNP ಮೇಷ್ಟ್ರ ಮಗ, ಸಂಸ್ಕೃತ ಪಂಡಿತರ ಮಗ ಅದು ಬಹಳ ಅನ್ನೋದೊಂದು ಅದು ಆ ಡ್ಯಾಮೇಜ್ ಎಲ್ಲಿ ಮಾಡ್ಬಿಡ್ತೀನೋ ಅನ್ನೋದಕ್ಕೋಸ್ಕರ ಅಂಥದ್ದು ಯಾವುದು ನನ್ನ ಕಡೆ ಸುಳಿಲಿಲ್ಲ. ಅದ್ರ ಕಡೆ ಮುಖ ಮಾಡಲಿಲ್ಲ. ನನ್ನ ಆಂಗ್ಲ ಶಿಕ್ಷಕರು ಅಂದ್ರೆ ಲೆಕ್ಚರರು ಶರಣಪ್ಪನವರು ಹೇಳ್ತಾ ಇದ್ರು, ನೋಡಯ್ಯ ನೀನು ಟೌನ್ ಹುಡುಗರು ಯಾರನ್ನೂ ಮೆಚ್ಕೋಬೇಡ, ನೀನು ಹಳ್ಳಿ ಹುಡುಗರು ಸಹವಾಸ ಮಾಡು ಅಂತ. ಅವ್ರು ಹೇಳಿದ್ದು 100ಕ್ಕೆ 150 ಭಾಗ ಸತ್ಯ. ಅದು ಅವರು ನನಗೆ ಅದರ ಹೇಳಿದ್ರಿಂದ ಮುಗ್ಧ ಮಕ್ಕಳು, ಅಂದರೆ ಅವತ್ತಿನ ಕಾಲೇಜಿಗೆ ಬಂದಂಥ ಎಷ್ಟೋ ನನ್ನ ಗ್ರಾಮೀಣ ವಲಯ ಚಳ್ಳಕೆರೆ ಸುತ್ತಮುತ್ತಂತ ಇವತ್ತಿಗೂ ನನಗೆ ಪರಿಚಯ ಇದ್ದಂಥ ಎಷ್ಟೋ ವಿದ್ಯಾರ್ಥಿಗಳು ಅವತ್ತು ಇದ್ದವರು, ನನ್ನ ಸ್ನೇಹಿತರು ಇವತ್ತಿಗೂ ಇದ್ದಾರೆ, ಟಚ್ಚಲ್ಲಿದ್ದಾರೆ. ಅವರುಗಳ ಒಟ್ಟಿಗೆ ನಾನು ಓದಿದ್ರಿಂದನೇ ನಾನು ಡಿಗ್ರಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಟೌನ್ ಹುಡುಗರ ಜೊತೆ ನಾನು ಸೇರಿದ್ರೆ ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ರೀತಿಲಿ ಆಗ್ತಾ ಇದ್ದೇನೆ. ಅದು ಆಗಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ತಮ್ಮ ತಂದೆ ಒಂದು ಹೆಸರನ್ನ ತಾವು ತಂದಿದ್ದೀರಾ, ಮತ್ತೆ ಅದನ್ನು ಉಳಿಸ್ಕೊಂಡಿದ್ದೀರಾ. ಅದು ಖುಷಿ ವಿಚಾರ. ಯಾಕಂದ್ರೆ ಉಳಿಸ್ಕೊಂಡಿದ್ದೀನಿ, ಅದಕ್ಕಿಂತ ಉಸಿರಿರೋರ್ಗೂ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಲ್ಲ ಸರ್. ಕಾಪಾಡ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಇನ್ನು ಎಲ್ಲಿವರೆಗೂ ದೇವ್ರು ಇಟ್ಟಿರ್ತಾನೆ. ತಮ್ಮ ತಂದೆ ತಾಯಿ ಇದಾರ ಅಥವಾ? ಸರ್ ನನ್ನ ತಂದೆಯವರು 2009ರಲ್ಲಿ ದೈವಾಧೀನರಾದ್ರು. ನನ್ನ ತಾಯಿ 2022. ಅವರು ನವೆಂಬರ್ 1ನೇ ತಾರೀಕು ಹುಟ್ಟಿದ್ದು. 1947 ಇಲ್ಲ 41 ಸಾರಿ. ನಮ್ಮ ತಂದೆ 1935, ನನ್ನ ತಾಯಿ 1941 ಹುಟ್ಟಿದ್ದು. 1940ನಲ್ಲಿ ನವೆಂಬರ್ 1 ಹುಟ್ಟಿದ್ರು. ಅದೇ ತಿಂಗಳು ನವೆಂಬರ್ 20ನೇ ತಾರೀಕು ಅವರು ದೈವಾಧೀನರಾದ್ರು. 22ನೇ ಇಸ್ವಿಲಿ 2022. ಅದಕ್ಕೆ ಕೊರೋನಾ ಎಲ್ಲ ಆದ್ಮೇಲೆ ಈ ನಾಗರಬಾವಿ ಮನೆಗೆ ಬಂದ್ಮೇಲೆ ಅವರು ಹೋಗಿದ್ದು. ಆಲ್ ಆಫ್ ಎ ಸಡನ್ ಮ್ಯಾಸಿವ್ ಅಟ್ಯಾಕೆ. ನಮ್ಮ ತಾಯಿ ತಂದೆದು ಇಬ್ಬರಿಗೂ ಮ್ಯಾಸಿವ್ ಅಟ್ಯಾಕೆ. ಅಡ್ಮಿಟ್ ಆಗಲಿಲ್ಲ. ಎಲ್ಲೂ ಯಾವ ಮಕ್ಳಿಗೆ, ಗಂಡು ಮಕ್ಳಿಗೆ ಇಬ್ಬರಿಗೂ ನಮ್ಗೇನು ತೊಂದರೆ ಕೊಡಲಿಲ್ಲ. ಅಪ್ಪ ಅಮ್ಮ. ತಮಗೆ ಮಕ್ಕಳು? ನನಗೆ ಮಕ್ಕಳಿಲ್ಲ ಸರ್. ಮಕ್ಕಳಿಲ್ಲ ಅನ್ನೋದಕ್ಕಿಂತ ಮಕ್ಕಳು ಬೇಡ ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡೋದು. ಕಾರಣ ಯಾಕೆಂದ್ರೆ 140-150 ಕೋಟಿ ಜನಸಂಖ್ಯೆ ಮಧ್ಯದಲ್ಲಿ ನಾವು ಇವತ್ತಿನ ಕಾಲಮಾನ ಸ್ಥಿತಿಗೆ ಸರ್ಕಾರಿ ಉದ್ಯೋಗ ಅಲ್ಲ, ಇನ್ನು ಖಾಸಗಿ ಉದ್ಯೋಗ ಕೂಡ ಸಿಗದೇ ಇರೋಂಥ ಸ್ಥಿತಿಗಳು. ಆಮೇಲೆ ಶಿಕ್ಷಣ ಕೂಡ ದುಬಾರಿ ಆಗ್ತಾ ಇದೆ. ಎಲ್ಲ ಈ ಕಾಲದ ಮಧ್ಯೆ ಮಕ್ಕಳೇ ಬೇಡ, ನಮ್ಗೆ ಅನಾಥ ಗಂಡು ಮಕ್ಕಳು ಯಾವುದಾದ್ರೂ ಸಿಕ್ಕರೆ. ಕಾರಣ ಯಾಕೆ ಗಂಡು ಮಗುನೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ತಮ್ಮ ಶಶಿಶೇಖರ್ಗೆ ಹೆಣ್ಮಗು ಇದೆ. ಈಗ ಆಲ್ರೆಡಿ 8ನೇ ಕ್ಲಾಸ್ ಓದ್ತಾ ಇದ್ದಾಳೆ.
ಕೌಸ್ತುಭ ಅಂತೇಳಿ. ಓಕೆ. ಒಂದು ವಂಶೋದ್ಧಾರಕ ಇರಬೇಕು ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಅದು ಇದು ಇರುತ್ತಲ್ವಾ, ಅದನ್ನ ಹೇಳಿಕೊಟ್ಟಿದ್ದೆ ನಾನು. ಬಟ್ ಅದಕ್ಕೆ ನಾನು ಇವತ್ತು ಯಾರ್ಯಾರು ಚಾನಲ್ ನೀವು ನೋಡ್ತಾ ಇದ್ದೀರಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಒಂದು ಗಂಡು ಮಗುನ ನನಗೆ ಕೊಟ್ಟರೆ ಖಂಡಿತ ಅದನ್ನು ಒಂದು ಸಮಾಜದಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ಲಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಯಾರಾದರೂ ಮನ್ಸು ಮಾಡಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಲೆಟ್ ಇಟ್ ಹ್ಯಾಪನ್. ಯಾಕಂದ್ರೆ ಇದು ಮನ್ಸು ಮಾಡಿದಾರೆ ಅಂದ್ಮೇಲೆ, ಯಾಕಂದ್ರೆ ತಂದೆ ತಾಯಿಗಳಿಗೆ ಹೆಸರು ಹೇಳ್ಕೊಂಡು ಹುಟ್ಟತಕ್ಕಂಥವ್ರು ಎಷ್ಟೋ ಜನ ನಾವಿದ್ದೀವಿ. ಅವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಅಂತಕ್ಕಂಥ ಎಷ್ಟೋ ಅನಾಥ ಪ್ರಜ್ಞೆಗಳು ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಆ ದಿನಗಳನ್ನ ನಾನು ಕಳೆದಿದ್ದೀನಿ ಸರ್. ಅಲ್ವಾ? ಯಾಕೆಂದ್ರೆ ತಂದೆ ತಾಯಿಗಳನ್ನ ಬಿಟ್ಟು ಎಷ್ಟೋ ದೂರ ಹೋಗಿ ಅಪ್ಪ ಅಮ್ಮನ ನೆನಪುಗಳ ಮುಖಾಂತರ ಕಾಡ್ಕೊಂಡು ಅದನ್ನ ಕಣ್ಣಲ್ಲಿ ನೀರಿಟ್ಕೊಂಡು ಕೂಡ ಜೀವನ ಮಾಡಿದ್ವಿ. ಅದು ಕೂಡ ಆ ದಿನಗಳು ಕೂಡ ನೋಡಿದ್ದೀನಿ. ಬೆಂಗಳೂರಲ್ಲೇ ಎಷ್ಟೋ ಸರಿ ಪೇಪರ್ ಹಾಸ್ಕೊಂಡು ಮಲಗಿದ್ದೋಗಿದ್ದು. ಹೌದು. ಆ ಸಂದರ್ಭದಲ್ಲಿ ನನಗೆ ಇಷ್ಟ ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಹುಟ್ಟಬೇಕಾದ್ರೆ ಯಾವ ಜಾತಿಯಲ್ಲಿ ಹುಡ್ತೀನಿ, ಯಾವ ಧರ್ಮದಲ್ಲಿ ಹುಡ್ತೀನಿ, ಯಾವ ವರ್ಣದಲ್ಲಿ ಹುಡ್ತೀನಿ, ಯಾವ ಬಣ್ಣದಲ್ಲಿ ಹುಡ್ತೀನಿ ಅಂತಕ್ಕಂಥದ್ದು ಯಾರು ಕಂಡಿರಲ್ಲ, ಕನ್ಸು ಕಾಣೋದೂ ಇಲ್ಲ. ಹೌದು. ಎಲ್ಲ ಒಂದು ದೈವಿಚ್ಛೆ, ಅದರಲ್ಲಿ ನಾವು ಬೆಳೆದಿದ್ದೀವಿ, ಹುಟ್ಟಿದ್ದೀವಿ. ಯಾವ ಏಜ್ ತಾವು ಸ್ವೀಕಾರ ಮಾಡಕ್ಕೆ ತಯಾರಿದ್ದಾರೆ? ಒಂದು 2-3 ವರ್ಷ 4 ವರ್ಷ ಆದರೂ ಚಿಂತೆ ಇಲ್ಲ. ಇನ್ನೇನು ನಾನು ಕೊಡಬಲ್ಲೆ, ಒಂದು ಒಳ್ಳೆ ವಿದ್ಯೆ ಕೊಡ್ತೀನಿ, ಒಂದು ಶಿಕ್ಷಣ ಸಂಸ್ಕಾರ ಯಾವಿಷ್ಟು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಆ ರೀತಿಯಲ್ಲಿ ನಾನು ಮದುವೆ ಆದ್ಮೇಲೆ ನಾವು ತೀರ್ಮಾನ ಮಾಡಿದ್ವಿ. ನಾವೇನು ಇವತ್ತಿನಿಂದ ಅಲ್ಲ, ಅದು ಮದುವೆ ಆದಷ್ಟು ಬೇಗ ನಮ್ಮ ಚಾನೆಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೀವಿ. ಆದಷ್ಟು ಬೇಗ ಅದು ಹಾರೈಕೆ ಖಂಡಿತ ಸರ್, ಖಂಡಿತ. ಆದರೆ ಅದು ಅನಾಥ ಪ್ರಜ್ಞೆ ಯಾರಿಗೂ ಬರಬಾರ್ದು ಸರ್, ಯಾರಿಗೂ ಬರಬಾರ್ದು. ಅದು ಕಲಾವಿದರಲ್ಲಿ ಬರಲೇಬಾರ್ದು. ಕಲಾವಿದ್ರದ್ದು ಒಂದೇ ಜಾತಿ, ಅದು ಕಲಾ ಜೀವನ. ಹೌದು. ಹಾಗೆ ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ. ಕೈ ಬೀಸಿ ಕರಿಬೇಕಾದ್ರೆ ಎಷ್ಟೋ ಜನಗಳು ಕೆಲವ್ರನ್ನ ಅಷ್ಟೇ ಕೈ ಹಿಡಿತಾಳೆ ಅಂತಕ್ಕಂಥದ್ದು. ಆದ್ರೆ ನಾವು ಆಕೆ ಕೈ ಹಿಡಿಬೇಕು. ನಮ್ಮ ಕೈ ಆಕೆ ಹಿಡಿತಾಳೆ ಇಲ್ಲ ಗೊತ್ತಿಲ್ಲ, ನಾವು ಆಕೆ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಸಾಧನೆ ಮಾಡ್ತಾ ಹೋಗ್ಬೇಕು. ನಮ್ಗೆ ಅದರಲ್ಲಿ ಆದಾಯ ಸಿಗುತ್ತೆ, ಹೊಟ್ಟೆಗೆ ಊಟ ಸಿಗುತ್ತೆ ಅನ್ನೋದು ಬೇಡ. ಬಣ್ಣ ಹಚ್ಚಿ ನಾಟಕ ಮಾಡಬೇಕು, ಸಿನಿಮಾ ಮಾಡಬೇಕು. ಖಂಡಿತ. ಆಮೇಲೆ ನಿಮಗೆ ಮನೆಯಿಂದ ಹೇಗೆ ಪ್ರೋತ್ಸಾಹ ಸಿಕ್ಕಿದೆ ಸರ್? ಇದಕ್ಕೆ ಎರಡು ಡೈಮೆನ್ಷನ್ ನಾನು ಹೇಳಬೇಕಾಗುತ್ತೆ. ಒಂದು, ಮೊದಲನೇದಾಗಿ ನನ್ನ ತಾಯಿ ತಂದೆ CK ಸೂರ್ಯನಾರಾಯಣರಾವ್ ಅಂತ ಹೇಳಿ ಸ್ಟೇಟ್ ಹೆಲ್ತ್ ಆಫೀಸರ್ ಆಗಿದ್ರು, ಬೆಂಗಳೂರಲ್ಲೇ ಇದ್ರು. ಅವರು ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ದು ಅಂದ್ರೆ ರಂಗಭೂಮಿ. ಆ ರಂಗಭೂಮಿ ಅವರು, ನೀವು ನಟರಾಜ ಥಿಯೇಟರ್ ಪಕ್ಕದಲ್ಲಿ ವರದಾಚಲ ಮೆಮೋರಿಯಲ್ ಹಾಲ್ ಅಂತ ಇತ್ತು, ಈಗಲೂ ಇದೆ, ಕಟ್ಟಡ ಇದೆ, ಬಿಲ್ಡಿಂಗ್ ಇದೆ. ಅಲ್ಲಿ ನನ್ನ ತಾತ ಸೂರಣ್ಣವರು, ಅಂದ್ರೆ ಅವರು ರವಿ ಬೆಳಗೆರೆಗೆ ದೊಡ್ಡಪ್ಪ ಆಗ್ತಾರೆ. ಹಾಗಾಗಿ ನಾವು ಅವ್ರನ್ನ ಮಾವ ಅಂತ ಕರಿತಾ ಇದ್ದೀವಿ, ರವಿ ಬೆಳಗೆರೆ ಅವ್ರನ್ನ. ಅವರು ಮತ್ತೆ ನನ್ನ ಅಜ್ಜಿ ವೆಂಕಮ್ಮನವರು ಇಬ್ಬರು ಫೌಂಡೇಶನ್ ಪೂಜೆ ಮಾಡಿದ್ರು. ಅಲ್ಲಿಂದ ಅವರು ಮನ್ಮಥ ವಿಜಯ, ಕವಿರತ್ನ ಕಾಳಿದಾಸ, HM ನಾಯಕ, ಹಲವಾರು ಭಕ್ತ ಪ್ರಧಾನವಾಗಿರ್ತಕ್ಕಂಥದ್ದು ಮತ್ತು ಜನಪದ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಅಷ್ಟು ನಾಟಕಗಳನ್ನ ರಚನೆ ಮಾಡಿ ನಾಟಕಗಳನ್ನ ಮಾಡ್ತಾ ಇದ್ರು, ತಂಡಗಳು ಕಟ್ತಾ ಇದ್ರು. ಹವ್ಯಾಸ ಅವ್ರಿಗೆ ಅದಾಗಿತ್ತು. ಆ ಒಂದು ಪ್ರಸಂಗ ಏನು ಅಂತಂದ್ರೆ, ನಮ್ಮ ತಾತನವರ ಮಾವ ಅಂದ್ರೆ ಹೆಣ್ಕೊಟ್ಟು ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, KC ಜನರಲ್ ಹಾಸ್ಪಿಟ್ಲಲ್ಲಿ. ಅವ್ರು ಹೋಗಿರೋ ಸುದ್ದಿ ಹೇಳೋದಕ್ಕೆ ಹೇಳ್ಬೇಕೋ ಬೇಡ ಅಂತೇಳಿ ನಮ್ಮ ಮಾವ ಅವರು ಕೃಷ್ಣಮೂರ್ತಿಗಳು ಅಂತ, ಕಿಟಪ್ಪ ಮಾವ ಅಂತ ನಾವು ಕರಿತಾ ಇದ್ವಿ. ಅವರು ಅದನ್ನ ಹೇಳಲಾರದೆ ಸುಮ್ಮನಿದ್ರು. ಆದರೂ ಹೇಳಿದ್ರಂತೆ ಸೂಕ್ಷ್ಮವಾಗಿ, ಈಗ ಈ ಥರ ತಾತ ಹೋಗ್ಬಿಟ್ರು ಅಂತ. ಹೌದಾ ಅಂತ ಅಂದು ಅವ್ರೇನು ಬಣ್ಣ ಅಳಿಸ್ಲಿಲ್ಲ, ನಾಟಕ ಕಂಟಿನ್ಯೂ ಮಾಡಿದ್ರು. ಅದು ನಮ್ಮ ತಾಯಿ ಬಹಳಷ್ಟು ಹೇಳ್ತಾ ಇದ್ರಂತ ಕಥೆಗಳನ್ನೆಲ್ಲ, ಪ್ರಸಂಗಗಳನ್ನ. ಅದು ಮೊದಲನೇ ಪ್ರೇರಣೆ. ಎರಡನೇ ಪ್ರೇರಣೆ ಇನ್ನು ಮುಖ್ಯವಾಗಿ ಅಂತಂದ್ರೆ, ನನ್ನ ತಂದೆಯವರ ತಂದೆಯವರ ತಾತ ಜ್ವಾಲ ನರಸಿಂಹಶಾಸ್ತ್ರಿಗಳು ಅಂತ ಹೇಳಿ, ಜ್ವಾಲಪ್ ತಾತ ಅಂತ ನಾವು ಕರೀತಾ ಇದ್ವಿ, ನನ್ನ ಮುತ್ತಾತ. ಅವರು ಆಯುರ್ವೇದಿಕ್ ಪಂಡಿತರು, ಮತ್ತೆ ಪಂಚಾಂಗನೂ ಬರಿತಾ ಇದ್ರು. ಆಮೇಲೆ ಜೊತೆಗೆ ಎಲ್ಲ ವಿದ್ಯೆಗಳ ಜೊತೆಗೆ ನಾಟಕ ರಚನೆ ಕೂಡ ಅವರು ಮಾಡಿದ್ದಿದೆ, ಮಾಡ್ತಾ ಇದ್ರು. ಒಂದು ನಾಟಕ ಕವಿರತ್ನ ಕಾಳಿದಾಸಂದು ಅಭಿಜ್ಞವ ಶಾಕುಂತಲ ಅಂತ, ಕಾಳಿದಾಸಂದು ಅಭಿಜ್ಞವ ಶಾಕುಂತಲನ, ಅದು ಆಸ್ ಎ ಸಾಂಸ್ಕ್ರಿಟ್ ಅಲ್ಲೇ, ಸಂಸ್ಕೃತದಲ್ಲೇ ಸಂಭಾಷಣೆಗಳು ಇರ್ತಕ್ಕಂಥ ನಾಟಕ. ಕನ್ನಡ ಕೂಡ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅವರು, ಅದನ್ನ ಹೌದೌದು ಯಥಾವತ್ತಾಗಿ ಸಂಸ್ಕೃತದಲ್ಲೇ ರೈತಾಪಿ ಜನಗಳು, ಅಂದ್ರೆ ಓದು ಬರಹ ಗೊತ್ತಿಲ್ಲದೆ ಎಷ್ಟೋ ಜನ, ಅಂಥವ್ರಿಗೆ ಸಂಸ್ಕೃತದಲ್ಲಿ ಆ ನಾಟಕನ ಹೇಳ್ಕೊಟ್ಟಿದ್ದು ಕಾಳಿದಾಸ, ಅಭಿಜ್ಞವ ಶಾಕುಂತಲ. ಆ ನಾಟಕ ನೋಡೋದಕ್ಕೆ ನಾನು ಚಾನೆಲ್ನಲ್ಲಿ ಮೊದಲಿಗೆ ನಾನು ಹೇಳ್ತಾ ಹೋದೆ, ನಿಟ್ಟೂರು ಶ್ರೀನಿವಾಸ ರಾಯರು ಚಳಕೆಲ್ ಓದಿದ್ದು ಅಂತ.
ನಿಟ್ಟೂರು ಶ್ರೀನಿವಾಸರಾಯರದು ನಿಟ್ಟೂರು ಸರ್ಕಸ್ ಅಂತ ಹೇಳಿ, ಅವರು DVG, ಮಾಸ್ತಿ ವೆಂಕಟೇಶಯ್ಯಂಗಾರು, ದೇವಡು ನರಸಿಂಹಶಾಸ್ತ್ರಿಗಳು, ಹೀಗೆ ಹಲವಾರು ಸಾಹಿತಿಗಳನ್ನ ಚಿತ್ರದುರ್ಗ ಜಿಲ್ಲೆಗೆ, ಅದರಲ್ಲೂ ಎಕ್ಸ್ಪೆಷಲ್ ಚಳ್ಳಕೆರೆ ಕಡೆ ಜನಪದ ಶೈಲಿಗಳ ಒಂದು ಕೋಲಾಟ ಇರ್ಬೋದು, ಭಜನೆಗಳಿರ್ಬೋದು, ಇಂಥವನ್ನೆಲ್ಲ ತೋರಿಸ್ಬೇಕು ಅಂತಲೇ ಆಗ ಕರ್ಕೊಂಡು ಬರ್ತಾ ಇದ್ರಂತೆ. ಆ ಕರ್ಕೊಂಡು ಬರೋ ಮಧ್ಯದಲ್ಲಿ ನನ್ನ ತಂದೆಯವರ ಸ್ವಂತ ಊರು ಜಾಜೂರು ಅಂತೇಳಿ, ಜಾಜೂರು, ಚಳ್ಳಕೆರೆ ಹತ್ರ ಮೂಡಲ ಜಾಜೂರು ಅಂತ ಹೇಳಿದ್ರೆ, ಮೂಡಲ ಅಂದರೆ ಪೂರ್ವ ಅಭಿಮುಖದಿಂದ ಬಂದಿರ್ತಕ್ಕಂಥದ್ದು. ಅಲ್ಲಿ ಒಂದು ಕರೆ ಬರ್ತದೆ, ಮಾತಾಡೋಣ. ಸರಿ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಒಂದು ಗೆಲುವಿನ ಪ್ರಯಾಣದ ಚಳ್ಳಕೆರೆ ರಘುನಾಥ್ ಅವರು ಎಸ್, ಭಾಗವಹಿಸ್ತಾ ಇದ್ದಾರೆ. ಹೌದು. ಅವರಿಗೆ ಮೊದಲು ಅಭಿನಂದನೆಗಳು. ನಮಸ್ಕಾರ ಸರ್. ಆಮೇಲೆ ನಮಸ್ಕಾರ ಸರ್. ಚಳ್ಳಕೆರೆ ಅವರು ನಮ್ಗೆ, ನಾನು ಈಗ ಆಕ್ಚುಲ್ ಆಗಿ ಕಾಶ್ಮೀರದಲ್ಲಿ ಇದ್ದೀನಿ, ಶ್ರೀನಗರದಲ್ಲಿ, ಬೆಂಗಳೂರಿಂದ. ಏನು ಪಾದಯಾತ್ರೆ ಹೋಗಿದ್ದೀರಾ? ಹಬ್ಬಕ್ಕ ಟ್ರಿಪ್ ಬಂದಿದ್ದೀವಿ. ಅಲ್ಲ, ಪಾದಯಾತ್ರೆ ಹೋಗಿದ್ದೀರಾ ಹೇಗೆ? ಓಕೆ ಓಕೆ. ಅಲ್ಲ, ಪಾದಯಾತ್ರೆ ಹೋಗಿದ್ದೀರಾ? ಪಾದಯಾತ್ರೆ ಹೋಗಿದ್ದೀರಾ? ಇನ್ನು ಪಾದಯಾತ್ರೆ ಒಂದು 80 ಜನ ಕಸ್ಟಮರ್ ಕರ್ಕೊಂಡ್ ಬಂದಿದ್ದೀವಿ. ಓಕೆ. ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಓ, ಸೂಪರ್ ಸೂಪರ್, ಇವತ್ತು ಬಂದಿದ್ದೀವಿ. ಅದ್ಭುತ. ನಮ್ಮ ಕಾಲ ನೋಡಿ ತುಂಬಾ ಖುಷಿ ಆಯ್ತು ನಮಗೆ. ಓಕೆ, ನಮ್ಮ ರಘುನಾಥ್ ಅವರಿಗೆ ಧನ್ಯವಾದಗಳು ಒಂದು ಸರ್. ಕಾರ್ಯಕ್ರಮ ನಡೆಸ್ತಾ ಇದ್ರಲ್ಲ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಚಳ್ಳಕೆರೆಯಲ್ಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಸುಮಾರು 8 ಟ್ರಿಪ್ ಲೇಡೀಸ್ ಟ್ರಿಪ್ ಮಾಡ್ತಾ ಇದ್ದೀವಿ. ಅನುಕೂಲ ಮಾಡ್ತಾ ಇದ್ಬಿಟ್ಟು. ನಿಮ್ಮ ಸೌಂಡ್ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹೇಳಿ. ಸೌಂಡ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹೌದಾ? ಹೌದೌದು. ಅದೇ ಅನುಪಮ ಮೇಡಮ್ ಅಂತ ಅಂದ್ಬಿಟ್ಟು ಹಾ ಹಾ ಹಾ. ಅವರು ಚಳ್ಳಕೆರೆಯಲ್ಲಿ ಮೇನ್ ಸರ್ಕಲ್ ಅಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾರೆ. ತುಂಬಾ ಫೇಮಸ್ ಅವರು. ಲೇಡೀಸ್ ಅಸೋಸಿಯೇಷನ್ ಮಾಡ್ಕೊಂಡು ಅವರು ಸುಮಾರು ಟ್ರಿಪ್ಗಳು ಮಾಡಿದೀವಿ. ಅವ್ರ ಪರಿಚಯ ಇದೆಯಾ ನಮ್ ರಘುನಾಥ್ ಅವ್ರಿಗೆ? ಅನ್ನಪೂರ್ಣಮ್ಮನವರು ಅಂತಂದ್ರೆ ಅವರ ಹಸ್ಬೆಂಡ್ ಅಥವಾ ಅವರ ಮಾವನವರ ಹೆಸರುಗಳನ್ನ ಯಾರಾದ್ರೂ ಹೇಳಿದ್ರೆ ಖಂಡಿತ ನನ್ಗೆ ಜ್ಞಾಪಕ ಇರುತ್ತೆ. ಯಾಕೆಂತಂದ್ರೆ ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾರೆ ಅವರು. ಹೆಸರು ಸರ್ ಯಾವ ಮೆಡಿಕಲ್ ಸ್ಟೋರ್. ಬಿಡಿ ಅನ್ನಪೂರ್ಣ ಪ್ರಕಾಶ್ ಅವರು. ಪ್ರಕಾಶ್ ಅವರು correct. ಗೊತ್ತಾಯ್ತು. ಪ್ರಕಾಶ್ ಅವರು ನಮ್ಮ ತಂದೆ ಸ್ಟೂಡೆಂಟನೇ. ಇವರು ಹೌದೌದು, ಗೀತಾ ಮೇಡಮು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು. ಅವರು ಗುರುಕೃಪಾ ಮೆಡಿಕಲ್ ಸ್ಟೋರ್ಸ್ ಅಂತೇಳಿ ಇಟ್ಕೊಂಡಿದ್ರು ಹೇಳಿ. ಅಲ್ಲ, ಗುರುಕೃಪಾನ ಕರೆಕ್ಟಾ? ಗುರುಕೃಪಾ ಅಲ್ವಾ? ಕರೆಕ್ಟಾ? ಹಾಗಾಗಿ ನಾನು ಈಗ ನೀವು ಒಪ್ಕೊಂಡ್ರೆ ನಾನು ಚಳ್ಳಕೆರೆಯವನು ಅಂತೇಳಿ ಸರ್ಕಲ್ ಅಲ್ಲೇ ಪಾವಗಡ ರಸ್ತೆಗೆ ಇತ್ತದು. ಸರ್ಕಲ್ ಅಲ್ಲೇ ಬಲಭಾಗದಲ್ಲೇ ಇತ್ತು. ಹೌದು ಸರ್, ಅವ್ರು ಪ್ರಕಾಶ್ ಅವರು ನಮ್ಮ ತಂದೆ ಸ್ಟೂಡೆಂಟೇ. ನಮ್ಮ ಸಾಧನೆಗಳು ನಮಗೆ ಸಾರು ಗೊತ್ತು ಬಾಲು ಸರ್ ಅವ್ರಿಗೆ. ನಾನು ಒಬ್ಬ ಸೀರಿಯಲ್ಗಳಲ್ಲಿ ನಾನು ನೃತ್ಯ ಮಾಡ್ತಾ ಇರ್ತೀನಿ. ಸುಮಾರು ಒಂದು 60-70 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಗೆಸ್ಟ್ ರೋಲ್, ಮೇನ್ ರೋಲ್ ಅಲ್ಲ, ಗೆಸ್ಟ್ ರೋಲ್. ತುಂಬಾ ಖುಷಿ ಆಯ್ತಾ ನಿಮ್ಮ ಒಂದು ಈ ಒಂದು ಕಲಾವಿದರ ಬದುಕಲ್ಲಿ ತುಂಬಾ ಯಶಸ್ಸು ಹೆಚ್ಚು ಯಶಸ್ಸು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು ಸರ್. ನೀವು ಬೆಂಗಳೂರು ವಾಪಸ್ ಬಂದ್ಮೇಲೆ ನನ್ನ ನಂಬರ್ ತಗೊಳ್ಳಿ, ಪರಿಚಯ ಮಾಡ್ಕೊಳ್ಳಿ. ನಾಗರಬಾವಿಲಿ ಇರ್ತೀನಿ, ಬೆಂಗಳೂರಲ್ಲಿ. ನಾನು ನಂಬರ್ ಶೇರ್ ಮಾಡ್ತೀನಿ ಸರ್. ಕೋಕೋನಟ್ ಗಾರ್ಡನ್ ಅಲ್ಲಿ ಇರ್ತೀನಿ ಸರ್ ನಾನು. ಖಂಡಿತ ಸೇರೋಣ. ಥ್ಯಾಂಕ್ ಯು ಸೊ ಮಚ್. ನೋಡಿ, ಅವರು ಚಳ್ಳಕೆರೆ ಇದೆಲ್ಲ ಒಂದು ಪರಿಚಯ ಹೇಳಿದ್ರು. ಚಳ್ಳಕೆರೆ ಅಂದ ತಕ್ಷಣಕ್ಕೆ ನಮಗೆ, ನಾನು ಹೇಳ್ತೀನಲ್ಲ ಸರ್, ಬಿಫೋರ್ 2000 ಅಲ್ಲಿ ಇರ್ತಕ್ಕಂಥವ್ನ ಎಷ್ಟೋ ಜನಗಳನ್ನ ನೀವು ಕೇಳಿದ್ರೆ ನನಗೆ ಅದು ಜ್ಞಾಪಕ ಇದೆ ಅಲ್ವಾ? ಅಲ್ಲ, ನಿಮ್ಮ ಮೆಮರಿ ಪವರ್ ಎಷ್ಟು ಚೆನ್ನಾಗಿದೆ ನೋಡಿ. ಗುರುಕೃಪಾ ಮೆಡಿಕಲ್ಸ್ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ. ಅಂದ್ರೆ ಚಿಪ್ ಇನ್ನು ವರ್ಕ್ ಆಗ್ತಿದೆ ಅಂತ ಮೆಮರಿ, ಅದಕ್ಕೇನೆ ಚಳ್ಳಕೆರೆ ಅಂತ ಹೆಸರಿಟ್ಕೊಂಡು. ಮತ್ತೆ ಯಾಕಂದ್ರೆ ಜೀವ ಇಲ್ಲಿದೆ, ಆತ್ಮ ಅಲ್ಲಿದೆ ಇನ್ನು. ಯಾಕಂದ್ರೆ ತಾಯಿ ಚಳ್ಳಕೆರಮ್ಮನ ಆಶೀರ್ವಾದದಿಂದಲೇ ಅಂತ ನಾವು ಹುಟ್ಟಿದ್ದು. ಸೂಪರ್. ಆ ಊರಲ್ಲಿ 17ನೇ ತಾರೀಕು ಮಾರ್ಚು ಸರ್ಕಾರಿ ಆಸ್ಪತ್ರೆ. ಯು ವಿಲ್ ಕ್ರಿಯೇಟ್ ಹಿಸ್ಟ್ರಿ. ಸೊ ಸರ್ಕಾರಿ ಆಸ್ಪತ್ರೆಯಲ್ಲಿ ಯುಗಾದಿ ಹಬ್ಬದ ದಿನ ನಾನು ಹುಟ್ಟಿದ್ದು. ಓಕೆ. ಹಾಗಾಗಿ ಆ ಊರನ್ನ ನನ್ನ ಜೀವ ಇರೋವರೆಗೂ ನಾನು ಮರೆಯಕ್ಕೆ ಸಾಧ್ಯವೇ ಇಲ್ಲ. ಆಗಲ್ಲ. ನಾನು ಯಾರ ಮನೇಲಿ ಹುಟ್ಟಿದೆ, ಯಾರು ನನ್ನ ತಂದೆ ತಾಯಿ ಅನ್ನೋದಕ್ಕಿಂತ ಚಳ್ಳಕೆರೆ ಅಂತಕ್ಕಂಥದ್ದು ಇದೆಯಲ್ಲ ಸರ್, ಅಲ್ವಾ, ಅದು ಕರ್ನಾಟಕದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆ ಚಿತ್ರದುರ್ಗ. ಆ ಜಿಲ್ಲೆಯಲ್ಲಿ ಹುಟ್ಟಿದ್ದೀನಿ. ಇವಾಗ ಮುಂದಿನ ಯೋಜನೆಗಳು ಇದೆ ಸರ್. ಏನು ಅಂತಂದ್ರೆ ಇನ್ನೂ ಹಲವಾರು ನಾಟಕಗಳು ಬರೀಬೇಕು ಅಂತಕ್ಕಂಥದ್ದು.
ಅದರಲ್ಲಿ ಈಗ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕಟ್ ಅಂತ ಹೇಳಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕಟ್. ವಾವ್. ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಪರಿಸ್ಥಿತಿಗಳೇಗಿರುತ್ತೆ, ಹೌದು ಹೌದು ನಿರ್ದೇಶಕರ ಒಂದು ಚಲನವಲನಗಳು, ಮತ್ತೆ ಅವನ ಒಂದು ಟೆನ್ಷನ್ಸು, ಹೌದು. ಆಮೇಲೆ ಕಲಾವಿದರೇ ಆಗಿ ಕಲಾವಿದರು ಎಷ್ಟೋ ಜನ ಬಾಂಬೆ ಅಂದ್ರೆ ಏನೇನು ಅವ್ರು ಕಷ್ಟಪಟ್ಟಿದ್ದಾರೆ ಅನ್ನೋದು ಆ ಒಂದು ಕತೆ ಅದರಲ್ಲಿ. ಹೌದೌದು, ಬಾಂಬೆಯಿಂದ ಎಷ್ಟೋ ಜನ ಆರ್ಟಿಸ್ಟ್ಗಳು ಬರ್ತಾರೆ. ಅವ್ರು ಬಂದವರು ಒಂದು ಕಾಲ್ ಶೀಟ್ ಕೊಟ್ಟಿರ್ತಾರೆ, ಒಂದು ಕಾಲ್ ಶೀಟ್ ಕೊಟ್ಟು ಆಲೇ 10-6 ಕಾಲ್ ಶೀಟ್ಗಳು ಕೊಡ್ತಾರೆ. ಈ ಕಡೆ ಕೊಟ್ಟಿರ್ತಕ್ಕಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕೈಯೂ ಕೊಡ್ತಾರೆ. ಆದರೆ ನಾವು ಹಿಂದೆ ನೀವು ಜ್ಞಾಪಿಸ್ಕೊಳ್ಳಿ, ಪಂಡ್ರಿಬಾಯಿ ಇರ್ಬೋದು, ಕಾಂಚನ ಇರ್ಬೋದು, ಭವ್ಯ ಇರ್ಬೋದು, ಆರತಿ ಭಾರತಿ ಇರ್ಬೋದು, ಎಲ್ಲ ಆ ಮೇಡಮ್ನವರೆಲ್ಲ ಎಷ್ಟೆಷ್ಟು ವರ್ಷ ಸರ್, ಅದರಲ್ಲೂ ಮಹಾಲಕ್ಷ್ಮಿ ಅವರು ಕೂಡ ಹೌದು ಅಲ್ವಾ. ಸೊ ಎಷ್ಟು ಜನ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳು ಪ್ರಯಾಣ ಮಾಡ್ತಾ ಹೋದ್ರು. ಆದರೆ ಇತ್ತೀಚೆಗೆ ಬರ್ತಾರೆ ಕಲಾವಿದರೇ. ಮೊದಲಿನ ಕಲಾವಿದರಿಗೆ ಆ ಡಿಸಿಪ್ಲಿನ್ ಇತ್ತು ಸರ್, ಆ ಶಿಸ್ತು ಇತ್ತು, ಮತ್ತೆ ಆ ಡೆಡಿಕೇಶನ್ ಇತ್ತು, ಮತ್ತೆ ಆ ಡೈರೆಕ್ಟರ್ಸ್ ಆಗಲಿ ಅಥವಾ ಕ್ಯಾಮ್ರಾಮನ್ ಆಗಲಿ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಿದ್ರು. ಖಂಡಿತ ಅವರು ಇವ್ರಿಗೆ ಗೌರವ ಕೊಡ್ತಾ ಇದ್ರು. ಅವ್ರು ಹೇಳಿದ್ದನ್ನು ಇವ್ರು ಕೇಳ್ತಿದ್ರು. ಈಗ ಒಂದು ಕಾಲ್ ಶೀಟ್ ಸಿಕ್ಕಿರುತ್ತೆ, ಹೌದು, ಆಲೆ ಇನ್ನೂ 4-5 ಕಾಲ್ ಶೀಟ್ ಸಿಕ್ತು ಅಂದ್ರೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಆ ಸಿನಿಮಾನೂ ಕಂಪ್ಲೀಟ್ ಆಗಲ್ಲ. ನಾವು ನೋಡಿದ್ವಿ. ನಾನು ಬರ್ಚಿಯಲ್ಲಿ ಶೂಟಿಂಗ್ ಇಲ್ಲ, ನಾನು ಕೆಲವೊಂದು ಹಳೆ ಶೂಟಿಂಗ್ ನೋಡಿದ್ದೀನಿ. ಪುಟ್ಟಣ್ಣ ಕಣ್ಗ ಅವರ ಶೂಟಿಂಗಲ್ಲಿ ಆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಮುಂಚೆ, ಅವರು ಕ್ಯಾಮ್ರಾ ಫೇಸ್ ಮಾಡೋಗುತ್ತೆ ಮುಂಚೆ ಕ್ಯಾಮ್ರಾಗೆ ನಮಸ್ಕಾರ ಒಂದು ಸಂಸ್ಕಾರ ನಾನು ನೋಡಿದ್ದೀನಿ. ಈಗಲೂ ನಾನು ಅದನ್ನು ರೂಢಿಸ್ಕೊಂಡಿದ್ದೀನಿ. ಶಂಕರ್ನಾಗ್ ಅವರು ಕೂಡ ಮಾಡಿದ್ದನ್ನು ನೋಡಿದ್ದೀನಿ. ಎಷ್ಟು ಅದ್ಭುತವಾಗಿ ಅವರು ನನಗೆ ಇವತ್ತಿಗೂ ಕಣ್ಣು ಮುಂದೆ ಕಟ್ಕೊಂಡಿದೆ ಸರ್. ಅವರೆಲ್ಲ ರಿಯಲ್ ರಕ್ತ ತಿಲಕ ಶೂಟಿಂಗ್, ರಕ್ತ ತಿಲಕ ಶೂಟಿಂಗ್ ನೋಡುವ. ರಕ್ತ ತಿಲಕ ತುಂಬಾ ಚೆನ್ನಾಗಿದೆ ಸಿನಿಮಾ, ಅದ್ಭುತ ಸಿನಿಮಾ, ತುಂಬಾ ಒಳ್ಳೆ ಚೆನ್ನಾಗಿದೆ. ಶಂಕರ್ನಾಗ್ ಅವರು ನಿರ್ದೇಶನ ಮತ್ತು ನಟನೆ ಎರಡೂ ಅಮೋಘ, ಅಮೂಲ್ಯ. ಹೌದು ಹೌದು. ಸೊ ಹಾಗಾಗಿ ಬಹಳ ಇವರು ನಟಿಯರ ಬಗ್ಗೆ ಹೇಳ್ತಾ ಇದ್ದೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಅದನ್ನ ಬಹಳ ಜನ ಉಳ್ಕೊಳ್ಳಲ್ಲ. ಅದೇ ಕನ್ನಡ ನಾಡಿನಲ್ಲಿ ಎಷ್ಟೋ ಪ್ರತಿಭೆಗಳಿವೆ. ಅಂದ್ರೆ ತಾವು ಹೇಳ್ತಾ ಇರೋದು ಕಾಸ್ಟಿಂಗ್ ಕೌಚ್ ಬಗ್ಗೆ. ಕಾಸ್ಟಿಂಗ್ ಒಂದೇ ಅಂತಲ್ಲ, ಕಾಸ್ಟಿಂಗ್ ಕೌಚ್ ಎಲ್ಲನೂ ಬರ್ಬೇಕಲ್ಲ. ಭಾವ, ಭಾಷೆ, ಅಲ್ಪಪ್ರಾಣ, ಮಹಾಪ್ರಾಣಗಳು ಎಲ್ಲವೂ ಸೇರಿದಾಗಲೇ ತಾನೆ ಅದು ಅವರ ಒಂದು ಪಾತ್ರಕ್ಕೆ ಮೆರುಗು ಸಿಗ್ತಕ್ಕಂಥ ಅಂಥ ಒಂದು ಪ್ರಯತ್ನಗಳು. ಮತ್ತೆ ಈ ಸಿನಿಮಾ ಓವರಾಲ್ ಸಿನಿಮಾ ಅದರ ಒಂದು ಕಟ್ಕೊಡೋ ಒಂದು ಪ್ರಯತ್ನಕ್ಕೆ 20-25 ನಿಮಿಷದ ಒಂದು ಸ್ಕಿಟ್ ಬರೆದಿದ್ದೆ. ಅದನ್ನು ಎಲಾಬ್ರೇಟ್ ಮಾಡಿ ಮತ್ತೆ ಬರೀಬೇಕು ಅಂತ. ಅದಕ್ಕೆ ರಾಮಮೂರ್ತಿ ಸರ್ ಹೇಳ್ತಾ ಇರ್ತಾರೆ, ಒಂದು ಮತ್ತೆ ಗ್ರಾಮ ಸೇವಕದಲ್ಲಿ ಅವರು ನನಗೆ ಶಿಕ್ಷಕನ ಪಾತ್ರ ಮಾಡೋದು. ಹೌದು ಹೇಳಿದ್ರು. 65-70 ಸಿನಿಮಾಗಳನ್ನು ಮಾಡಿದಂಥ ನಿರ್ದೇಶಕರು ಮತ್ತೆ ನಟರು ಕೂಡ. ಹೌದು. ನಾನು ಅವ್ರಿಗೆ ಅಣ್ಣ ಮುಖ್ಯಮಂತ್ರಿ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ, ಯಾವುದೋ ಚಿಕ್ಕ ಪಾತ್ರ ಕೊಡು ಸಾಕು ಅಂದರು. ಶಿಕ್ಷಕನ ಪಾತ್ರ ಮಾಡಿದ್ರು. 2-3 ನಿಮಿಷಕ್ಕೆ ರಂಗದ ಮೇಲೆ ಬಂದು ಹೋಗ್ತಾರೆ. ಅಂಥ ಹಿರಿಯ ನಿರ್ದೇಶಕರು. ನಾನು ಏನೂ ಅಲ್ಲ, ಎಷ್ಟಿತ್ತು, ತುಂಬ ಸಣ್ಣ ಹುಡುಗ ನಾನು. ಯಾಕೆಂದರೆ ತೃಣ ಅಷ್ಟನ್ನು ಹೇಳಬಲ್ಲೆ. ಒಂದು ನಮ್ಮ ನಿರ್ದೇಶನದಲ್ಲಿ ಸಾರು ಅಭಿನಯ ಮಾಡಿದ್ದು ನಾನು ಯಾವತ್ತೂ ಮರೆಯಲ್ಲ. ಯಾಕೆಂತಂದರೆ ಅದು ಮರಿಲೂಬಾರ್ದು. ಅದೇ ಹಿಂದೆ ನಡೆದು ಬಂದಂಥ ಆದಿ ಮೆಟ್ಲುಗಳು ಮತ್ತು ಹೆಜ್ಜೆಗಳು ಮರೆತರೆ ಮುಂದಿಂದ ಏನೂ ಸಿಕ್ಕಲ್ಲ. ಹಾಗಾಗಿ ಎಲ್ಲರಿಗೂ ಮತ್ತೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನನ್ನನ್ನು ತಂದೆ ತಾಯಿಗಳು ಜನ್ಮ ಕೊಡ್ತಾರೆ, ಆದರೆ ಸಮಾಜದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರತ್ಯಕ್ಷ ಪರೋಕ್ಷ ಎಲ್ಲರೂ ಮುಖ್ಯ ಆಗ್ತಾರೆ. ಯಾಕಂದರೆ ನಾವು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಅಂತ ಹೇಳ್ತೀವಿ. ಏನಂತಂದರೆ ಔಪಚಾರಿಕ ಅನೌಪಚಾರಿಕ ಅಂತೇಳಿ. ಔಪಚಾರಿಕವಾಗಿ ಸಂಬಂಧದಲ್ಲಿ ಎಷ್ಟೋ ಜನ ಸಿಗ್ತಾರೆ, ಅನೌಪಚಾರಿಕವಾಗಿ ನೀರು ಬಿಡೋನು ಮುಖ್ಯ, ಖಂಡಿತ ವಿದ್ಯುತ್ ಕೊಡೋನು ಮುಖ್ಯ, ಹೌದೌದು, ಬಸ್ ಚಾಲನೆ ಮಾಡ್ಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗೋನು ಮುಖ್ಯ. ನೋಡಿ, ನಮ್ಮ ಹುಬ್ಳಿ ಆಗಲಿ ನಿಮ್ಮ ಚಳ್ಳಕೆರೆ ಆಗಲಿ ಅದು ಜನ್ಮಭೂಮಿ, ಆದರೆ ಇದು ಕರ್ಮಭೂಮಿ ಅಲ್ವಾ? ಇವತ್ತು ನಾವಿಬ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಕರ್ಮಭೂಮಿ ಇದು ಅಷ್ಟೇ, ಕರ್ಮಭೂಮಿ. ಕಟ್ಟಡ ಕೂಡ ಯಾರು ಕಟ್ಟಿದಾರೋ ಗೊತ್ತಿಲ್ಲ ಅಲ್ವಾ? ಆ ಕಟ್ಟಡದ ನೆರಳಲ್ಲಿ, ಬೆಳಕಲ್ಲಿ ಈ ಧ್ವನಿ ಎಲ್ಲವನ್ನೂ ಕಂಡಿಡಿದಂತ ಎಷ್ಟೋ ಮಹನೀಯರಿದ್ದಾರೆ. ಅವರೆಲ್ಲ ಔಪಚಾರಿಕವಾಗಿ ಕಂಡರೂ ಸಹಿತ ನಾವಿವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಅವರೆಲ್ಲರೂ ಕಾರಣರಾಗ್ತಾರೆ ಅಂತಕ್ಕಂಥ ನನ್ನ ಭಾವನೆ. ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಖಂಡಿತ ಸರ್, ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಈಗ ಒಂದು ಪ್ರತಿಯೊಂದು ನಾವು ನೆರಳು ತಗೋತೀವಿ, ಅಥವಾ ನಾವು ಸೂರ್ಯದ ಒಂದು ಬೆಳಕು, ಪಂಚಭೂತಗಳು, ನಾವು ಅದಕ್ಕೆ ನಾವು ತಿರುಗಿ ನಾವು ಕೊಡೋದೇನಿಲ್ಲ, ತಗೊಳ್ತೇವೆ ಅಷ್ಟೇ. ಖಂಡಿತ ತಗೊಳ್ತೀವಿ ಸರ್. ಅದು ಬಿಟ್ಟು ಹೋಗ್ತಕ್ಕಂಥದ್ದು ಅದ್ರ ನಮ್ಮ ನೆನಪುಗಳು. ಆ ನೆನಪುಗಳು ಬೇರೆಯವರಿಗೆ ದಾರಿದೀಪ ಆಗ್ಬೇಕು. ನಾನು ಹೇಳ್ತಾ ಇದ್ದೆ ನಮ್ಮ ಮುತ್ತಾತ ಅವ್ರ ಬಗ್ಗೆ. ಆ ನಾಟಕ ಅದು ಹೇಳಿದ್ನಲ್ಲ, ಕಾಳಿದಾಸಂದು ಅಭಿಜ್ಞವ ಶಾಕುಂತಲ ನಾಟಕ ನೋಡಿದಾಗ ಸಂಸ್ಕೃತ ಸ್ಕ್ರಿಪ್ಟ್ ನಾಟಕ ಎಲ್ಲ ಮುಗಿದ್ಮೇಲೆ DVG ಅವರು ಕೇಳಿದ್ರಂತ, ಶಾಸ್ತ್ರಿಗಳೇ ನೀವು ನಮ್ಮೊಟ್ಟಿಗೆ ಯಾಕೆ ಬೆಂಗಳೂರಿಗೆ ಬಂದಿರಬಾರ್ದು ಅಂತ. ಆಗ ಅವರು ನಮ್ಮ ಮುತ್ತಾತ ಅವ್ರು ಹೇಳಿದ್ದು, ನೀವೆಲ್ಲ ಅಶ್ವಿನಿ ದೇವತಾ ಪುತ್ರರಪ್ಪ,
ನಿಮ್ಮಂಥವ್ರು ಈ ಹಳ್ಳಿಗೆ ಬರೋದು ಅಂತಂದ್ರೆ ಏನು, ನಮ್ಮೂರಿನ ಜನ ನಿಮ್ಮನ್ನ ಹೆಸರೇ ಕೇಳಿಲ್ಲ, ಅವರು ನಿಮ್ಮ ಸಾಧನೆಗಳನ್ನೇ ಕೇಳಿಲ್ಲ, ಆದರೂ ಅವ್ರು ನಿಮ್ಮನ್ನು ನೋಡೋದು ಅಂತಂದ್ರೆ ಆ ಎರಡೂ ಮಧ್ಯೆ ನಾನು ನಾನು ಸೇತುವೆ ಮಾತ್ರ ಅಂತ ಹೇಳೋದು. ಆ ಸೇತುವೆ ಅಂದಿದ ತಕ್ಷಣ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು, ದೀರ್ಘದಂಡ ನಮಸ್ಕಾರ ಮಾಡಿ, ಡಿ ವಿಜಯ ನಾನು ಮಾತು ದೊಡ್ಡ ಮಾತಾಡ್ಬಿಟ್ಟೆ ಕ್ಷಮಿಸಿ ಅಂತ ಹೇಳಿದ್ರಂತೆ. ಇದನ್ನ ದಾಖಲೆ ಮಾಡಿದ್ದು ಅಂತಂದ್ರೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಪುಸ್ತಕದಲ್ಲಿ, ಅವರೊಂದು ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ. ಅದರಲ್ಲಿ ಜ್ವಾಲಾಪತಿ ಶಾಸ್ತ್ರಿಯಿಂದ ಬರೆದಿದ್ದಾರೆ, ಜ್ವಾಲಾ ನರಸಿಂಹ ಶಾಸ್ತ್ರಿ ಅದು, ರವಿ ಬೆಳಗೆರೆ ಅವರ ಸೋದರ ಮಾವ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು. ಅದು ನಡೆದಿದ್ದು ಘಟನೆ ಸತ್ಯ ಅಂತೇಳಿ ಅವ್ರು ಹೇಳಿದ್ದು. ಯಾಕೆಂದ್ರೆ ಮನೇಲಿ ಹೇಳ್ತಾ ಇದ್ರು, ನಾನು ನಂಬ್ತಾ ಇರಲಿಲ್ಲ, ಬಟ್ ಅವ್ರು ನೋಡಿದವರು ಅವರು ಅದನ್ನ ಹೇಳೋದು ಹೋದ್ರು. ಈಗ ನಿಮ್ಮ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ ಶ್ರೀಮತಿ ಯಶೋಮತಿ ಬೆಳಗೆರೆ ಅವರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಶ್ರೀಮತಿ ಯಶೋಮತಿ ಅವ್ರ ಬಗ್ಗೆ ನನಗೆ ಅವ್ರನ್ನ ನೋಡಿದ್ದೀನಿ, ಅಷ್ಟು ಪರಿಚಯ ಅಂತಂದ್ರೆ ಮಾತಾಡ್ಸಿದ್ದೀನಿ. ಅತಿ ಹೆಚ್ಚು ಅಂತಂದ್ರೆ ರವಿ ಸರ್ಗೆ ಯಾವ ತರ ಅವರು ಸಪೋರ್ಟ್ ಆಗಿದ್ರು, ಹೇಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕೆಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಅವರ ಮಕ್ಕಳಲ್ಲಿ ಕರ್ಣ ಬೆಳಗೆರೆ ಇರ್ಬೋದು, ಶ್ರೀಮತಿ ಲಲಿತಮ್ಮ ರವಿ ಬೆಳಗೆರೆ ಅವ್ರು ಇರ್ಬೋದು, ಭಾವನಾ ಅವ್ರು ಇರ್ಬೋದು, ಚೇತನ ಅವ್ರು ಇರ್ಬೋದು, ಅವರೆಲ್ಲರೂ ಅವ್ರನ್ನ ನೋಡಿದ್ದಿದೆ. ಯಾಕೆಂತಂದ್ರೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅವ್ರ ಮನೆಯಲ್ಲಿ ಅನಾರೋಗ್ಯದಿಂದ ಬಂದಾಗ ಅವರ ಒಟ್ಟಿಗೆ ನಾನು ಇರ್ತಾ ಇದ್ದೆ. ಯಾಕೆಂದ್ರೆ ಗಾಂಧಿಯ ನೋಡಿದಂಥವ್ರು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು 94-95ನೇ ವಯಸ್ಸಲ್ಲಿ ನಿರ್ಗಮಿಸಿದ್ರು. ಅವರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಒಂದು ವಿಜೇತರು, ಒಳ್ಳೆ ಶಿಕ್ಷಕರು. ಅವ್ರದ್ದೇ ಒಂದು ಕತೆ ಎಲ್ಲ ನಾಟಕ ತಗೊಂಡೆ, ನಾನು ಬರೆದಿದ್ದೀನಿ. ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಮರೆಯಲಾದ ಮಧುರ ಕ್ಷಣಗಳು ಬೇಕಾದಷ್ಟಿದೆ. ಯಾವ್ದಾದ್ರು ಒಂದು ನಿಮ್ಗೆ ಯಾವತ್ತಿಗೂ ಅದು ಕಾಡ್ತಾ ಇರುತ್ತೆ, ಕಾಡುವಂತ ಮಧುರ ಕ್ಷಣ? ನನ್ನ ಸ್ನೇಹಿತ ಸರ್, ಆತ್ಮೀಯ ಸ್ನೇಹಿತ ಪ್ರಭುಶಂಕರ್, ಅವನು ಎಂ ಪ್ರಭುಶಂಕರ್ ಅಂತೇಳಿ, ಅವನು ಇವತ್ತಿಲ್ಲ. ಅವನ ಒಡನಾಟ, ಅವನು ಮಂಡತನ, ಅವನು ಹೊರಟತನ, ಅವನ ಜೊತೆಲಿ ಕಳೆದಂಥ ಕ್ಷಣಗಳು ಇವತ್ತಿಗೂ ಜ್ಞಾಪಕಕ್ಕೆ ಬರುತ್ತೆ. ನನ್ನ ಜೀವನದಲ್ಲಿ 3 ಜನ ವ್ಯಕ್ತಿಗಳನ್ನ, ಅದರ ಜೊತೆಲಿ ಇವನೊಬ್ಬ. ಒಂದು ಬಾಲ್ಯದಲ್ಲಿ ನನಗೆ ಡಾಕ್ಟರ್ ಗೋವಿಂದ್ ದಾಸ್, ಮತ್ತೆ ಡಾಕ್ಟರ್ ಕೆ ಟಿ ಸ್ವಾಮಿ, ಮತ್ತೆ ಡಾಕ್ಟರ್ ಜಯಕುಮಾರ್, ಇವ್ರನ್ನ ನಾನು ವಾರದಲ್ಲಿ 2-3 ದಿನಕ್ಕಾದ್ರೂ ಜ್ಞಾಪಿಸ್ಕೊಳ್ತೀನಿ. ಕಾರಣ ಯಾಕೆಂದ್ರೆ ಇವತ್ತು ನಾನು ನಿಮ್ಮ ಮುಂದೆ ವೀಕ್ಷಕರ ಮುಂದೆ ನಾನು ಕೂತ್ಕೊಂಡು ಮಾತಾಡೋದಕ್ಕೆ ಅವ್ರಗಳೇ ಕಾರಣ. ಯಾಕೆ ಅಂತಂದ್ರೆ ನಮ್ಮಲ್ಲೆಲ್ಲ ಕೂಡ ದಾರಾ ಬೇಂದ್ರೆ ಅವರ ಒಂದು ಸೀಕ್ವೆನ್ಸ್ ಬರ್ತಾ ಇತ್ತು. ಮತ್ತೊಂದು ಕರೆ ಬರ್ತಿದೆ, ಮಾತಾಡೋಣ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸರ್, ಮಧುಗಿರಿಯಿಂದ ಮಾತಾಡ್ತಾ ಇದ್ದೀವಿ. ಮಧುಗಿರಿಯಿಂದ. ಓಕೆ ಸರ್, ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಓಕೆ, ಚೆನ್ನಾಗಿದೆ ಪ್ರೋಗ್ರಾಮ್. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಮೋಟಿವೇಟ್ ಆಗ್ತಿದ್ದಾರೆ. ಎಸ್, ನಮ್ಮೊಂದಿಗೆ ರಘುನಾಥ್ ಸರ್ ಇದ್ದಾರೆ, ಮಾತಾಡಿ ಮಾ. ಕೋಯ್ ಸರ್. ನಮಸ್ಕಾರ. ರಘುನಾಥ್ ಸರ್, ಚೆನ್ನಾಗಿದ್ದೀರಾ? ಸಾರೇನಿಲ್ಲ, ನನ್ನ ಸೋದರತ್ತೆ ಮಗಳೇ ಸರ್. ಅದು ವಾಯ್ಸ್ ಗೊತ್ತಾಗ್ತದೆ, ಧ್ವನಿಯಲ್ಲಿ ಕಂಡುಹಿಡಿತಾರೆ. ಜ್ಯೋತಿ ಅಂತೇಳಿ, ಜ್ಯೋತಿ ನಂಜುಂಡ ಸ್ವಾಮಿ ಅಂತ. ಓಕೆ. ನನ್ನ 2ನೇ ಸೋದರತ್ತೆ ಲಲಿತಮ್ಮನವರು ಅಂತ ಹೇಳಿ. ಓಕೆ. ಅವರ 3ನೇ ಮಗಳು ಜ್ಯೋತಿ. ಓಕೆ. ಈಕೆ ಕೂಡ ಶಿಕ್ಷಕಿ, ಈಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮಧುಗಿರಿಲಿ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈಕೆ ಬಾಲ್ಯ ಎಲ್ಲ ಕಳೆದಿದ್ದು UP ಒಳಗೆ, ಬರೇಲಿ. ನಾರ್ತ್ ಇಂಡಿಯಾದಲ್ಲೇ. ಕನ್ನಡ ಕೂಡ ಬರ್ತಾ ಇರ್ಲಿಲ್ಲ. ನಮ್ಮ ಊರಿಗೆ ನಮ್ಮ ಅತ್ತೆ ಜೊತೆಲಿ, ನಮ್ಮ ಅವನ ಜೊತೆಲಿ ಬಂದಾಗ 3 ಜನ ಹೆಣ್ಮಕ್ಳು, ಒಬ್ಬ ಮಗ ನಮ್ಮ ಅತ್ತೆ ಅವ್ರಿಗೆ, ಇವಳು 3ನೇ ಅವಳು. ಇಲ್ಲಿ ಬಂದು ಭಾಷೆ ಕಲ್ತಿರೋದು. ಭಾಷೆ ಏನು ಬರ್ತಾ ಇರ್ಲಿಲ್ಲ. ಒಂದು ಪದ ನನ್ನ ಬಾಲ್ಯದಲ್ಲಿ ಹೇಳ್ತಾ ಇದ್ದೆ, ನಮಕ್ ಅಂತ ಹೇಳ್ತಾ ಇದ್ಲು, ಉಪ್ಪು. ಆ ಪದ ಹೇಳ್ಬೇಕಾದ್ರೆ ನಾನು ಅದೊಂದೇ ಪದ ನಾನು ಕಲ್ತಿದ್ದು ಅವಳಿಂದ. ಸೊ ನನ್ನ ಸೋದರತ್ತೆ ಮಗಳು ತುಂಬಾ ಕಾಲ್ ಮಾಡಿದಕ್ಕೆ ತುಂಬಾ ಸಂತೋಷ ಆಯ್ತು. ಗುರುಗಳ ಸ್ಥಾನದಲ್ಲಿದ್ದಾರೆ, ಕನ್ನಡ ಕಲ್ತಿದ್ದಾರೆ, ಮತ್ತೆ ಓದಿದಾಳೆ. ನಾವು ತುಂಬಾ ಚಿಕ್ಕವರಿದ್ದಾಗ ನಮ್ಮ ಫಂಕ್ಷನ್ ಏನಾದ್ರು ಅಂದ್ರೆ ಮಿಮಿಕ್ರಿ ಮಾಡ್ತಿದ್ರು. ಆವಾಗ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಕೂತ್ಕೊಂಡು ನೋಡ್ತಿದ್ವಿ. ಈಗ ಮತ್ತೆ ಅವೆಲ್ಲ ರಿಕಾಲ್ ಆಗ್ತಿದೆ ಅಲ್ವಾ? ನೋಡಿದ್ಮೇಲೆ ಮತ್ತೆ ರಿಕಾಲ್ ಆಗುತ್ತೆ. ಹಾಗೆ ಅನ್ಕೊಂತಿದ್ವಿ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಸಾಧನೆ ಒಂದಷ್ಟೇ. ಸಾಧನೆ ಇನ್ನು ಏನಿಲ್ಲ, ಅದಕ್ಕೆ ಗೆಲುವಿನ ಪಯಣ ಅಂತ ಹೇಳುದು. ಖಂಡಿತ ಲಾಸ್ಟ್ ಬ್ರೆತ್ ಇರೋರ್ಗು ಜರ್ನಿನೇ ಇದು. ಖಂಡಿತ ಸರ್, ಖಂಡಿತ ಯಾವತ್ತೂ ಮುಗಿಯಲ್ಲ.
ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಜ್ಯೋತಿ ಅವರೇ, ನಮಸ್ಕಾರ. ಆಮೇಲೆ ಇವತ್ತು ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಇವತ್ತಿನ ಯುವ ಪೀಳಿಗೆ ನಾವು ನೋಡ್ತೇವೆ ಸಾಕಷ್ಟು ಮತ್ತು ಕೆಟ್ಟ ಸಂಗತಿಗಳು ನಾವು ನೋಡ್ತಿದ್ವಿ. ಭಾಳ ಕೆಟ್ಟ ವ್ಯಸನಗಳಿಗೆ ಬಲಿಯಾಗ್ತಿದ್ದಾರೆ, ಅಡಿಕ್ಟ್ ಆಗ್ತಿದ್ದಾರೆ, ಮತ್ತು ಫೋನಿಗೆ ಅಡಿಕ್ಟ್ ಆಗ್ತಿದ್ದಾರೆ, ಮೊಬೈಲಿಗೆ ಅಡಿಕ್ಟ್ ಆಗ್ತಿದ್ದಾರೆ. ನಾವು ಮೊದಲು ನಮ್ಮ ಟೈಮಲ್ಲಿ ನಾವು ಎಷ್ಟು ಕುತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ. ಆ ಟೈಮಲ್ಲಿ ನಮಗೆ ಮೊಬೈಲ್ ಇರಲಿಲ್ಲ, ಹೌದಾ? ವಿ ಹ್ಯಾವ್ ಎಂಜಾಯ್ಡ್ ಸೋ ಮಚ್. ನಾವು ಎಲ್ಲರೂ ಸೇರಿ ಕುತ್ಕೊಂಡು ಆ ಟಿವಿ ನೋಡೋದಾಗ್ಲಿ, ಮೊಟ್ಟ ಮೊದಲಿಗೆ ಟಿವಿ ಬಂದಿದ್ದು, ರಾಮಾಯಣ ನೋಡಿದ್ದು, ಅವೆಲ್ಲ ನೆನಪುಗಳು. ಸೊ ಅದು ಇವಾಗಿಲ್ಲ. ಇವಾಗ ಯುವ ಪೀಳಿಗೆ ಏನು ಸಂದೇಶ ಕೊಡೋಕ್ಕೆ? ಒಂದು 2-3 ನಿಮಿಷ ಜಾಸ್ತಿನೇ ತಗೊಳ್ತೀನಿ ಈ ವಿಚಾರಕ್ಕೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದ್ರೆ ಒಬ್ಬ ಮೇಷ್ಟ್ರ ಮಗನಾಗಿ ಮತ್ತೆ ಶಿಕ್ಷಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಮೇಷ್ಟ್ರ ಮಗನ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ನಿಮ್ಮ ಸ್ವಂತ ಅನುಭವ ಕೂಡ ಬಂದೆ ಅದು ಕೂಡ ನಮ್ಮ ಗುರುನೇ, ಅನುಭವ ಗುರುನೇ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಸೋಷಿಯಾಲಜಿ ಲೆಕ್ಚರ್ ಆಗಬೇಕು ಅಂತ ಹೊರಟವನು. ಡಿಪ್ಲೊಮಾ ಲೈಬ್ರರಿ ಸೈನ್ಸ್, ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಮುಗಿಸ್ಕೊಂಡು ಯೂನಿವರ್ಸಿಟಿ ಜ್ಞಾನ ಭಾರತಿಯಲ್ಲಿ ಕೆಲಸ ಮಾಡಿ, ಬೆಳಗೆರೆಯಿಂದ ಹಿಡಿದು ಬೆಂಗಳೂರು ಯೂನಿವರ್ಸಿಟಿ, ಜ್ಞಾನ ಭಾರತಿಯಿಂದ ಆದ್ಮೇಲೆ ಸೆಂಟ್ರಲ್ ಕಾಲೇಜ್ ಆದ್ಮೇಲೆ MS ರಾಮಯ್ಯ ಮ್ಯಾನೇಜ್ಮೆಂಟ್ ಕಾಲೇಜು, MS ರಾಮಯ್ಯ ಮೆಡಿಕಲ್ ಕಾಲೇಜು, ಹೇಳ್ತಾ ದೊಡ್ಡ ಪ್ರಯಾಣ. ವಿವೇಕಾನಂದ ಯೋಗ ಅನುಸಂಧಾನ, ಯೋಗ ಯೂನಿವರ್ಸಿಟಿ ಜಿಗಣಿ. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ, ಗುಜರಾತ್ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಅಲ್ಲಿ ಬಂದ ಜಾಗ. ಅವ್ರು ಪ್ರಧಾನಮಂತ್ರಿ ಆದ್ಮೇಲೆ ಆ ಯೋಗ ಶಿಕ್ಷಣ ಅವ್ರು ಇಲ್ಲೇನು ಕಲ್ತಿದ್ದರಿಂದನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪರಿಚಯ ಮಾಡಿಸಿದ್ದು ಅವ್ರು ಬೆಂಗಳೂರಲ್ಲೇ ಕಲ್ತಿದ್ದು. ಈಗ ನೀವು ಕೇಳಿದ ಪ್ರಶ್ನೆ, ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ಸರ್, ಎವ್ರಿ ಸೆಕೆಂಡ್ ಈಸ್ ನ್ಯೂ ಅಂತ ಹೇಳ್ತೀವಿ ನಾವು. ಎಲ್ಲಿ ಹುಡ್ತೀವಿ, ಹೇಗೆ ಹುಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಸಂಸ್ಕಾರ ಭಾಳ ಮುಖ್ಯ ಆಗುತ್ತೆ. ಸಂಸ್ಕಾರ ಸಮಾಜದಿಂದ ಸಿಗುತ್ತೋ ಸಂಸಾರದಿಂದ ಸಿಗುತ್ತೋ ಗೊತ್ತಿಲ್ಲ. ಹೌದು. ಸಂಸಾರ ಅಂದಮೇಲೆ ತಂದೆ ತಾಯಿಗಳಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ, ಅಕ್ಕ ತಂಗಿರಿರ್ತಾರೆ, ಒಟ್ಟು ಕುಟುಂಬ ಇರ್ತಿತ್ತು, ಜಾಯಿಂಟ್ ಫ್ಯಾಮಿಲಿ ಎನ್ವೈರ್ಮೆಂಟ್ ಇರ್ತಿತ್ತು. ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು, ನಾನು, ನನ್ನ ಹೆಂಡತಿ, ನನ್ನ ಮಗ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ, ಹೌದು, ಈ ರೀತಿ ಆಗಿದೆ. ಆಗ ಅವಿಭಕ್ತದ ಕುಟುಂಬದ ವ್ಯವಸ್ಥೆಯಲ್ಲಿ ಎಲ್ಲರೊಟ್ಟಿಗೆ ಒಂದು ಮಗನೋ ಬೆಳೀತಾ ಇತ್ತು. ಆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈಗ. ಅದೇ ಒಂದು ಚೂರು ಏನಾದ್ರು ಗಂಟೆ ಗೊರಕೆ ಹೊಡೆದ್ರೆ ಡಿವೋರ್ಸ್ ಆಗ್ತಾ ಇದೆ. ಡೆಫಿನೆಟ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತು ವಿದ್ಯಮಾನಗಳು ನಾವು ನೋಡ್ತಾ ಇದೀವಿ. ಅಂದ್ರೆ ಪೇಪರು ನೋಡ್ತಾ ಇದೀವಿ, ನ್ಯೂಸ್ ನೋಡ್ತಾ ಇದೀವಿ, ಚಾನಲ್ ನೋಡ್ತಾ ಇದೀವಿ. ನಾನು 2-3 ಕಾಲೇಜುಗಳ ಪ್ರಸಂಗಗಳು ಬಹಳಷ್ಟು ಹೇಳೋದಿದೆ. ಬೆಳಗೆರೆಯಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಮಕ್ಕಳಿಗೆ ಹೇಳ್ತಾ ಇದ್ದಿದ್ದು ಒಂದೇ, ಯಾವ ಮೇಷ್ಟ್ರು, ಯಾವ ಮೇಡಮ್ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಅದು ನಿಮ್ಗೆ ಅರ್ಹತೆನೂ ಇಲ್ಲ, ಮಾತಾಡ್ಲೇಬಾರದು. ಅವರಿಂದ ನೀವೇನ್ ಕಲ್ತೀರಿ ಅನ್ನೋದು ಬಹಳ ಮುಖ್ಯ. ಏನ್ ಕಲ್ಸಿದ್ರು, ಏನ್ ಹೇಳಿದ್ರು, ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅದನ್ನಷ್ಟೇ ರಿಸೀವ್ ಮಾಡಿ ಅಷ್ಟೇ. ಅದು ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೂ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದೇನಪ್ಪ ಅಂತಂದರೆ, ಮನೆಯಲ್ಲಿ ಅಪ್ಪ ಅಮ್ಮನ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಿಮ್ಮ ಚಿಂತನೆನ ನೀವು ರೂಢಿಸ್ಕೊಳ್ತಾ ಹೋಗಿ. ನಿಮ್ಮ ಚಿಂತನೆ ಏನಿದೆ, ನಾನು ಉತ್ತಮವಾದ ನಾಗರಿಕನಾಗಬೇಕು, ಸಮಾಜದಲ್ಲಿ ಒಬ್ಬ ಪ್ರಜೆ ಆಗಬೇಕು, ನಾಗರಿಕನಾಗಿ. ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನೇನೋ ಸೈಂಟಿಸ್ಟ್ ಆಗಬೇಕು, ನಾನೇನೋ ಮೆಡಿಕಲ್ ರೆಪ್ ಆಗಬೇಕು, ಲೆಕ್ಚರರ್ ಆಗಬೇಕು, ಏನೂ ಆಗದೆ ಇದ್ರ ಚಿಂತೆ ಎಲ್ಲ. ಗೌರ್ಮೆಂಟ್ ಅಟೆಂಡರ್ ಆದರೂ ಪರವಾಗಿಲ್ಲ, ಸರ್ಕಾರಿ ಉದ್ಯೋಗನೇ ಸಿಗಬೇಕು ಅಂಥೇಳಿ ಓದಬೇಡಿ. ರೈತ ಆದರೂ ಚಿಂತೆ ಇಲ್ಲ, ರೈತನೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀನಿ. ಅದಕ್ಕೆ ನಾನು ಮತ್ತೆ ಗ್ರಾಮ ಸೇವಕ ನಾಟಕದಲ್ಲಿ ಅದನ್ನು ಒತ್ತು ಕೊಟ್ಟು ನಾನು ಬರ್ತೀನಿ. ಮತ್ತೆ ಗ್ರಾಮ ಸೇವಕ ಅಂತೇಳಿ ಗ್ರಾಮ ಸೇವಕ ನಾವೇನು ಮಾಡ್ತಾ ಇದ್ವಿ ಅದನ್ನು ಮತ್ತೆ ಗ್ರಾಮ ಸೇವಕ 2.25 ಗಂಟೆ ನಾಟಕನ ರವೀಂದ್ರ ಕಲಾಕ್ಷೇತ್ರದಲ್ಲಿ 2024 16th ನಾಟಕನ ಮಾಡಿದೆ ನಾನು, ಡಿಸೆಂಬರ್ ಸೋಮವಾರ. ಅದು ಕೂಡ ಇವತ್ತು ಸೋಮವಾರನೇ. ಸೊ ಆ ನಾಟಕದಲ್ಲಿ ಹೇಳಿದ್ದು ನಾನೇನಂತಂದರೆ, ವಿದ್ಯಾರ್ಥಿಗಳು ಮತ್ತು ರೈತರು ಅದು ದೇಶದ ಬೆನ್ನೆಲುಬು ಆಗಬೇಕು. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕಾಗುತ್ತೆ ಸರ್ ನಾಟಕದ ಬಗ್ಗೆ ಹೇಳೋದಕ್ಕಿಲ್ಲ. ಅದಕ್ಕೆ ನಾವು ಮ್ಯಾಟ್ರ್ ಮಾತಾಡ್ಬಿಡ್ತೀನಿ. ಮ್ಯಾಟ್ರಲ್ಲಿ ಏನಂದರೆ, ವಿದ್ಯಾರ್ಥಿಗಳು ದಯವಿಟ್ಟು ಹೇಳ್ತೀನಿ, ಇವತ್ತಿನ ವಿದ್ಯಾರ್ಥಿ ಗೋಲ್ಡನ್ ಲೈಫ್ ಅದು. ಇವತ್ತು ಶಿಕ್ಷಣ ಕೂಡ ಒಂದು ಮಾರಾಟದ ವಸ್ತು ಆಗಿದೆ, ಅದೊಂದು ಬಿಸ್ನೆಸ್ ಆಗಿದೆ. ಯಾವತ್ತಿಗೆ ಆಗಲಿ ನೀವು ಎಲ್ಲೇ ಓದಿ, ಸರ್ಕಾರಿ ಶಾಲೆ ಸ್ಕೂಲು ಅಂತ ಅಸಡ್ಡೆ ಮಾಡಬೇಡಿ. ಮಕ್ಕಳು ನಾನು ಅಲ್ಲೇ ಓದಬೇಕು, ಇಲ್ಲೇ ಓದಬೇಕು, ಆ ಕಾಲೇಜಲ್ಲೇ ಓದಬೇಕು. ಯಾವ ಕಾಲೇಜಲ್ಲಿ ಓದಿದ್ರು ಕೂಡ ಅದೇ ಶಿಕ್ಷಣನೇ. ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ
ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಿಮಗೆ ಟೀಚರ್ಸ್ ಆಗಿ ಬರ್ತಕ್ಕಂಥವ್ರು ಅದರ ತರಬೇತಿಯನ್ನು ಪಡೆದಿರ್ತಾರೆ. ಟ್ರೈನಿಂಗ್ ವೆಲ್ ನೋನ್ ಟ್ರೈಲರ್ಸ್ ಟ್ರೈನಿಂಗ್ ಕಲ್ತಿರ್ತಾರೆ. ಹೌದು 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 ಅವ್ರಿಗೆ ಸೈಕಾಲಜಿ ಗೊತ್ತು, ಫಿಲಾಸಫಿ ಗೊತ್ತು, ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತು. ಖಂಡಿತ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರೋದಕ್ಕೆ ತಂದೆ ತಾಯಿಯರು ಅದನ್ನು ಬೆಂಬಲಿಸಬೇಕು, ಪ್ರೋತ್ಸಾಹ ಕೊಡಬೇಕು. ಹಣ ಕಡಿಮೆ ಆಗುತ್ತೆ ಇನ್ನೊಂದು ಮತ್ತೊಂದು ಅಂತ ತಿಳ್ಕೊಬೇಡಿ. ಅದೇ ರೀತಿ ಖಾಸಗಿ ಸಂಸ್ಥೆಗಳಲ್ಲಿ ಓದ್ಬಿಟ್ರೆ ಏನೋ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥದ್ದು. ಮೊನ್ನೆ ಒಂದು ಶಾಲೆಗೆ ನಾನು ಹೋಗಿದ್ದೆ, ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಕೂತಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ಈಗ ನಿಮ್ಮ ಪ್ರಶ್ನೆ ಕೇಳಿದ್ರು, ಮಕ್ಕಳ ಬಗ್ಗೆ ಏನು ಹೇಳ್ತೀರಿ? ಸರ್ SSLC ಅವ್ರಿಗೂ ಜೂಲ್ ನಾಯಿ ಮರಿಯಾಗಿರ್ತಾನೆ, ಆಮೇಲೆ SSLC ತರುವಾಯ ಮಕ್ಕಳ ಮೇಲೆ ತಂದೆ ತಾಯಿ ಓವರ್ ಕಾನ್ಫಿಡೆಂಟ್ ಬಂದು ಬಿಡ್ತಾರೆ, ಅವರು ಬೇಟೆ ನಾಯಿಗಳಾಗಿ ಹೋಗ್ತಾರೆ. ಅಂದರೆ ಸಿಕ್ಕ ಕಡೆ ನೋಡಿ, ಇವತ್ತು ಏನು ಸ್ಕೂಟ್ರ್ಗಳನ್ನೆಲ್ಲ ಜಂಪಿಂಗ್ ಮಾಡಿಸ್ತೀನಿ ಅಂತಕ್ಕಂಥದ್ದು, ಇನ್ನೊಂದು ಮಾಡಿ ಅಪ್ಪ ಅಮ್ಮ ವೀಲಿಂಗ್ ಮಾಡ್ತೀನಿ ಅಂತಕ್ಕಂಥದ್ದು, ಆ ಕಟಿಂಗ್ ನೋಡ್ತಾ ಇದ್ರೆ ಅಬ್ಬಬ್ಬಬ್ಬ ಇವ್ರು ವೀಲಿಂಗ್ ಮಾಡೋದಾಗ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಹತ್ರ ಸೈಡಿಗೆ ನಿಂತ್ಕೊಳ್ಳೋದಾಗ್ಲಿ, ಆಮೇಲೆ ಟ್ರೈನಲ್ಲೂ ಕೂಡ ನಾವು ಎಲ್ಲ ಮಾಡ್ತಾರೆ. ಹೇಳಿದ್ರೆ ಕೋಪ ಮಾಡ್ಕೋತಾರೆ, ನಮ್ಮ ಜೊತೆ ಜಗಳ ಆಡ್ತಾರೆ. ನೀವು ಕೂತ್ಕೊಳ್ಳಿ ಅಂಕಲ್ ಅಂತ ಹೇಳ್ತಾರೆ, ಆಂಟಿ ಅಂತ ಅಂತಾರೆ. ಹೌದು. ಆಮೇಲೆ ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ವರ್ತನೆ ಇಲ್ಲ, ಅದು behaviors ಇಲ್ಲ, ಅದು ತಂದೆ ತಾಯಿ ಹೇಳ್ಕೊಡ್ಬೇಕು, ಶಾಲೆ ಕಾಲೇಜುಗಳು ಕಲಿಸ್ಬೇಕು. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಮಕ್ಕಳನ್ನ ಹೊಡಿಬೇಡಿ, ಬೈಬೇಡಿ, ತಿದ್ದಬೇಡಿ ಅಂತಂತಾರೆ. ಅದು ತಪ್ಪೋದು. ಅದು ಯಾವುದೂ ಆಗದಲೆ ಎಲ್ಲರೂ ಅದಕ್ಕೆ ಇಲ್ಲಾಂದರೆ ಮನೇಲಿ ನಾವು ಕಲೀಲಿಲ್ಲ ಅಂತಂದರೆ ಸಮಾಜ ಒದ್ದು ಬೈದು ಕಲಿಸುತ್ತೆ. ಖಂಡಿತ. ಹಾಗೆ ಅದಕ್ಕೆ ಆಹಾರ ಆಗಬೇಡಿ. ದಯವಿಟ್ಟು ಮಕ್ಕಳು ಚೆನ್ನಾಗಿ ಓದಿ ಬೆಳೀರಿ, ಸಂಸ್ಕಾರವನ್ನು ರೂಢಿಸ್ಕೊಳ್ಳಿ. ನಮಗೆ ಸರ್ಕಾರ ಏನು ಕೊಡ್ತು, ಸಮಾಜ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ. ಸರ್ಕಾರಕ್ಕೆ ನಾವೇನು ಕೊಟ್ಟಿವಿ, ಸಮಾಜಕ್ಕೆ ನಾವೇನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಎಲ್ಲರೂ, ಪ್ರತಿಯೊಬ್ಬರು ಹುಟ್ಟಿದವನು ಎಲ್ಲರೂ ಅದನ್ನು ರೂಢಿಸ್ಕೊಂಡ್ರೆ ಒಳ್ಳೆ ನಾಗರಿಕನಾಗ್ತಾನೆ, ಸಮಾಜದಲ್ಲಿ ಮೇರು ವ್ಯಕ್ತಿ ಆಗ್ತಾನೆ. ಖಂಡಿತ ಖಂಡಿತ. ಸರ್, ಇವತ್ತು ನಮ್ಮ SVB ಅಫಿಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ. ತಾವು ಬರೋಕ್ಕಿಂತ ಮುಂಚೆ ತಾವು ಭಾಳ ಎಕ್ಸೈಟೆಡ್ ಆಗಿದ್ದೀರಾ, ಅಂದರೆ ಭಾಳ ಖುಷಿಯಾಗಿತ್ತು ತಮಗೆ. ಇವತ್ತು ಒಂದು ಚಾನಲ್ನಲ್ಲಿ ಒಂದು ಸಂದರ್ಶನ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಒಂದು ಉತ್ಸಾಹದಲ್ಲಿ ತಾವು ಬಂದ್ರಿ. ಇವತ್ತು ಇದು ಬಂದ ಮೇಲೆ ತಮಗೆ ಏನು ಸತ್ಯ ಹೇಳ್ತೀನಿ, ತಮ್ಮ ಅಭಿಪ್ರಾಯ? ಸತ್ಯ ಹೇಳ್ತೀನಿ. ಇಲ್ಲಿ ನಾನು ವರ್ಧನ್ ಬಾಲು ಅವ್ರನ್ನೇನು ಬೆಂಬಲಿಸ್ಲಿಕ್ಕಾಗಲಿ ಅಥವಾ ಅವರೇನೋ ನನಗೆ ರೆಮ್ಯುನರೇಷನ್ ಕೊಡ್ತಾರೆ ಅಂತಕ್ಕಂಥದ್ದಾಗಲಿ ಅವೆರಡನ್ನೂ ಅಂದ್ಕೊಂಡು ಬಂದವನಲ್ಲ. ಮೊದಲನೇದು, ಯಾಕೆಂದರೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಚಾನಲ್ ಮುಖಾಂತರ. ಇಲ್ಲಿ ಪ್ರತಿಭೆಗಳನ್ನು ಸಮಾಜ ಹೇಗೆ ಗುರುತಿಸ್ಬೇಕು, ಮುಖ್ಯವಾಹಿನಿಗಳಿಗೆ ಬರಬೇಕಾಗುತ್ತೆ. ಮುಖ್ಯವಾಹಿನಿ ಯಾವುದು? ಒಂದು ರಂಗಭೂಮಿ, ಹೌದು, ಧಾರಾವಾಹಿ, ಸಿನಿಮಾ, ಅಥವಾ ನಮ್ಮ ಬರವಣಿಗೆ ಪ್ರಕಟಣೆ, ಈ ಎಲ್ಲ ಒಂದಕ್ಕೊಂದು ಇಂಬು ಕೊಡ್ತಾ ಹೋಗಬೇಕು. ಆ ಹೆಜ್ಜೆಗಳು ನಮಗೆ ಸಿಗ್ತಾ ಹೋಗಬೇಕು. ಆ ದಾರಿ ಸಿಕ್ಕಾಗ ಏನಾಗುತ್ತೆ, ಒಬ್ಬ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಪ್ರತಿಭೆ ಮತ್ತು ಅವನಲ್ಲಿ ಇರ್ತಕ್ಕಂಥ ವಿದ್ಯೆ, ವಿದ್ವತ್ತು ಎಲ್ಲವನ್ನು ಪ್ರಕಟಣೆ ಮಾಡಲಿಕ್ಕೆ ಅದೊಂದು ಮುಖ್ಯ ವೇದಿಕೆ ಆಗುತ್ತೆ. ಆ ವೇದಿಕೆಗೆ ಇವತ್ತು ನನ್ನ ಆಹ್ವಾನ ನೀವುಗಳು ಮಾಡಿದ್ರಿ. ಆಗಲೇ ನಾನು ಹೇಳಿದೆ, ಶ್ರೀಯುತ KN ರಮೇಶ್ DYSP ನಿವೃತ್ತ ಅಧಿಕಾರಿಗಳು, ಅವರು ಇವತ್ತು ನಿಮಗೆ ನನ್ನ ನಂಬರ್ ಕೊಟ್ಟಿದ್ದು. ನೀವು ನನಗೆ ಕರೆ ಮಾಡಿದ್ರಿ, ನಾನು ನಿಮಗೆ ಕರೆ ಮಾಡಿದೆ, ನೀವು ಒಂದು ಸಮಯ ತಗೊಂಡ್ರಿ. ಆ ಸಮಯ ಇವತ್ತು ಕಾಲ ಕೂಡ ಬಂತು. ಇನ್ನು ಮುಂದೆ ಕೂಡ ಅವರು ಮಾಡಿದಂಥ ಕೆಲಸ ತಾವು ಮಾಡಬೇಕು. DYSP ಅವ್ರು ಏನು ಮಾಡಿದ್ದಾರೆ, ಸೇಮ್ ಥಿಂಗ್ ತಾವು ಸಹ ಮಾಡಬೇಕು. ಖಂಡಿತ ಸರ್. DYSP ಸರ್ ನನ್ನನ್ನು ಇವತ್ತು ಈ ಚಾನಲ್ಗೆ ಪರಿಚಯಿಸಿದ್ದಾರೆ, ಹಾಗೆ ನೀವು ಪರಿಚಯಿಸ. ನಾನು ಖಂಡಿತ ಎಲ್ಲೆಲ್ಲಿ ನಿಮ್ಮ ಮುಖಾಂತರ ಎಷ್ಟೋ ತೆರೆ ಮೇಲೆ ಇರುವಂತ ಶಿಕ್ಷಕರಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ನಂಬರ್ಗಳನ್ನು ನಾನು ಪಾಸ್ ಮಾಡ್ತೀನಿ. ಯಾರು ಈ ಚಾನೆಲ್ ನೋಡಿರ್ತೀರಿ ಅವರು ನನಗೆ ಕರೆ ಮಾಡಿದ್ರೆ ಖಂಡಿತ ನಿಮ್ಮ ನಂಬರ್ನ ಅವ್ರಿಗೆ ರವಾನೆ ಮಾಡ್ತೀನಿ. ಖಂಡಿತ. ನಿಮ್ಮ ಚರವಾಣಿ ಅಥವಾ ಜಂಗಮವಾಣಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲೇ ಆ ನಂಬರ್ನ ಅವ್ರಿಗೆ ಸೆಂಡ್ ಮಾಡ್ತೀನಿ, ಅಂದರೆ ಕಳಿಸ್ಕೊಡ್ತೀನಿ. ಅವರು ನಿಮಗೆ ಫೋನ್ ಮಾಡಿ ನನ್ನ ಹೆಸರು ಹೇಳ್ತಾರೋ ಬಿಡ್ತಾರೋ ಬೇರೆ ರೆಫರೆನ್ಸ್ ಕೊಡ್ತಾರೆ. ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಕೊಡ್ಲಿ ಅಂತ ನಾನು ಹೇಳಲ್ಲ, ಆದರೂ ಪರಿಚಯ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಅನುಭವಗಳನ್ನು, ಅನಿಸಿಕೆಗಳ, ಅಭಿಪ್ರಾಯಗಳನ್ನು ಸಮಾಜದ ಮೇಲೆ ಮತ್ತು ಮಕ್ಕಳ ಮೇಲೆ ಅಥವಾ ಇನ್ಯಾವುದೇ ವಿಚಾರಗಳನ್ನು, ಯಾಕೆಂತಂದರೆ ಇಲ್ಲಿ ಮೆಲ್ವಿಲ್ ಡ್ಯೂಯಿ ಅಂತಕ್ಕಂಥದ್ದು ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳ್ತೀನಿ. ಡ್ಯೂಯಿ ಡೆಸಿಮಲ್ ಕ್ಲಾಸಿಫಿಕೇಶನ್ ಅಂತೇಳಿ ಲೈಬ್ರರಿ ಸೈನ್ಸಲ್ಲಿ ಅಮೇರಿಕಾದ ಒಬ್ಬ ಗ್ರಂಥಪಾಲಕ, ಆತ
ಇಂಟರ್ನ್ಯಾಷನಲ್ ಫಾದರ್ ಆಫ್ ಲೈಬ್ರರಿ ಸೈನ್ಸ್. ನಮ್ಮ ಭಾರತಕ್ಕೆ ಬಂದರೆ ಸಿಯಾಳಿ ರಾಮಾಮೃತಂ ರಂಗನಾಥನ್ ಅಂತೇಳಿ, Wow. SR ರಂಗನಾಥನ್. ಅವ್ರು 72ರಲ್ಲಿ ನಿರ್ಗಮಿಸ್ತಾರೆ, ನಾನು 72ರಲ್ಲಿ ನಾನು ಹುಡ್ತೀನಿ. Okay. ಅವ್ರು ರಂಗನಾಥನ್, ನಾನು ರಘುನಾಥ್. Yeah. ಅವರ ಇಬ್ಬರು ಪ್ರಕಾರ ಲೈಬ್ರರಿ ಸೈನ್ಸಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 10 ವಿಷಯ. ಒಂದೊಂದು ವಿಷಯ 10 ಆಗುತ್ತೆ, 10 100 ಆಗುತ್ತೆ, 100 1000 ಆಗುತ್ತೆ, ಲಕ್ಷ ಆಗುತ್ತೆ. ಹೌದು. ಹಾಗೆ ಪ್ರತಿಭೆಗಳು ಕೂಡ ಹಲವಾರು ಪ್ರತಿಭೆಗಳು ಹಲವಾರು ರೀತಿಯ ಬಗೆಯ ಒಂದು ಸಂಸ್ಕಾರದ ಮುಖಾಂತರ, ಅವರ ಪೂರ್ವ ಜನ್ಮದ ಸುಕೃತದ ಮುಖಾಂತರ ಅವ್ರಿಗೆ ಖಂಡಿತ ಅದು ಬೇಕು. ಈ ಲಭಿಸಿರುತ್ತೆ. ಆದ್ದರಿಂದ ಅಂಥ ಒಂದು ಪ್ರತಿಭೆಗಳು ಪ್ರಕಟಣೆ ಆಗಬೇಕು. ಆ ಪ್ರಕಟಣೆ ಆಗೋದಕ್ಕೆ ಇದೊಂದು ವೇದಿಕೆ ಆಗಲಿ. ನಿಮ್ಮ ಒಂದು SVB ಚಾನಲ್ ಮುಖಾಂತರ ಅವರು ದಾಪುಗಾಲುಗಳ ಹೆಜ್ಜೆಗಳನ್ನ ಇಡ್ತಾ ಸಮಾಜದಲ್ಲಿ ಸಮಾಜದ ಒಬ್ಬ ನಿರ್ಮಾಣದ ಒಂದು ನಿರ್ಮಾತೃ ಆಗಲಿ ಅಂತಕ್ಕಂಥದ್ದನ್ನು ಬಯಸ್ತಾ Yes. ನಿಮ್ಮ ವೇದಿಕೆಗೆ ನಾನು ಆಶಿಸ್ತೀನಿ. Thank you, sir. ನೀವು Thank you. ಧನ್ಯವಾದ. ಇಲ್ಲಿವರೆಗೂ ಬರಮಾಡಿಕೊಂಡು ನನ್ನ Yes. ಎಷ್ಟೋ ತೊದಲು ನುಡಿಗಳು, ಎಷ್ಟೋ ವಿಚಾರಗಳನ್ನ ಶಾರ್ಟ್ ಮಾಡೋಕ್ಕಾಯ್ತು. ಯಾಕಂತಂದ್ರೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚ್ಕೊಂಡಿದ್ದೀರಿ ಇವತ್ತು. Yes. ಇನ್ನೂ ಇದೆ. ಹಾಗೆ ಅದೇ ರೀತಿ ಪಾಠನೂ ಮಾಡ್ಬೇಕಾದ್ರೆ ನಾನು ಅದೇ ರೀತಿ ನಿರರ್ಗಳವಾಗಿ ಅದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಯಾಕಂದರೆ ಶಾರ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರ್ತಿರ್ಲಿಲ್ಲ. Yes. ಇಷ್ಟೊತ್ತು ನನ್ನನ್ನು ಸಹಿಸ್ಕೊಂಡು ನೀವು ನೋಡಿದ್ರಿ. ಇಲ್ಲ, ಎಷ್ಟೋ ಪ್ರಶ್ನೆಗಳನ್ನು ಇನ್ನೂ ಅವರು 30 ಪ್ರಶ್ನೆಗಳಲ್ಲಿ ನನಗೆ ಕೇಳಿರೋದು 20 ಪ್ರಶ್ನೆ, ಇನ್ನೂ 10 ಪ್ರಶ್ನೆಗಳು ಅವ್ರು ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಒಂದಲ್ಲ ಒಂದು. Yes. ನಿಮ್ಮ ಆಶೀರ್ವಾದ, ಸಮಯದ ಅಭಾವ, Yes. ಎಲ್ಲದರ ಮಧ್ಯೆ ನಿಮ್ಮ ಆಶೀರ್ವಾದ, ಆರೈಕೆ, ಖಂಡಿತ ಮತ್ತೆ ಖಂಡಿತ. ನಿಮ್ಮ ಒಂದು ಎಲ್ಲ ವಿಚಾರಗಳಿಗೆ ಇಷ್ಟೊತ್ತು ಈ ಚಾನಲ್ನ ಕೂತ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನೋಡಿದಿರಿ. ನಿಮ್ಮೆಲ್ಲರಿಗೂ ಅದೇ ರೀತಿ ನಮಸ್ಕಾರಗಳು. ಮತ್ತೆ ಅದೇ ರೀತಿ ನಿಮ್ಮ ವರ್ಡ್ ಆಫ್ ಥ್ಯಾಂಕ್ಸ್ ರವಿ ಬೆಳಗೆರೆ ಸ್ಟೈಲಲ್ಲಿ. ಖಂಡಿತ ಸರ್. ಪ್ರಿಯ ವೀಕ್ಷಕರೇ, ಎಷ್ಟೋ ತಪ್ಪು ಒಪ್ಪುಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಆ ಮಾಡೋದ್ರ ಜೊತೆಗೆ ನಾವು ಅಂದ್ಕೊತಾ ಹೋಗ್ತೀವಿ ನಾನೇ ಗ್ರೇಟು ಅಂಥೇಳಿ. ಆದರೆ ನಾನಲ್ಲ ಕಣ್ರಿ ಗ್ರೇಟು. ನಮ್ಮಂಥವ್ರನ್ನ ಸೃಷ್ಟಿ ಮಾಡ್ತಕ್ಕಂಥ ಸೃಷ್ಟಿ ಬ್ರಹ್ಮ ಗ್ರೇಟ್ ಆಗ್ತಾನೆ, ನಮ್ಮ ತಂದೆ ತಾಯಿಗಳು ಗ್ರೇಟ್ ಆಗ್ತಾರೆ, ನಮ್ಮ ಶಿಕ್ಷಕರು ಗ್ರೇಟ್ ಆಗ್ತಾರೆ, ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಹಲವಾರು ಸ್ನೇಹಿತರು ನಮ್ಗೆ ಗ್ರೇಟ್ ಆಗ್ತಾರೆ. ಅದೇ ರೀತಿ ಮಾಧ್ಯಮ ಕೂಡ ನಮಗೆ ಗ್ರೇಟ್ ಆಗುತ್ತೆ. ಆ ಗ್ರೇಟಲ್ಲಿ SVB ಚಾನಲ್ ಕೂಡ ಇವತ್ತು ಕನ್ನಡ ನಾಡಿನಲ್ಲಿ ಪರಿಚಯ ಮಾಡ್ತಾ ಇದೆ. ಅಂಥ ಚಾನಲ್ಗಳು ಆ ಉದಯೋನ್ಮುಖ ಕಲಾವಿದರನ್ನ ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿಗಳಿಗೆ ಒಂದು ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ವರ್ಧನ್ ಬಾಲು ಅವರಂಥವ್ರಿಗೆ, ಅವರಿಗೆ ದೇವರು ಆಯುರಾರೋಗ್ಯ ಆಶೀರ್ವಾದಗಳನ್ನು ಮಾಡ್ತಾ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಷ್ಟೋ ಪ್ರತಿಭೆಗಳನ್ನು ಬೆಳೆಸಲಿ ಅಂಥೇಳಿ ನಾನು ರವಿ ಬೆಳಗೆರೆ ಅಲ್ಲ, ಚಳ್ಳಕೆರೆ ರಘುನಾಥ್ ಆಗಿ ನಾನು ನಿಮ್ಮಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮಿಂದ ಸಮಾಜ ವಿನಃ ಸಮಾಜದಿಂದ ನೀವು, ನಿಮ್ಮಿಂದ ಸಮಾಜ ಅಂಥೇಳಿ ಅಂದ್ಕೊಂಡು ನೀವು ಅದನ್ನು ಉಳಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ಅಲ್ಪ ವಿರಾಮ ಆಗ್ತಾ ಇದ್ದೀನಿ. ನಮಸ್ಕಾರಗಳು ಸರ್. ನಮಸ್ಕಾರ. ಇಷ್ಟೊತ್ತು ನಾನು ಸಹಿಸ್ಕೊಂಡು ನೋಡಿದಿರಿ. ಎಸ್, ಇಷ್ಟೊತ್ತು ಚಳ್ಳಕೆರೆ ರಘುನಾಥ್ ಅವರು JP ನಟ ಮತ್ತು ಧ್ವನಿ ಅನುಕರಣೆ ಕಲಾವಿದರು ಅವರು ನಮ್ಮ SVB ಆಫೀಷಿಯಲ್ ಚಾನೆಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೊಂದಿಗೆ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಂಥ ಎಲ್ಲ ವೀಕ್ಷಕರು ಬಾಂಧವರು ಮತ್ತು ಎಲ್ಲ ನಿಮ್ಮ ಅಭಿಮಾನಿಗಳು, ಇವತ್ತು ಎಷ್ಟು ಕರೆ ಸುರಿಮಳೆ, ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಆ್ಯಂಡ್ ವಿಶಿಂಗ್ ಮಿಸ್ಟರ್ ಶ್ರೀ ಚಳ್ಳಕೆರೆ ರಘುನಾಥ್ ಸರ್. ಸೊ ನಮ್ಮ ಚಾನಲ್ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈವನ್ ನಿಮಗೆ ಒಂದು ಪರ್ಟಿಕ್ಯುಲರ್ ಕಂಟೆಂಟನ್ನು ನಾವು ಯೂಟ್ಯೂಬ್ಗೆ ಹಾಕಿಬಿಟ್ಟು ನಾವು SVB ಆಫೀಷಿಯಲ್ ಚಾನಲ್ ಅಂತಲೇ ಒಂದು ಇದೆ, ಅದನ್ನು ತಾವು ಸರ್ಚ್ ಮಾಡಿದರೆ ನಮಗೆ ಪ್ರತಿಯೊಂದು ಸಂದರ್ಶನ ನಿಮಗೆ ಸಿಗುತ್ತೆ. ಯಾಕಂದರೆ ಈಗ ನಾವು ಫೇಸ್ಬುಕ್ಕಲ್ಲಿ ಏನು ಮಾಡ್ತೀವಿ, ಇದು 1 ಮಂತಲ್ಲಿ ಡಿಲೀಟ್ ಆಗಿಬಿಡುತ್ತೆ, ಅದು ಸಿಗಲ್ಲ. ಬಟ್ ಅದು ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಡಿಲೀಟ್ ಮಾಡಲ್ಲ. ಸೊ ಯೂಟ್ಯೂಬಲ್ಲಿ ಅದು ಖಂಡಿತ ಇರುತ್ತೆ. ಸೊ ಗೆಲುವಿನ ಪಯಣ ಕಾರ್ಯಕ್ರಮ ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಪ್ರತಿದಿನ ಒಬ್ಬೊಬ್ಬ ಹೊಸ ಸಾಧಕರನ್ನ ನಾವು ಪರಿಚಯಿಸುವಂಥ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಬೆಂಬಲ ಇದೆ ಅಂತಲೇ ನಾವು ಇದು ಮಾಡ್ತಾಯಿದ್ವಿ. ಸೊ ಇವತ್ತು ನಮ್ಮ ರಘುನಾಥ್ ಸರ್, ಚಳ್ಳಕೆರೆ ರಘುನಾಥ್ ಅವರು JP ಅವರು ನಮ್ಮ ಚಾನಲ್ಗೆ ಬಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಅವರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ. ಎಸ್, ಧನ್ಯವಾದಗಳು ಸರ್. ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾವು ಆಶಿಸ್ತೇವೆ. ಸೊ ನಮಗೆ ಸಹಕಾರ ನೀಡಿದಂತಹ
ಮಾರುತಿ ಮೆಡಿಕಲ್ಸ್ ಅವರಿಗೂ ಸಹ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ, ನಮಗೆ ನೆನಪಿನ ಕಾಣಿಕೆ ನೀಡಿದಂಥ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಮತ್ತೆ ನಿಮ್ಮ ಈ ಒಂದು ಸಾಧನೆ ಇನ್ನೂ ಮುಂದಂತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ ಸರ್, ಧನ್ಯವಾದಗಳು. ನಿಮ್ಮ ಆರೈಕೆಗಳು ಮತ್ತು ನಿಮ್ಮ ಸಹಕಾರಕ್ಕೆ ಎಸ್, ಅಭಾರಿಯಾಗಿರ್ತೇನೆ, ಚಿರಋಣಿಯಾಗಿರ್ತೇನೆ. ನಿಮ್ಮೊಟ್ಟಿಗೆ ನಾನು ಕೂಡ ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಖಂಡಿತ ಕರೋಕೆಗಳು ಜೊತೆಗೆ ಸೇರಿ ಏನೋ ಮಾಡೋಣ. ಖಂಡಿತ ಸರ್, ವಿಲ್ ಡು ಮಿರಾಕಲ್ಸ್. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಮತ್ತು ಸರ್ವೇ ಸುಖಿನೋ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕನ್ನಡ ನಾಡಿನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಗಾಡ್ ಬ್ಲೆಸ್ ಯು ಆಲ್.